ಥ್ಯಾಂಕ್ ಯು ಮೆಹಬೂಬ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ವಂಡರ್ಫುಲ್ ಆಗಿ ಶೇರಿಂಗ್ಸ್ ತಗೊಳ್ತಾ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರ. ಸೊ ಎಲ್ರಿಗೂ ಕೂಡ ಎಂದಿನಂತೆ ಶುಭ ಶುಕ್ರವಾರದ ಈ ಒಂದು ಸಾಧನೆಗೊಂದು ಸಲಹೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಹಾರ್ಟ್ಲಿ ಸ್ವಾಗತ ಸುಸ್ವಾಗತ. ಬಹಳ ಬಹಳ ಕಲಿತಾ ಹೋಗ್ತಿದೀವಿ. ಪ್ರತಿ ಶುಕ್ರವಾರ ವಿಶೇಷವಾಗಿ ಒಂದಷ್ಟು ವಿಷಯಗಳನ್ನ ನಾವೆಲ್ಲ ಕೂಡ ಕಲಿತಾ ಇದ್ದೀವಿ. ಓಕೆ, ನನ್ನ ವಾಯ್ಸ್ ಕರೆಕ್ಟ್ ಆಗಿ ಆಡಿಬಲ್ ಇದೆಯಾ? ನೀಟಾಗಿ ಕೇಳಿಸ್ತಾ ಇದೆಯಾ? ಎಸ್, Yes, sir. Yes, sir. ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಇವತ್ತಿನ ದಿನ ವಿಶೇಷವಾಗಿ ಒಂದಷ್ಟು ವಿಷಯ ಇಟ್ಕೊಂಡು ನಾನು ಕೂಡ ಬಂದಿದ್ದೀನಿ. ಸೊ ಹಾಗಾಗಿ ಅದನ್ನೆಲ್ಲ ನಿಮ್ ಜೊತೆನಲ್ಲಿ ಹೇಳ್ಕೊಡೋ ಜೊತೆಗೆ ಒಂದಷ್ಟು ಕಲಿತಾ ಬಹಳಷ್ಟು ನನಗೂ ಕೂಡ ತುಂಬಾ ಅನುಕೂಲ ಆಗ್ತಿದೆ. ಕಳೆದ ವಾರ ನಮ್ಮ ಪ್ರೀತಿಯ ಜನಾರ್ದನ್ ಸರ್ ಜೊತೆನಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಕಲಿತಾ ಬಂದ್ವಿ. ತುಂಬಾ ವಿಷಯಗಳನ್ನ ತಿಳ್ಕೊಳ್ತಾ ಬಂದ್ವಿ. ಒಂದು ಎಕ್ಸಲೆಂಟ್ ಕಾನ್ಸೆಪ್ಟ್ ನಮ್ಗೆ ಕಳೆದ ವಾರ ಸಿಕ್ತು. ಹಾಗಾಗಿ ಈ ವಾರ ಇನ್ನೊಂದಷ್ಟು ವಿಷಯಗಳನ್ನ ನಾವು ಕಲಿಯೋಣ. ಸೊ ಹಾಗಾಗಿ ನಿಮ್ಮನ್ನೆಲ್ಲರೂ ಕೂಡ ಇವತ್ತಿನ ಒಂದು ವಿಶೇಷವಾದ ಪ್ರೋಗ್ರಾಮಿಗೆ, ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಾಧನೆಗೊಂದು ಸಲಹೆ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಂತೀನಿ ಎಲ್ರಿಗೂ ಕೂಡ. ಥ್ಯಾಂಕ್ ಯು. ರೈಟ್. ಸೊ ವಾರ ನಾವು ಸಾಕಷ್ಟು ವಿಷಯಗಳನ್ನ ಕಲಿತಿದ್ದೀವಿ. ಎಂದಿನಂತೆ ತುಂಬಾ ಜನಗಳು ಕೂಡ ಚೆನ್ನಾಗಿ ಶೇರಿಂಗ್ ಮಾಡ್ಕೊಂಡ್ರಿ. ಸ್ಟೋರೀಸ್ ಗಳಿರ್ಬೋದು, ಅಲ್ಲಿ ಡಿಸ್ಕಷನ್ ಆದಂತ ವಿಚಾರಗಳಿರ್ಬೋದು, ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಬಂದಿದ್ದೀರಾ. ಸೊ ಈಗ ನಾವು ಇವತ್ತಿನ ಒಂದು ಶುಭ ಶುಕ್ರವಾರದಲ್ಲಿ ಏನ್ ವಿಷಯ ಸಿಗತ್ತೆ ಅಂತ ಅಂದ್ರೆ, ಹೋದ ವಾರ ಅಲ್ಲ ಅದ್ರ ಹಿಂದಿನ ವಾರ ನಾವು ರಿಚ್ ಮೆಂಟಾಲಿಟಿ ಮತ್ತೆ ಪೂರ್ ಮೆಂಟಾಲಿಟಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಬಂದಿದ್ವಿ. ಸೊ ಅದರಲ್ಲಿ ಇನ್ನೂ ಒಂದಷ್ಟು ವಿಷಯಗಳನ್ನ ಕಲಿಯೋದಿತ್ತು. ಸೊ ಹಾಗಾಗಿ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಡಿಸಿಷನ್ ತಗೊಂಡು ಆ ಒಂದು ವಿಷಯಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 12ನೇ ಸೆಷನ್ ಇದು, ಸಾಧನೆಗೊಂದು ಸಲಹೆ. ಡೆಫಿನೆಟ್ ಆಗಿ ಸಲಹೆ ಮಾತ್ರ ನಮ್ದು, ಆಯ್ಕೆ ಮಾತ್ರ ನಿಮ್ದಾಗಿರುತ್ತೆ. ಸೊ ಆ ಒಂದು ವಿಚಾರಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಸಾಧನೆಗೊಂದು ಸಲಹೆ, ಅದರಲ್ಲಿ ಇವತ್ತಿನ ಮುಖ್ಯವಾದಂತ ವಿಚಾರದಲ್ಲಿ ನಾವು ಅವತ್ತು ಆಲ್ರೆಡಿ ಕಳೆದ ಒಂದು ವಾರದಿಂದ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ, ಅರ್ಥನೂ ಕೂಡ ಮಾಡ್ಕೊಂಡ್ವಿ. ಸೊ ನಿಮ್ ಜೀವನದಲ್ಲಿ ಯಶಸ್ವಿ ಆಗ್ತಿಲ್ಲ ಅಂದ್ರೆ ಯಾಕೆ ಆಗ್ತಿಲ್ಲ, ಕಾರಣ ತಿಳ್ಕೊಬೇಕು, ಆ ಕಾರಣ ಹುಡ್ಕೊಬೇಕು. ಆ ಕಾರಣ ಹುಡ್ಕೊಂಡ್ರೆ ಸೊ ಸುಮಾರು ನಮ್ದು 70-80% ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ ಅಂತ ಹೇಳ್ಬಿಟ್ಟು, ಸಾಕಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ಯಾವಾಗ ಅಂತ ಹೇಳಿದ್ರೆ, ನಾವು ಯಾಕೆ ಗೆಲ್ತಿಲ್ಲ ಅಂತ ಯಾರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಕಾರಣ ನಾನು ಸೋಲೋದಕ್ಕೆ ಕಾರಣ ಏನು ಅಂತ ಯಾರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಅವರು ಬೇಗ ಗೆಲ್ಬಹುದು, ಅಥವಾ ಅವ್ರಿಗೊಂದು ದಾರಿ ಚೆನ್ನಾಗಿ ಸಿಗುತ್ತೆ, ಅಥವಾ ಇರುವಂತ ಸಮಸ್ಯೆ ಆದಷ್ಟು 70-80% ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಅದರಲ್ಲಿ ಮುಂದುವರೆದ ಭಾಗ ನಾವೀಗ ನೋಡ್ತಾ ಹೋಗೋಣ. ಅವಾಗ ಒಂದು ರಿಚ್ ಪೀಪಲ್ ಮೆಂಟಾಲಿಟಿ, ಪೂರ್ ಪೀಪಲ್ ಮೆಂಟಾಲಿಟಿ, ಒಂದು ಅತ್ಯುನ್ನತವಾದಂತ ಒಂದು ಮೆಂಟಾಲಿಟಿ ಹೆಂಗೆ ಯೋಚನೆ ಮಾಡುತ್ತೆ, ಅಥವಾ ನಮ್ಮ ಥಾಟ್ಸ್ ಹೆಂಗಿರುತ್ತೆ, ಭಾವನೆಗಳು ಹೆಂಗಿರುತ್ತೆ, ಅವರ ಗಮನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಅದೇ ತರ ಒಂದು ಪೂರ್ ಮೆಂಟಾಲಿಟಿ ಅಥವಾ ಒಂದು ಕಳಪೆ ಮನಸ್ಥಿತಿ ಇರುವಂತ ಒಬ್ಬ ವ್ಯಕ್ತಿ ಹೆಂಗೆಲ್ಲ ಯೋಚನೆ ಮಾಡ್ತಾರೆ. ಒಂದು ಮನಸ್ಥಿತಿ, ಅದು ವ್ಯಕ್ತಿನ ದೂರೋದಕ್ಕಿಂತ ಹೆಚ್ಚಾಗಿ ಆ ಮನಸ್ಥಿತಿನ ನಾವು ಗಮನಿಸಬೇಕಾಗತ್ತೆ. ಆದ್ರೆ ಸೊ ಅದನ್ನ ಬದಲಾಯಿಸ್ಕೊಳ್ಳೋದಿದೆ, ಅದು ಬಹಳ ಒಳ್ಳೇದು. ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಹಾಗೆ ಪೂರ್ ಮೆಂಟಾಲಿಟಿನ ಉಳ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಯಾವುದು ಶ್ರೀಮಂತ ಮೆಂಟಾಲಿಟಿ ಮನಸ್ಥಿತಿ ಯಾವುದು, ಕಳಪೆ ಅಥವಾ ಒಂದು ಬಡತನದ ಒಂದು ಮೆಂಟಾಲಿಟಿ ಯಾವುದು ಅಂತೇಳಿ ನೋಡ್ತಾ ಬರೋಣ. ಒಂದಷ್ಟು ಎಕ್ಸಾಂಪಲ್ಸ್ ಜೊತೆಗೆ ನಾನು ಇನ್ನೂ ಒಂದಷ್ಟು ವಿಷಯಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀನಿ ಕಳೆದ ಒಂದು ವಾರದಿಂದ ತಗೊಂಡಂತ ವಿಚಾರದಲ್ಲಿ. ಸೊ ಅದರಲ್ಲಿ ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ, ಶ್ರೀಮಂತ ಮನಸ್ಥಿತಿಯ ವ್ಯಕ್ತಿಗಳು ಅವಕಾಶಗಳ ಮೇಲೆ ಗಮನ ಹರಿಸ್ತಾರೆ. ಇದು ಬಹಳ ಕಾಮನ್ ಆಗಿ ನಾವು ಕೇಳಿದೀವಿ, ಆದ್ರೆ ಕಾಮನ್ ಆಗಿ ಕೇಳಿದ್ರು ಕೂಡ ಅಳವಡಿಕೆನಲ್ಲಿ ಬಹಳ ಹಿಂದೆ ಉಳಿದಿದ್ದೀವಿ. ಸೊ ಕಳಪೆ ಮನಸ್ಥಿತಿ ಇರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಅಡೆತಡೆಗಳ ಮೇಲೆ ಗಮನ ಹರಿಸ್ತಾರೆ. ನೀವು ಕೂಡ ಇದ್ರಲ್ಲಿ ಗಮನಿಸಬೇಕಾಗಿದ್ದು, ಸೊ ನಾವೆಲ್ಲರೂ ಹಂಗಿದೀವ ಅಂತ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಒಂದಷ್ಟು ಮೇಲ್ಮಟ್ಟದಲ್ಲಿ ಇರ್ತೀವಿ, ಕೆಲವೊಂದು ವಿಚಾರಗಳಲ್ಲಿ ಇನ್ನೂ ಕೂಡ ನಮ್ಮ ಮನಸ್ಥಿತಿನ ನಾವು ಸರಿ ಮಾಡ್ಕೋಬೇಕಾಗಿದೆ. ಸೊ ಹಂಗಾಗಿ ನಾವು ನಮ್ಮನ್ನೇ ಸೊ ಜೊತೆಗೆ ಹಾಕೊಂಡು ಮುಂದಕ್ಕೆ ಹೋಗ್ಬೇಕಾಗಿದೆ. ಆ ತರದೊಂದು ಶ್ರೀಮಂತ ವ್ಯಕ್ತಿಗಳ ಮನಸ್ಥಿತಿಗೆ ನಾವು ಬರ್ಬೇಕಾಗಿದೆ. ಏನು ಅವಕಾಶಗಳ ಮೇಲೆ ಗಮನ ಹರಿಸೋದು ಅಂದ್ರೆ ಏನು, ಆಪರ್ಚುನಿಟಿ ಕಡೆಗೆ ಗಮನ ಹರಿಸೋದು ಅಂತೇಳಿ. ಯಾಕಂತ ಹೇಳಿದ್ರೆ ಈ ಜಗತ್ತು ನಡೀತಿರೋದೆ, ಈ ಪ್ರಪಂಚ ನಡೀತಾ ಇರೋದೆ, ಅಭಿವೃದ್ಧಿ ಆಗ್ತಾ ಇರೋದೆ ಸೊ ಆಪರ್ಚುನಿಟಿ ಮೇಲೆ ಯಾರು ಫೋಕಸ್ ಮಾಡಿದರೆ ಅದ್ರ ಮೇಲೇನೆ. ಕರೆಕ್ಟ್ ಅಲ್ವಾ? ಅಂದ್ರೆ ಏನ್ ಬೇಕು ಅನ್ನೋದನ್ನ, ಜಗತ್ತಿಗೆ ಏನ್ ಬೇಕು, ಸುತ್ತಮುತ್ತ ಇರೋರ್ಗೆ ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಯಾರು ಆ ಸೇವೆಗಳನ್ನ ಕೊಡ್ತಾ ಬಂದಿದ್ದಾರೋ ಅವರೆಲ್ಲರೂ ಕೂಡ ಬೆಳೀತಾ ಕೂಡ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಕಣ್ಣೆದುರುಗಡೆ ಎಷ್ಟೊಂದು ಆಪರ್ಚುನಿಟೀಸ್ ಗಳಿರುತ್ತೆ, ಅವಕಾಶಗಳಿರುತ್ತೆ ಮೇಲ್ ಬರೋದಕ್ಕೆ, ಆದ್ರೆ ನಾವು ಗುರುತಿಸೋದಿಲ್ಲ. ಅಂದ್ಮೇಲೆ ಇರೋ ಅವಕಾಶದ ಮೇಲೂ ಕೂಡ ಒಂದಷ್ಟು ಅನುಮಾನ, ಒಂದಷ್ಟು ಆತಂಕ, ಒಂದಷ್ಟು ಗೊಂದಲ, ಇದೆಲ್ಲಾನು ಕೂಡ ಯೋಚನೆ ಮಾಡ್ತಿರ್ತೀವಿ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಈ
ಸಾಮಾನ್ಯವಾದಂತ ವ್ಯಕ್ತಿಗಳಾಗ್ಬೋದು ಅಥವಾ ಕಳಪೆ ಮನಸ್ಥಿತಿಯ ವ್ಯಕ್ತಿಗಳಾಗ್ಬೋದು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಯಾವಾಗ್ಲೂ ಕೂಡ ನನ್ನಿಂದ ಯಾರಿಗಾರು ಲಾಭ ಆಗ್ಬಿಡುತ್ತೇನೋ, ನನ್ನಿಂದ ಯಾರಿಗಾರು ಪ್ರಾಫಿಟ್ ಆಗ್ಬಿಡುತ್ತೇನೋ, ನನ್ನನ್ನ ಯಾರಾದ್ರೂ ಚೆನ್ನಾಗಿ ಬಳಸ್ಕೊಂಡ್ಬಿಡ್ತಾರೇನೋ, ನಾನು ಬೇರೆಯವ್ರಿಗೆ ಚೆನ್ನಾಗಿ ಯೂಸ್ ಆಗ್ಬಿಡ್ತೀನೇನೋ, ನನ್ನನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ಅವರೆಲ್ಲ ಚೆನ್ನಾಗಿ ಬೆಳೆದು ಬಿಡ್ತಾರೇನೋ, ನಾನ್ ಮಾತ್ರ ಮೂಲೆ ಗುಂಪು ಆಗ್ಬಿಡ್ತೀನೇನೋ, ಈ ತರ ಯಾವಾಗ್ಲೂ ಆತಂಕ ಮತ್ತೆ ಜಲಸಿನಲ್ಲೇ ಇರ್ತಾರೆ. ಆದ್ರೆ ಶ್ರೀಮಂತ ಮನಸ್ಥಿತಿಯ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ಅವಕಾಶಗಳು ನೋಡ್ತಾರೆ. ಸೊ ನನ್ನಿಂದ ಬೇರೆಯವ್ರಿಗೆ ಪ್ರಯೋಜನ ಆಗತ್ತೆ ಅಂದ್ರೆ ಆಗ್ಲಿ ತೊಂದರೆ ಇಲ್ಲ, ಆದ್ರೆ ನಾನ್ ಅವಕಾಶ ಯೂಸ್ ಮಾಡ್ಕೊಂಡು ನಾನೇನಾಗ್ಬೇಕು ನಾನೇನಾಗ್ಬೇಕು ನನಗೇನ್ ಸಿಗುತ್ತೆ ಅಂತ ಹೇಳಿ ಯಾವಾಗ್ಲೂ ಕೂಡ ಆಪರ್ಚುನಿಟೀಸ್ ಗಳ ಮೇಲೆ ನೋಡ್ತಿರ್ತಾರೆ. ಏನ್ ಆಪರ್ಚುನಿಟಿ ಅಂತ ಹೇಳಿದ್ರೆ, ಸೊ ಸಾಕಷ್ಟು ನೋಡಿರ್ಬೋದು. ಈಗ ನಮ್ಗೆಲ್ಲ ಗೊತ್ತು, ಪಕ್ಷಿ ಅಂತ ಬಂದ್ರೆ ಹದ್ದು ಕೂಡ ಒಂದು ಪಕ್ಷಿನೇ, ಅದೇ ತರ ಗಿಣಿನೂ ಕೂಡ ಒಂದು ಪಕ್ಷಿನೇ. ಲಾಸ್ಟ್ ಟೈಮ್ ಕೂಡ ಹೇಳಿದೆ, ನಾವು ಮಾತಾಡುವಂತ ಗಿಣಿಗಳಾಗಬಾರ್ದು, ಸಮಸ್ಯೆಗಳನ್ನ ದಾಟಿ, ಸೊ ಮೋಡಗಳನ್ನ ದಾಟಿ, ಮಳೆ ಬಂದಾಗ, ಮಳೆಯನ್ನು ಸಮಸ್ಯೆ ಬಂದಾಗ ಮೋಡಗಳು ದಾಟಿ, ಸೊ ಮೋಡಗಳ ಮೇಲೆ ಹೋಗಿ ಹಾರುತ್ತಲ್ಲ ಹದ್ದು, ಆ ರೀತಿ ನಾವು ಜೀವಿಸ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವುಗಳು ಕೂಡ ಅಷ್ಟೇ, ಆ ಒಂದು ಮನಸ್ಥಿತಿ ಇದ್ರೆ ನಾವು ಗೆಲ್ಲಕ್ ಸಾಧ್ಯ ಆಗತ್ತೆ. ಅಂದ್ರೆ ಅವಕಾಶಗಳನ್ನ ಗುರ್ತಿಸ್ಬೇಕಾಗತ್ತೆ. ಎಕ್ಸಾಂಪಲ್, ಎಂತ ಸಮಸ್ಯೆಗಳಲ್ಲೂ ಕೂಡ ಅವಕಾಶಗಳನ್ನ ಗುರ್ಸ್ಕೊಂಡ್ ಮೇಲ್ ಬರಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇಡ್ತೀನಿ. ನಾವೆಲ್ಲ ಕೇಳಿದೀವಿ, ಒಂದು ಕತ್ತೆ ಸ್ಟೋರಿ ಕೇಳಿದೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕತ್ತೆನ ಇಟ್ಕೊಂಡಿದ್ದ, ವಯಸ್ಸಾದ ಕತ್ತೆ, ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ಸಾಕೊಂಡ್ ಬಂದಂತ ಒಬ್ಬ ವ್ಯಕ್ತಿ. ಆಕಸ್ಮಿಕವಾಗಿ ಆ ಕತ್ತೆಗೆ ವಯಸ್ಸಾಗ್ತಾ ಬರ್ತಿತ್ತು, ಅದ್ರ ಶ್ರಮ ಅಷ್ಟಾಗಿ ಕಮ್ಮಿ ಆಗ್ತಿತ್ತು. ಅವನ್ಗೂ ಕೂಡ ಅದನ್ನ ಅಷ್ಟಿನ ಸಾಕಿತ್ತು, ಎಲ್ಲಿ ಕಳ್ಸೋದು, ಏನ್ ಮಾಡೋದು, ಎಲ್ಲೋದ್ರ ಅದು ವಾಪಸ್ ನಮ್ಮನೆ ಹತ್ರನೇ ಬರುತ್ತೆ ಅನ್ನೋ ತರ. ಸೊ ಒಂದ್ ರಾತ್ರಿ ಅದು ಆಕಸ್ಮಿಕವಾಗಿ ಬರ್ಬೇಕಾರೆ, ಆ ತೋಟದೊಳಗಡೆ ಬರ್ಬೇಕಾರೆ ಅದು ಮಿಸ್ ಆಗಿ ಗೊತ್ತಿಲ್ಲದೆ ಕಣ್ ಕಾಣಿಸ್ತೆ ಒಂದು ಹಾಳ್ ಬಾವಿಗೆ ಬಿದ್ದೋಗ್ಬಿಡುತ್ತೆ ಆ ಕತ್ತೆ. ಆ ಹಾಳ್ ಬಾವಿಗೆ ಬಿದ್ದಂತ ಕತ್ತೆ ಬಂದು ಕೂಗ್ಕೊಳ್ತದೆ, ಕತ್ತೆ ಕೂಗ್ಕೊಳ್ಳುತ್ತೆ, ಸಿಕ್ಕಾಪಟ್ಟೆ ಕೂಗ್ಕೊಳ್ಳುತ್ತೆ. ಆ ಕೂಗ್ಕೊಂಡಾಗ ಆ ಗೊತ್ತಾಗತ್ತೆ, ಗೊತ್ತಾಗತ್ತೆ. ಯಜಮಾನ ಬಂದು ನೋಡ್ತಾನೆ, ಓ ಕತ್ತೆ ಬಾವಿ ಒಳಗಡೆ, ಆಳವಾಗಿರುವಂತ ಪಾಳು ಬಾವಿ ಒಳಗಡೆ ಬಿದ್ದೋಗಿದೆ ಇದು. ಇದು ಎತ್ತೋದು ಕೂಡ ಅರಸಾಹಸ, ನಾನು ಒಬ್ಬನ ಕೈಲಿ ಎತ್ತಕ್ಕಾಗಲ್ಲ. ಆಮೇಲೆ ಊರ್ ಜನಗಳಲ್ಲಿ ಯಾವಾಗ್ಲೂ ರೇಗಿಸ್ತಿರ್ತಾರೆ, ಯಾವಾಗ್ಲೂ ಅದೊಂದು ಹಳೆ ವಯಸ್ಸಾದ ಕತ್ತೆ ಹಿಡ್ಕೊಂಡು ಜೀವನ ಮಾಡ್ತಿದ್ಯಾ, ನಿನ್ಗೇನ್ ಬುದ್ಧಿ ಇಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಭಗವಂತನ ಆಶೀರ್ವಾದ ಇಷ್ಟೇ ಅನ್ಸುತ್ತೆ, ಆ ಕತ್ತೆ ಅಲ್ಲೇ ಹೋಗ್ಬಿಡ್ಲಿ ಅದು. ಸೊ ಹಂಗೆ ಬಿಡೋ ಬದಲು ಒಂದ್ ಕೆಲಸ ಮಾಡೋಣ, ಈ ಕತ್ತೆನ ಮಣ್ಣು ಮುಚ್ಬಿಡೋಣ, ಅಟ್ಲೀಸ್ಟ್ ಅದ್ರ ಮೇಲೆ ಮಣ್ಣು ತುಂಬಿಕೊಂಡ್ರೆ ಒಂದು ಶವ ಸಂಸ್ಕಾರ ಮಾಡ್ದಂಗ ಆಗ್ಬಿಡುತ್ತೆ ಅಂದ್ಬಿಟ್ಟು, ಆ ತರದ ಒಂದು ಮನೋಭಾವ ಇಟ್ಕೊಂಡು ಏನ್ ಮಾಡ್ತಾನೆ ಅವನು, ತೋಡಿ 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 ಮಣ್ಣನ್ನೆಲ್ಲ ಗುಡ್ಡೆ ಮಾಡಿ ಅದನ್ನೆಲ್ಲ ತಗೊಂಡ್ ಬಂದು ಸುರಿತಾ ಬರ್ತಾನೆ. ಆ ಕತ್ತೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅವನು ವ್ಯಕ್ತಿ ಯಜಮಾನ, ಸೊ ಆ ಮಣ್ಣನ್ನು ಸುರಿದಾಗ ಆ ವ್ಯಕ್ತಿ, ಆ ಕತ್ತೆ ನನ್ನನ್ನ ಸಾಯಿಸೋದಕ್ಕೋ ಶವ ಸಂಸ್ಕಾರ ಮಾಡೋದಕ್ಕೋ ಅಥವಾ ನಾನ್ ಬೇಡ ಅಂತನೋ ಅವ್ರು ಮಣ್ಣಾಕ್ತಿದ್ದಾರೆ ಅನ್ಕೊಳಲ್ಲ. ಆ ಸಮಸ್ಯೆನ ಹೆಂಗ್ ತಗೊಳುತ್ತೆ ಅಂತ ಹೇಳಿದ್ರೆ, ನಾನ್ ಮೇಲ್ ಬರೋದಕ್ಕೋಸ್ಕರ ನನ್ ಕಾಲ್ ಕೆಳಗಡೆ ಮಣ್ಣು ಹೋಗ್ಲಿ, ನಾನ್ ಮೇಲ್ ಬರ್ಲಿ ಅಂತೇಳಿ ನಮ್ಮ ಯಜಮಾನ ಮಣ್ಣು ಹಾಕ್ತಿದ್ದಾನೆ ಅಂತ ಹೇಳ್ಬಿಟ್ಟು, ಅವರು ಮೇಲ್ಗಡೆಯಿಂದ ಮಂಕ್ರಿನಲ್ಲಿ ದೊಡ್ಡದಾಗಿ ಮಣ್ಣು ಸುರಿತಿದ್ರೆ, ಆ ಕತ್ತೆ ಆ ಮಣ್ಣನ್ನೆಲ್ಲ ಒದ್ರುಕೊಂಡು ಸೊ ಬೆಳಗ್ಗೆ ಆಗುವಷ್ಟರಲ್ಲಿ ಅದು ಮೇಲೆ ಬಂತಂತೆ. ಅಂದ್ರೆ ಒಂದು ಕತ್ತೆ ಅದಕ್ಕೆ ಬಂದಂತ ಸಮಸ್ಯೆನ ಅವಕಾಶವಾಗಿ ಪರಿಗಣಿಸ್ಕೊಳ್ತು, ಅವಕಾಶವಾಗಿ ಹುಡಿಕೊಂಡು ಕತ್ತೆ ಕೂಡ ಮೇಲ್ ಬಂತು. ಆ ವಯಸ್ಸಾದ ಕತ್ತೆಗೆ ಮೇಲ್ ಬರೋದಕ್ಕೆ ಅವಸರ ಇತ್ತು ಅಂತಂದಾಗ, ನಮ್ಗಳಿಗೂ ಕೂಡ ಜೀವನದಲ್ಲಿ ಮೇಲ್ ಬರ್ಬೇಕು, ಸಾಧಿಸ್ಬೇಕು ಅನ್ನೋ ಹಠ ಇದೆ. ನಾವ್ಯಾಕೆ ನಾವು ಅವಕಾಶಗಳಿಗೆ ಆದ್ಯತೆ ಕೊಡಬಾರದು? ಯಾಕೆ ನಾವು ಆಗಿರುವಂತ ಸಮಸ್ಯೆಗಳಿಗೆ, ಈಗ ಆಗೋಗಿರುವಂತ ಸಮಸ್ಯೆಗಳಿಗೆ, ಮುಂದೆ ಬರುವಂತ ಸಮಸ್ಯೆಗಳಿಗೆ, ಅಡೆತಡೆಗಳಿಗೆ ಜಾಸ್ತಿ ಗಮನ ಕೊಡ್ತೀವಿ? ಯೋಚನೆ ಮಾಡಿ. ತುಂಬಾ ಜನಗಳು, ಆಮೇಲೆ ಇನ್ನೊಂದೇನಂದ್ರೆ, ಸಾಮಾನ್ಯ ಮನಸ್ಥಿತಿ ಅಥವಾ ಕಳಪೆ ಮನಸ್ಥಿತಿಯ ಜನಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಊಹೆಗಳೇ ಜಾಸ್ತಿ, ಅಸೂಮ್ಷನ್, ಕಲ್ಪನೆಗಳೇ ಜಾಸ್ತಿ. ಯಾವ ತರದ ಕಲ್ಪನೆ? ಒಳ್ಳೆ ಕಲ್ಪನೆ ಆದ್ರೆ ಅಟ್ಲೀಸ್ಟ್ ಮಾನಸಿಕವಾಗಿ ಖುಷಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ, ಅದು ಒಂದಷ್ಟು ಯೂನಿವರ್ಸ್ ಕನೆಕ್ಟ್ ಆಗಿ, ಒಳ್ಳೆ ಒಂದು ವೈಬ್ರೇಷನ್ ಕನೆಕ್ಟ್ ಆಗಿ, ಒಳ್ಳೆ ಎನರ್ಜಿ ಕನೆಕ್ಟ್ ಆಗಿ ನನಗೆ ಒಳ್ಳೆ ವ್ಯಕ್ತಿಗಳನ್ನಾದ್ರೂ ಕನೆಕ್ಟ್ ಮಾಡ್ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ. ಆದ್ರೆ ಹಂಗ್ ಮಾಡಲ್ಲ. ನೆಗೆಟಿವ್ ಊಹೆಗಳು, ಸೊ ಅಂದ್ರೆ ವಿಕೃತವಾದಂತ ಊಹೆಗಳು, ಕಲ್ಪನೆಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಸೋಲಕ್ ಮುಂಚೆ ಸೋತೋಗ್ಬಿಟ್ರೆ, ಆಗದೆ ಇದ್ರೆ, ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ, ಏನಾದ್ರು ಸಮಸ್ಯೆ ಆಗ್ಬಿಟ್ರೆ, ಈ ತರ ಬೇಕಾದ್ರೆ ಗಮನಿಸಬಹುದು. ನಿಮ್ಗೆ ಸುತ್ತಮುತ್ತ ಅದೇ ತರ ನಿಮ್ಗೆ ಮೆಸೇಜ್ ಕೊಡ್ತಿರ್ತಾರೆ, ಸುಮ್ನಿರು, ಏನಕ್ಕೆ ತೊಂದರೆ ತಗೊಂತೀಯಾ, ಏನಕ್ಕೆ ಕಷ್ಟ ಪಡ್ತೀಯಾ, ಏನೋ ಪ್ರಾಬ್ಲಮ್ ಆದ್ರೆ ನೀನ್ ನೋಡಕ್ ಯಾರು ಬರ್ತಾರೆ, ಏನೋ ಸಮಸ್ಯೆ ಇದೆಯಾ, ಅದೆಲ್ಲ ನಮ್ಗೆ ಕೇಳೋದಕ್ಕೆ ಸಲಹೆ ತರ ಕಾಣಿಸುತ್ತೆ. ಆದ್ರೆ ಸಲಹೆನ ಅಥವಾ ಅದು ನೆಗೆಟಿವ್ ವೈಬ್ರೇಷನ್ ನ ಗಮನಿಸಿ ನೋಡಿ. ಹಾಗಾಗಿ ಕಳಪೆ ಮನಸ್ಥಿತಿ ಇರೋರು ಯಾವಾಗ್ಲೂ ಕೂಡ ಆ ರೀತಿಲೇ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈಗ ನಾವು ಥಿಂಕ್ ಮಾಡ್ಬೇಕಾಗಿದೆ, ನಾನು ಅವಕಾಶಗಳನ್ನ ಹುಡುಕ್ತೀನ, ಅಡೆತಡೆಗಳ ಬಗ್ಗೆ ಗಮನ ಹರಿಸ್ತೀನ, ನಾನು ನಿಜವಾಗ್ಲೂ ಯಾವಾಗ್ಲೂ ಯಾವ ಕ್ಷಣದಲ್ಲೂ ಗಮನ ಹರಿಸೋದು ಯಾವ್ದ್ರ ಮೇಲೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯಕ್ಕೆ ದಾರಿ ಆಗತ್ತೆ. ಅಷ್ಟೇ ಅಲ್ಲ, ಒಂದ್ ಸಣ್ಣ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ಇದರಲ್ಲಿ. ಸೊ ಒಂದು ದೊಡ್ಡ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ್ಯದ ಒಂದೇ ಒಂದು ರೂಲ್ಸ್ ಇತ್ತು ಅವ್ರ ಹತ್ರ. ಏನಪ್ಪಾ ಅಂತ ಹೇಳಿದ್ರೆ, ಯಾರೇ ತಪ್ಪು ಮಾಡಿದ್ರು ಕೂಡ ಆ
ಆ ಊರಿಂದ ಹೊರಗಡೆ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಭಯಂಕರವಾಗಿರುವಂತ ರಾಕ್ಷಸ ರೀತಿನಲ್ಲಿರುವಂತ ನಾಯಿಗಳನ್ನ ಸಾಕಿದ್ದ ಆ ರಾಜ. ಸೊ ಅಂದ್ರೆ ಯಾರು ತಪ್ಪು ಮಾಡಬಾರದು, ಆ ತಪ್ಪು ಮಾಡಿದವ್ರಿಗೆ ಒಂದು ದೊಡ್ಡ ಮಟ್ಟದ ಶಿಕ್ಷೆ ಕೊಡಬೇಕು. ಸೊ ಆ ಭಯ ಇರಬೇಕು ಜನಗಳಿಗೆ ಅನ್ನೋದಕ್ಕೋಸ್ಕರ ಆ ರಾಜ ಏನ್ ಮಾಡಿದ್ದ, ಯಾರೇ ತಪ್ಪು ಮಾಡ್ರು ಕೂಡ ಆ ರಾಜ ತಪ್ಪಾಡ್ದವ್ರನ್ನ ಆ ಕಾಡಲ್ಲಿದ್ದಂತ ಆ ರಾಕ್ಷಸ ತರ ಇದ್ದಂತ ಆ ನಾಯಿಗಳ ಗುಂಪಿಗೆ ಬಿಟ್ಬಿಡುವಂಥದ್ದು. ಆ ನಾಯಿಗಳು ಅವ್ರನ್ನೆಲ್ಲ ಹೆಂಗ್ ಬೇಕಂಗೆ ತಿಂದು ಆ ವ್ಯಕ್ತಿನ ಸಾಯಿಸ್ತಾವಂತೆ. ಸೊ ಆ ತರ ನಾಯಿಗಳು ಅಲ್ಲಿ ಕೂಡ ಇದ್ದವು. ಸೊ ಈ ರಾಜ ಯಾರೇ ತಪ್ಪು ಮಾಡ್ರು ಕೂಡ ಆ ತರ ಮಾಡ್ತಾ ಇದ್ದಂತೆ. ಒಂದ್ ಫೈನ್ ಡೇ ಏನಾಗಿದೆ ಅಂತ ಹೇಳಿದ್ರೆ, ಆಕಸ್ಮಿಕವಾಗಿ ಅಲ್ಲಿದ್ದಂತ ಮಂತ್ರಿಗೆ ಒಂದು ಸಣ್ಣ ಸಮಸ್ಯೆ ಆಗ್ಬಿಟ್ಟಿದೆ, ಅವರಿಂದ ತೊಂದರೆ ಆಗ್ಬಿಟ್ಟಿದೆ, ತಪ್ಪಾಗ್ಬಿಟ್ಟಿದೆ. ಆಗ ರಾಜ ಇಲ್ಲ, ಪ್ರಜೆ ಆದ್ರೂ ರಾಜ ಆದ್ರೂ ಮಂತ್ರಿ ಆದ್ರೂ ನ್ಯಾಯನೇ, ನಿನ್ಗೂ ಕೂಡ ಅದೇ ರೀತಿ ಶಿಕ್ಷೆ ಆಗ್ಲೇಬೇಕು. ಸೊ ನಾನು ಇದನ್ನ ಒಪ್ಪಲ್ಲ, ನೀನ್ ತಪ್ಪು ಮಾಡಿದ ಶಿಕ್ಷೆ ಆಗ್ಲೇಬೇಕು ಅಂತೇಳಿ. ಆಗ ಮಂತ್ರಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಬೇಡ್ಕೊಳ್ತಾನೆ, ಇಲ್ಲ ನಿಮ್ಮ ಹತ್ರ ಸೇವೆ ಮಾಡ್ತಾ ಇದ್ದೀನಿ, ತುಂಬಾ ವರ್ಷಗಳಿಂದ ಸೇವೆ ಮಾಡಿದ್ದೀರಿ, ಎಷ್ಟೊಂದು ಪ್ರಾಮಾಣಿಕತೆ ನಾನು ಮಾಡಿದ್ದೀನಿ, ಒಂದ್ ಸ್ವಲ್ಪ ಗಮನ ಕೊಡಿ, ದಯವಿಟ್ಟು ಮಾಡ್ಬೇಡಿ, ಬಳಸ್ಕೊಳ್ತಾರ ನಾಳೆ ದಿನ ಇದನ್ನ ತಪ್ಪಾಗಿ ಬಳಸ್ಕೊಳ್ತಾರ, ಹಂಗ ಆಗ್ಬಾರ್ದು, ಇಲ್ಲ ನಿಮ್ ಶಿಕ್ಷೆ ಆಗ್ಲೇಬೇಕು ಅಂತ. ಆಗ ಮಂತ್ರಿ ಸ್ವಲ್ಪ ಆಲೋಚನೆ ಮಾಡಿ ಅಂತಹ ಸಮಸ್ಯೆಲು ಕೂಡ ಸ್ವಲ್ಪ ಆಲೋಚನೆ ಮಾಡಿ ಹೇಳ್ತಾರಂತೆ, ಏನಂತ ಅಂದ್ರೆ, ಒಂದು ಆಯ್ತು ಈ ಶಿಕ್ಷೆ ಕೊಡಿ, ಆದ್ರೆ ನನ್ನನ್ನ ನೇರವಾಗಿ ತಗೊಂಡೋಗಿ ಆ ನಾಯಿಗಳ ಮಧ್ಯದಲ್ಲಿ ಬಿಡ್ಬೇಡಿ, ಅಟ್ಲೀಸ್ಟ್ ನನ್ಗೆ ಅಲ್ಲಿರೋದಕ್ಕೆ ಒಂದು 10 ದಿನ ಅವಕಾಶ ಮಾಡಿಕೊಟ್ಬಿಟ್ಟು ಆಮೇಲೆ ಆ ನಾಯಿಗಳ ಹತ್ರ ನಾನು ಬಿಡಿ, ನಿಮ್ ಶಿಕ್ಷೆ ನಾನು ಖಂಡಿತ ಒಪ್ಕೊಳ್ತೀನಿ, ನಾನು ಸ್ವೀಕರಿಸ್ತೀನಿ, ನಾನು ನ್ಯಾಯಕ್ಕೆ ಬದ್ಧವಾಗಿರ್ತೀನಿ ಅಂತೇಳಿ. ಸೊ ಆಯ್ತು ಇಷ್ಟೊಂದು ಕೇಳ್ಕೊಳ್ತೀರಂತ ರಾಜ ಏನ್ ಮಾಡಿದಂತೆ, ಆಯ್ತು 10 ದಿನ ಆ ಕಾಡಲ್ಲಿ ನೀನಿರು, ಅಲ್ಲಿರು, 10 ದಿನ ಆದ್ಮೇಲೆ ನಿನ್ನನ್ನ ಆ ಬೋನ್ಗಳಿಗೆ ಬಿಡ್ತೀನಿ, ನಾಯಿಗಳು ನಿನ್ನನ್ನು ತಿಂದಾಕತ್ತೆ. ಸೊ ಇದೆಂದಿನಂತೆ ಪ್ರೊಸೆಸ್ ಆಗತ್ತೆ ಅಂತ ಆಯ್ತು ಅಂತೇಳಿ ಒಪ್ಕೊಂಡಂತೆ ಮಂತ್ರಿನು ಹೋದ್ರಂತೆ. ಆ ಕಾಡಿಗೆ ಹೋದ್ಮೇಲೆ ಆ ಮಂತ್ರಿ ಏನ್ ಮಾಡದಂತ ಹೇಳಿದ್ರೆ, 10 ದಿನ ಆದ್ಮೇಲೆ ರಾಜ ನಾಯಿಗಳು ಬೋನ್ ಓಪನ್ ಮಾಡಿದಾನೆ, ಈ ವ್ಯಕ್ತಿನೂ ಮುಂದೆ ಬಿಟ್ಟಿದ್ದಾರೆ. ಸೊ ಸೈನಿಕರಲ್ಲಿ ಹೋಗಿ ಮಂತ್ರಿನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದಾರೆ, ಓಪನ್ ಮಾಡಿ ಎಲ್ಲಾನು ಮಾಡಿ. ಸೊ ಆದ್ರೆ ಆ ನಾಯಿಗಳು ಯಾವ್ದು ಕೂಡ ಆ ಮಂತ್ರಿನ ತಿಂದಿಲ್ಲ, ಆ ಮಂತ್ರಿನ ಮುಟ್ಟಿಲ್ಲ. ಅದು ಆ ಮಂತ್ರಿ ಹತ್ರ ಎಲ್ಲಾ ನಾಯಿಗಳು ಕೂಡ ಬಾಲ ಅಳ್ಳಾಡ್ಸ್ಕೊಂಡ್ ಬರ್ತಾ ಇದ್ವಂತೆ. ಸೊ ಏನಾಯ್ತಲ್ಲಿ, ಆ ಸಮಸ್ಯೆ ಒಳಗಡೆ ಮಂತ್ರಿ ಒಂದೇ ಒಂದ್ ಸಣ್ಣ ಉಪಾಯ ಮಾಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಆ ನಾಯಿಗಳ ಆತರ ಇದ್ದಂತ ನಾಯಿಗಳಿಗೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರು. ಆ ಕಾಡ್ನಲ್ಲಿ 10 ದಿನ ಇದ್ದಾಗ ಅವಕಾಶ ಮಾಡ್ಕೊಂಡು ಆ ನಾಯಿಗಳಿಗೆ ಸೇವೆ ಮಾಡಿದ್ರು, ಸರ್ವಿಸ್ ಮಾಡಿದ್ರು, ಊಟ ತಿಂಡಿ ಕೊಟ್ರು, ಚೆನ್ನಾಗಿ ನೋಡ್ಕೊಂಡಿದ್ರು. 10 ದಿನ ಆದ್ಮೇಲೆ ಆ ನಾಯಿಗಳು ಅವು ಯಜಮಾನ ಅಂತೇಳಿ ಆ ವ್ಯಕ್ತಿನ ಭಾವಿಸ್ತಾವಂತೆ. ಸೊ ಇಲ್ಲೇನಾಯ್ತು ಅಂತ ಹೇಳಿದ್ರೆ, ಸಮಸ್ಯೆ ಬಂದೇ ಬಿಟ್ಟಿತ್ತು, ಪ್ರಾಬ್ಲಮ್ ಆಗಿ ಹೋಗಿತ್ತು, ಪ್ರಾಣಕ್ಕೆ ಕುತ್ತು ಬಂದಿತ್ತು ಮಂತ್ರಿಗೆ. ಆದ್ರೆ ಸಣ್ಣ ಒಂದು ಆಪರ್ಚುನಿಟಿನ ಬಳಸ್ಕೊಂಡು ಯೋಚನೆ ಮಾಡಿ ಸಾವಿನ ದವಡೆಯಿಂದ ಅವರು ತಪ್ಪಿಸ್ಕೊಂಡ್ರು. ಇದೇ ರೀತಿ ನಮ್ ಜೀವನದಲ್ಲೂ ಕೂಡ ಎಷ್ಟೊಂದು ಅವಕಾಶಗಳು ಇರ್ತವೆ, ಅವಕಾಶದ ಕಡೆ ಗಮನ ಹರಿಸಿದ್ರೆ ಬದುಕು, ಸೊ ಅಡೆತಡೆಗಳ ಕಡೆ ಗಮನ ಹರಿಸಿದ್ರೆ ಸೊ ಬದುಕು ಸಿಗೋದಿಲ್ಲ. ಬದುಕಿರುತ್ತೆ, ಆದ್ರೆ ನಾವ್ ಇಷ್ಟಪಟ್ಟಂಗೆ ಇರೋದಿಲ್ಲ. ಸೊ ಇದು ನಾವು ಬಹಳ ಗಮನಿಸಬೇಕಾಗಿದ್ದು, ಶ್ರೀಮಂತ ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಂತರದಲ್ಲಿ ನೋಡಕ್ ಬಂತು ಅಂತ ಹೇಳಿದ್ರೆ, ಸೊ ಶ್ರೀಮಂತ ಮನಸ್ಥಿತಿಯವರು ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಶ್ರೀಮಂತರುಗಳನ್ನ ಮತ್ತೆ ಯಶಸ್ವಿ ವ್ಯಕ್ತಿಗಳನ್ನ ಇಷ್ಟಪಡ್ತಾರೆ, ಅವ್ರ ಜೊತೆ ಸಲಿಗೆಯಿಂದ ಇರಕ್ಕೆ ಇಷ್ಟಪಡ್ತಾರೆ, ಅವ್ರ ಕಂಡ್ರೆ ಖುಷಿ ಪಡ್ತಾರೆ, ಮತ್ತೆ ಅವರಿಂದ ಒಳ್ಳೆ ವಿಚಾರಗಳನ್ನ ತಗೊಳಕ್ ಇಷ್ಟಪಡ್ತಾರೆ, ಅವ್ರ ಜೊತೆ ಬೆರೀದಿಕ್ ಇಷ್ಟಪಡ್ತಾರೆ, ಅವ್ರ ಒಟ್ಟಿಗೆ ಸೇರೋದಿಕ್ ಇಷ್ಟಪಡ್ತಾರೆ, ಅವ್ರ ಕಂಡ್ರೆ ಒಟ್ಟಾರೆ ಮಾನಸಿಕವಾಗಿ ಬಹಳ ಇಷ್ಟಪಡ್ತಾ ಇರ್ತಾರೆ, ಯಶಸ್ಸನ್ನ ಇಷ್ಟಪಡ್ತಾ ಇರ್ತಾರೆ, ಯಶಸ್ವಿ ಆಗಿರೋ ವ್ಯಕ್ತಿಗಳನ್ನ ಇಷ್ಟಪಡ್ತಾ ಇರ್ತಾರೆ. ಸುತ್ತಮುತ್ತ ಯಾರೇ ಯಶಸ್ಸಾದ್ರೂ ಕೂಡ ಅದನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ, ಅವ್ರ ಯಶಸ್ಸನ್ನ ಬೇರೆಯವ್ರಿಗೂ ಕೂಡ ಹಂಚ್ಕೊಳ್ತಾ ಇರ್ತಾರೆ. ಅವರು ಅಕ್ಕಪಕ್ಕದಲ್ಲಿ ಯಶಸ್ಸಾದ್ರೆ ನಾನೇ ಯಶಸ್ಸಾದಷ್ಟು ಇಷ್ಟಪಡ್ತಾ ಇರ್ತಾರೆ. ಆಮೇಲೆ ಇನ್ನೊಬ್ಬರ ಯಶಸ್ಸನ್ನ ಯಾವಾಗ್ಲೂ ಕೂಡ ವಿಶಾಲವಾಗಿ ನೋಡ್ತಾ ಇರ್ತಾರೆ. ಆದ್ರೆ ಸಾಮಾನ್ಯ ಮನಸ್ಥಿತಿ ಅಥವಾ ಕಳಪೆ ಮನಸ್ಥಿತಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಶ್ರೀಮಂತರು ಯಾರಾದ್ರೂ ಆದ್ರೆ ಅಕ್ಕಪಕ್ಕದಲ್ಲಿ ಅವ್ರಿಗೆ ಅದು ಕೋಪ ಬರುತ್ತೆ, ದ್ವೇಷ ಬರುತ್ತೆ, ಅಸೂಯೆ ಆಗತ್ತೆ. ಸೊ ಯಶಸ್ವಿ ವ್ಯಕ್ತಿಗಳನ್ನ ಕಂಡ್ರೆ ಅವರಿಗೆ ಒಪ್ಕೊಳ್ಳೋದಕ್ಕಾಗಲ್ಲ. ಸೊ ಅವ್ರು ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರೇನೋ ಅದೃಷ್ಟವಂತರು, ಇವ್ರಿಗೇನೋ ದೇವ್ರು ಚೆನ್ನಾಗಿ ಕೈ ಹಿಡಿದ್ರು, ದೇವ್ರು ಇವ್ರಿಗೇನೋ ಪ್ರಪಂಚದಲ್ಲಿ ಯಾರೋ ಹೇಗೋ ಹೆಲ್ಪ್ ಮಾಡ್ಬಿಟ್ರು, ನಮ್ಗೆ ಯಾರು ಬರ್ತಾರೆ, ನಮ್ಮನ್ನ ಯಾರು ನೋಡ್ತಾರೆ. ಸೊ ಕೂಡ ಶ್ರೀಮಂತರನ್ನ ಬೇರೆ ನೋಡುವಂತದ್ದು, ನೆಗೆಟಿವ್ ಆಗಿ ನೋಡುವಂತದ್ದು, ಶ್ರೀಮಂತರನ್ನ ಕಂಡ್ರೆ ಇಷ್ಟ ಆಗಲ್ಲ, ಸಣ್ಣ ಪುಟ್ಟ ದ್ವೇಷಗಳು, ಜಲಸಿ ತುಂಬಾ ಇರುತ್ತೆ, ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಯಾರಾದ್ರೂ ಬೆಳೆಯೋರ್ನ ನೋಡಿದ್ರೆ, ಶ್ರೀಮಂತರಾಗೋರ್ ನೋಡಿದ್ರೆ, ದುಡ್ಡು ಖರ್ಚು ಮಾಡೋರ್ನ ನೋಡಿದ್ರೆ, ದುಡ್ಡು ಚೆನ್ನಾಗಿ ಇಟ್ಕೊಂಡ್ರು ನೋಡಿದ್ರೆ, ಒಳ್ಳೆ ಬಟ್ಟೆ ಹಾಕಿರೋ ನೋಡಿದ್ರೆ, ಯಾರನ್ನಾದ್ರೂ ನೋಡಿದಾಗ ಈ ಸಾಮಾನ್ಯ ಮನಸ್ಥಿತಿಯವರು ಅವ್ರನ್ನ ಕಂಡ್ರೆ ಅಷ್ಟಾಗಿ ಒಪ್ಕೊಳಕ್ ಆಗ್ತಿರಲ್ಲ. ಮತ್ತೆ ನೀವು ನೋಡಿರ್ಬೋದು. ಆಮೇಲೆ ಇನ್ನೂ ಒಂದ್ ಹೇಳ್ತಿರ್ತಾರೆ ಅದ್ರಲ್ಲಿ, ಏನಪ್ಪಾ ಅಂತ ಹೇಳಿದ್ರೆ,
ಹೆಂಗೋ ಸಂಪಾದನೆ ಮಾಡ್ಬಿಟ್ಟವ್ರು ಅವರು. ಹಂಗ್ ಆ ರೂಟಲ್ಲಿ ಹೋದ್ರೆ ನಾವು ಸಂಪಾದನೆ ಮಾಡ್ಬೋದು. ನಾವು ನಿಯತ್ತಾಗಿ ಬದುಕ್ತಿದೀವಿ. ನಾವು ಕಷ್ಟಪಟ್ಟು ನಿಯತ್ತಾಗಿ ಬದುಕ್ತಿರೋದಕ್ಕೆ ನಮ್ ಕಷ್ಟ. ತಪ್ಪು ಗಿಪ್ಪು ಮಾಡೋರು, ಹೆಂಗೋ ಮಾಡೋರು, ಏನೋ ಮಾಡೋರು ಚೆನ್ನಾಗ್ ಬದುಕ್ತಿದ್ದಾರೆ. ಸೊ ಈ ರೀತಿ ಕೇಳಿಸ್ಕೊಂಡಿರ್ತೀವಿ ನಾವುನು. ಗೊತ್ತೋ ಗೊತ್ತಿಲ್ಲದಂಗೆ ಕೆಲವೊಂದ್ ಟೈಮ್ ನಾವು ಮಾತಾಡಿರ್ಬೋದು. ಕರೆಕ್ಟ್ ಅಲ್ಲ? ನಿಯತ್ತಿಗೆ ಕಾಲ ಇಲ್ಲ, ಪ್ರಾಮಾಣಿಕತೆಯಿಂದ ಇರೋರಿಗೆ ದಾರಿ ಇಲ್ಲ. ಸೊ ಸುಳ್ಳು ಗಿಳ್ಳು ಹೇಳ್ಕೊಂಡು ಹೆಂಗೋ ಏನೋ ಮಾಡ್ಕೊಂಡು ಸಂಪಾದನೆ ಮಾಡಿದವರೆಲ್ಲ ಶ್ರೀಮಂತರಾಗ್ತಾರೆ. ಚೆನ್ನಾಗಿ ಶ್ರೀಮಂತರಾಗೋರ್ಗೆ ಇಲ್ಲಿ ಅವಕಾಶ ಇಲ್ಲ. ನಿಯತ್ತಾಗಿರೋ ಬೆಳೆಯಕ್ಕಾಗಲ್ಲ ಬುಡುಗರು. ಹಿಂಗೆಲ್ಲ ಹೇಳಿರೋದನ್ನ ನೀವು ಕೇಳಿಸ್ಕೊಂಡಿರ್ತೀರಾ ಅನ್ಕೋತೀನಿ. ಹೌದಾ? ಆತರ ಕೇಳಿಸ್ಕೊಂಡ್ರೆ ಮೆಸೇಜ್ ಹಾಕ್ಬೋದು ಎಸ್ ಆರ್ ನೋ. ಅಕಸ್ಮಾತ್ ಗೊತ್ತೋ ಗೊತ್ತಿಲ್ಲ ನಾವ್ ಹೇಳಿದ್ರು ಕೂಡ ಒಪ್ಕೊಳ್ಳೋಣ, ತೊಂದ್ರೆ ಏನಿಲ್ಲ. ಸೊ ಅದನ್ನ ನಾವು ಅಪ್ಗ್ರೇಡ್ ಆಗೋಣ, ಬದ್ಲಾಗೋಣ, ತೊಂದ್ರೆ ಏನಿಲ್ಲ. ಯಾಕಂತ ಹೇಳಿದ್ರೆ ಎಲ್ರೂ ಹುಟ್ಟದನೆ ಶ್ರೀಮಂತರ ಲಿಸ್ಟ್ ಬರ್ಬೇಕು, ಆ ಮನಸ್ಥಿತಿನೇ ಬರ್ಬೇಕು ಅಂತೇನಿಲ್ಲ. ಸೊ ಯಾಕಂದ್ರೆ ಹುಟ್ಬೇಕಾದ್ರೆ ಎಲ್ಲರೂ ಸಾಮಾನ್ಯವಾಗಿ ಹುಡ್ತೀವಿ. ಆದ್ರೆ ಪರಿಸರ, ಪರಿಸ್ಥಿತಿಗಳು ನಮ್ಮನ್ನೊಂದಷ್ಟು ಚೇಂಜ್ ಮಾಡ್ತಿರ್ತವೆ. ಬಟ್ ನಾವು ಸ್ವಲ್ಪ ತಿಳುವಳಿಕೆಯಿಂದ ನಾವು ಚೇಂಜ್ ಆಗೋದು ಅವಶ್ಯಕತೆ ಇದೆ. ಹಂಗಾಗಿ ಸಾಮಾನ್ಯ ಮನಸ್ಥಿತಿಯಿಂದ ಕಳಪೆ ಮನಸ್ಥಿತಿಯಿಂದ ಮೇಲ್ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಶ್ರೀಮಂತರನ್ನ ಇಷ್ಟಪಡಬೇಕು. ನೀವು ಶ್ರೀಮಂತಿಗೆ ನಿಮ್ಗೆ ಬರ್ಬೇಕು ಅಂದ್ರೆ ಶ್ರೀಮಂತಿಗೆ ಆಲ್ರೆಡಿ ಯಾರ ಹತ್ರ ಇದೆ ಆ ಶ್ರೀಮಂತಿಗೆನ ಗೌರವಿಸ್ಬೇಕು, ಆ ಶ್ರೀಮಂತರನ್ನ ಗೌರವಿಸ್ಬೇಕು, ಶ್ರೀಮಂತರನ್ನ ಗೌರವದಿಂದ ಕಾಣಬೇಕು. ಹಂಗಂತ ಮತ್ತೆ ಶ್ರೀಮಂತರನ್ನ ಮಾತ್ರ ಗೌರವದಿಂದ ಕಾಣಬೇಕು, ಬಡವ್ರನ್ನ ಇನ್ನೂ ಬೇಲ್ ಬರ್ದೇವ್ರನ್ನ ಗೌರವದಿಂದ ಕಾಣಬಾರ್ದ? ಇಲ್ಲ. ಈ ಗೌರವ ಅನ್ನುವಂಥದ್ದು ಎಲ್ರಿಗೂ ಬೇಕಿರೋದು. ಆದ್ರೆ ನನಗೆ ಶ್ರೀಮಂತಿಗೆ ಬೇಕು ಅಂದಾಗ ಆ ಶ್ರೀಮಂತಿಗೆ ಇಷ್ಟಪಡುವಂತ ವ್ಯಕ್ತಿತ್ವ ನಂದಾಗಿರ್ಬೇಕು. ನಾನು ಶ್ರೀಮಂತರಾಗಬೇಕು ಅಂತ ಇಷ್ಟಪಡೋ ವ್ಯಕ್ತಿ ಶ್ರೀಮಂತಿಗೆನೆ ಇಷ್ಟಪಡ್ತಿಲ್ಲ, ಬೇರೆಯವ್ರು ಶ್ರೀಮಂತರಾಗಿರೋದು ಕಂಡ್ರೆ ನನ್ಗೆ ಆಗಲ್ಲ ಅಂದ್ರೆ ಶ್ರೀಮಂತಿಗೆ ನನಗ್ ಬರಲ್ಲ ಅಲ್ವಾ? ಹೌದಾ ಇಲ್ವಾ? ಯೋಚನೆ ಮಾಡಿ ನೋಡಿ. ಹಾಗಾಗಿ ನಾನು ನನಗೇನ್ ಬೇಕೋ ಆ ರೀತಿ ಆಲ್ರೆಡಿ ಯಾರಿದ್ದಾರೆ ಅವರ ಒಂದು ಇಷ್ಟಪಡುವಂತದ್ದಾಗ್ಲಿ, ಅವ್ರನ್ನ ಗಮನಿಸುವಂತದ್ದಾಗ್ಲಿ, ಅವರ ಒಂದು ಅಬ್ಸರ್ವ್ ಮಾಡಿ ಅವರ ಜೀವನನ ಅಳವಡಿಸ್ಕೊಳ್ಳೋದಾಗ್ಲಿ ನಾವು ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಒಳ್ಳೇದನ್ನ ಕಾಪಿ ಮಾಡೋದು ಅಂತೀವಲ್ಲ, ಹಾಗಾಗಿ ಶ್ರೀಮಂತಿಗೆ ಇಷ್ಟಪಡೋದು ಕೂಡ ಬಹಳ ಮುಖ್ಯ. ಸೊ ನಾವ್ ಇದನ್ನ ಎಷ್ಟೊಂದ್ ಸರಿ ಹೇಳ್ತಿರ್ತೀವಿ ಕಾಮಿಡಿಯಾಗಿ ಕೂಡ. ಜನ ಹೆಂಗಿರ್ತಾರೆ, ಹೆಂಗ್ ಮಾತಾಡ್ತಿರೋದು. ಜನ ಅಂದ್ರೆ ಯಾರು? ನಾವೇ. ನಾನು ಯಾವಾಗ್ಲೂ ಹೇಳ್ತೀನಿ, ಬೇರೆ ಯಾರು ಅಲ್ಲ, ನಾವೇನೆ ಜನ ಅಂದ್ರೆ. ಯಾರಾದ್ರೂ ತುಂಬಾ ಚೆನ್ನಾಗಿ ಒಳ್ಳೆ ಸೂಪರ್ ಆಗಿರೋ ಮನೆ ಕಟ್ಟಿದ್ರೆ ಎಷ್ಟೊಂದ್ ಸರಿ ಗೊತ್ತೋಗುತ್ತೆ, ಏ ಬಿಡ ಯಾರೋ ಹೆಂಗೋ ಏನೋ ಮಾಡಿ ಕಟ್ಬಿಟ್ಟಿದಾನೆ, ಹಂಗ್ ಕಟ್ಟೋದಾದ್ರೆ ನಾವ್ ಎಷ್ಟು ಕಟ್ಬೋದು, ಇಂಥ ಒತ್ ಕಟ್ಬೋದಿತ್ತು ಅಂತಾರೆ. ಇಲ್ಲ ಸ್ನೇಹಿತರೆ. ಸೊ ಅಕಸ್ಮಾತ್ ತಪ್ಪು ಮಾಡು ಮೇಲ್ ಬರ್ತೀನಿ ಅಂದ್ರೆ ಅದಕ್ಕೂ ಧೈರ್ಯ ಬೇಕು. ಸುಮ್ನೆ ತಪ್ಪು ಮಾಡಿ ಮೇಲ್ ಬರಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಒಂದು. ಆದ್ರೆ ಎಲ್ರು ಅದೇ ತರ ಮಾಡಿರ್ತಾರ? ಇಲ್ಲ. ಸೊ ಎಷ್ಟೋ ಜನಗಳು ಸ್ವಂತ ಶ್ರಮದಿಂದ, ಬುದ್ಧಿವಂತಿಕೆಯಿಂದ, ಒಂದು ಬಹಳ ಹಾರ್ಡ್ ವರ್ಕ್ ಮಾಡಿ, ಸೊ ಸಿಕ್ಕಾಪಟ್ಟೆ ಹಗಲಾದ್ರೆ ಕಷ್ಟಪಟ್ಟು ಸಿಕ್ಕಂತ ಅವಕಾಶಗಳನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಎಷ್ಟೊಂದು ತ್ಯಾಗಗಳನ್ನು ಮಾಡಿ ಏನೇನೋ ಸಮಸ್ಯೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬೇಕಿರೋದು ಮಾತ್ರ ಫೋಕಸ್ ಮಾಡಿ ಶ್ರೀಮಂತರಾಗಿರ್ತಾರೆ. ನಾವ್ ಅದ್ಯಾವುದೂ ನೋಡಲ್ಲ, ಹತ್ರಕ್ಕೆ ಹೋಗಿ ನೋಡಲ್ಲ, ದೂರದಿಂದ ನೋಡ್ತಿರ್ತೀವಿ. ಸೊ ಹಾಗಾಗಿ ಆ ತರ ಎಲ್ಲ ಆಡ್ಕೊಳ್ತಿರ್ತೀವಿ. ಕರೆಕ್ಟ್ ಅಲ್ಲ? ಒಂದು. ಆಮೇಲೆ ನಾವ್ ಇನ್ನೂ ಹಂಗೆ ಇದೀವಿ ಅಂತ ಹೇಳಿದ್ರೆ ಸುಮಾರು ಸರಿ ಹೇಳ್ತೀವಲ್ವಾ, ಯಾರಾದ್ರೂ ಚೆನ್ನಾಗಿ ಬದುಕ್ತಿಲ್ಲ, ತುಂಬಾ ಇನ್ನು ಹಿಂದೆ ಉಳಿದವ್ರೆ, ಒಳ್ಳೆ ಬಟ್ಟೆ ಹಾಕಲ್ಲ, ಶಕ್ತಿ ಇದ್ರೂನು ಕೂಡ, ಬುದ್ಧಿ ಇದ್ರೂನು ಕೂಡ ಸಣ್ಣ ಪುಟ್ಟ ಮನೇಲಿದ್ದಾರೆ ಅಂದ್ರೆ ಅವ್ರು ನಾವ್ ಹೇಳಕ್ ಹೋಗ್ತೀವಿ, ಏನೋ ದೇವ್ರ ಶಕ್ತಿ ಕೊಟ್ಟಿಲ್ವನ, ಬುದ್ಧಿ ಕೊಟ್ಟಿಲ್ವನ, ಚೆನ್ನಾಗಿರೋ ಮನೇಲಿರೋ, ಚೆನ್ನಾಗಿ ಮಾಡೋ, ಸಂಪಾದನೆ ಮಾಡೋ, ಮುಂದೆ ಬಾರೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ನಾವ್ ಹೆಂಗಿದೀವಿ ಅಂತ ಹೇಳಿದ್ರೆ, ಕೆಲವರು ನಮ್ಗಿಂತ ತುಂಬಾ ಮೇಲ್ ಬಂದಿರೋರು ಇದ್ರೆ ಅವ್ರು ಸಾವ್ಸಕ್ ಹೋಗಲ್ಲ, ನಮಗಿಂತ ಕೆಳಗಡೆ ಇರೋರು ಯಾವಾಗ್ಲೂ ಬುದ್ಧಿ ಹೇಳ್ಕೊಂಡಿರ್ತೀವಿ. ಸೊ ಅದ್ರ ಮಧ್ಯದಲ್ಲಿ ನಾವು ಯಾವ ಕಡೆ ಹೋಗಿರಲ್ಲ. ಸೊ ಇಲ್ಲ, ನಾವು ಬದಲಾಗ್ಬೇಕಾದ್ರೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಏನ್ ಆಗ್ಬೇಕೋ ಆ ತರ ವ್ಯಕ್ತಿಗಳನ್ನ ಇಷ್ಟಪಡುವಂಥದ್ದು, ಶ್ರೀಮಂತಿಕೆನ ಇಷ್ಟಪಡುವಂಥದ್ದು ಬಹಳ ಮುಖ್ಯ ಆಗತ್ತೆ. ಸೊ ಆ ಒಂದು ಮನಸ್ಥಿತಿ ನಮ್ಮೆಲ್ರಿಗೂ ಬೇಕು. ಆ ರಿಚ್ನೆಸ್ ಅನ್ನ ಇಷ್ಟಪಡ್ಬೇಕು, ಫೀಲ್ ಮಾಡ್ಬೇಕು, ಅದನ್ನ ಅನುಭವಿಸ್ಬೇಕು ಮನಸಾರೆ. ಅವಾಗ ಖಂಡಿತ ನಾವು ಕೂಡ ಹೊರಗಡೆಯಿಂದ ಆಗಕ್ ಸಾಧ್ಯ ಆಗತ್ತೆ. ಸೊ ನೆಕ್ಸ್ಟ್ ಮೆಂಟಾಲಿಟಿ ಯಾವ ತರ ಇರುತ್ತೆ? ಸೊ ಇಲ್ಲಿ ನೋಡಿ, ಶ್ರೀಮಂತ ಮನಸ್ಥಿತಿ ವ್ಯಕ್ತಿಗಳು ಧನಾತ್ಮಕ ಮತ್ತು ಯಶಸ್ವಿ ವ್ಯಕ್ತಿಗಳೊಂದಿಗೆ ಬೆರೆಯುತ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದು ನಾನು ಬಹಳ ಇಷ್ಟಪಡ್ತೀನಿ ಇದನ್ನ. ನಾನು ಎಷ್ಟೋ ವರ್ಷಗಳ ಹಿಂದೆ ಈ ವಿಷಯ ತಲೆಗೆ ಹಾಕೊಂಡಂತ ವ್ಯಕ್ತಿ ನಾನು. ಅಂದ್ರೆ ನನಗೂ ಕೂಡ ಇದು ಸಪೋರ್ಟ್ ಆಗಿದೆ. ಸೊ ನನಗೆ ಬಹಳ ಸ್ಪೆಷಲ್ ಒಂದು ಆಡಿಯೋ ಮೆಸೇಜ್ ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ ತಗೊಂಡಾಗ ನಾನು ಪ್ರತಿ ದಿನ ಕೇಳ್ತಂತ ಆಡಿಯೋ ಯಾವುದು ಅಂತ ಹೇಳಿದ್ರೆ ಓ ಮನಸ್ಸೆ. ಸೊ ಬಹಳ ಫೇವರೆಟ್ ನನಗೆ ಓ ಮನಸ್ಸೆ. ರವಿ ಬೆಳಗೆರೆ ಅವರು ಅವ್ರು ಮೆಸೇಜ್ ಕೊಟ್ಟಿರುವಂತ ಒಂದು ಆಡಿಯೋ ಬುಕ್ ಅದು. ಓ ಮನಸ್ಸೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದ್ರಲ್ಲೆಲ್ಲ ಸಿಗುತ್ತೆ, ಯೂಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ. ತುಂಬಾ ಪ್ರಿಯವಾಗಿದ್ದ ವಿಷಯ ಅದ್ರಲ್ಲಿ ಎಷ್ಟೊಂದು ವಿಷಯಗಳಿದೆ. ಅದ್ರಲ್ಲಿ ನಾನು ಯಶಸ್ಸಿಗೆ ಬೇಕಾದಂತ ವಿಷಯಗಳು ತಗೊಂಡಿದ್ದೀನಿ. ಅದ್ರಲ್ಲಿ ಯಾವ ವಿಷಯ ಅಂತ ಹೇಳಿದ್ರೆ ಬಹಳ ಇಷ್ಟಪಟ್ಟಿದ್ದು, ಸೊ ನೀವು ಯಾವ ರಂಗದಲ್ಲಿ ಇರ್ತೀರಾ ಅಥವಾ ಯಾವ ಫೀಲ್ಡ್ ಅಲ್ಲಿ ಇರ್ತೀರಾ, ಆ ಫೀಲ್ಡ್ ಅಲ್ಲಿ ನೀವ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ರಲ್ಲ, ಅಲ್ಲಿ ಆಲ್ರೆಡಿ ರೀಚ್ ಆಗಿರೋ ವ್ಯಕ್ತಿಗಳ ಸಂಪರ್ಕಕ್ಕೊಳಗಾಗಿ ಅವರ ಜೊತೆಗಿರಿ. ಅವರು ಆ ಹಂತಕ್ಕೆ ಹೋಗೋದಕ್ಕೆ ಏನೆಲ್ಲ ಮಾಡಿದ್ರು, ಏನೆಲ್ಲ ಶ್ರಮ ಪಟ್ಟಿದ್ರೆ ಅದನ್ನ ಕೇಳಿ ತಿಳ್ಕೊಳ್ಳಿ. ಸಾಧ್ಯ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ಗಳಿದ್ರೆ ಮಾಡಿ, ಸಾಧ್ಯ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಗಳಿದ್ರೆ ಓದಿ. ಮತ್ತೆ ಅಂತ ವ್ಯಕ್ತಿಗಳೊಟ್ಟಿಗೆ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಗೆಟಿವ್ ರೀತಿನಲ್ಲ, ಪಾಸಿಟಿವ್ ಆಗಿ ಅವ್ರ ಜೊತೆ ಇರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ಬಿಟ್ಟು ಹೇಳಿ. ಅದನ್ನ ಕೇಳಿಸ್ಕೊಂಡಾಗ್ಲೂ ಕೂಡ ಯಾರೆಲ್ಲ
ನಮ್ಮ ಫೀಲ್ಡ್ ಅಲ್ಲಿ ನಮ್ಮ ಬಿಸ್ನೆಸ್ ಅಲ್ಲಿ ಬೆಳೆದಿದ್ದಾರೆ, ಅವ್ರ ಹತ್ರಕ್ಕೆ ಹೋಗ್ಬೇಕು, ಯಾವಾಗ್ಲೂ ನಾನು ಅವ್ರ ಹತ್ರದಲ್ಲಿ ಇರ್ಬೇಕು ಅಂತ ಹೇಳಿ ಬಯಸ್ತೀವಿ. ಅಂತ ಎಷ್ಟೊಂದು ಅವಕಾಶಗಳು ಸಿಕ್ಕದ್ ಬಳಸ್ಕೊಂಡು ನಾವು ಕೂಡ ಒಂದು ಹಂತಕ್ಕೆ ಬರಕ್ ಸಾಧ್ಯ ಆಗಿದೆ. ಆದ್ರೆ ಬಹಳಷ್ಟು ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರದೇ ಹಂತದವರು, ಅವ್ರ ಲೆವೆಲ್ನವರು, ಅವ್ರ ತರನೇ ಮಾತಾಡುವಂತವ್ರು, ರೂಮರ್ ಮಾತಾಡುವಂತವ್ರು, ಗಾಳಿ ಸುದ್ದಿಗಳು ಮಾತಾಡುವಂತವ್ರು, ಬೇರೆಯವ್ರನ್ನ ಬ್ಲೇಮ್ ಮಾಡುವಂತವ್ರು, ಟಿವಿ ನೋಡುವಂತವ್ರು, ಕ್ರಿಕೆಟ್ ನೋಡುವಂತವ್ರು, ಟೈಮ್ ಪಾಸ್ ಮಾಡುವಂತವ್ರು, ಅಂತವ್ರ ಜೊತೆ ಉಳ್ಕೊಂಡ್ಬಿಟ್ಟು ಮೇಲ್ ಬರಬೇಕು ಅಂತಾರೆ. ಇಲ್ಲ ಸ್ನೇಹಿತರೆ, ನೀವು ಯಾರ ಜೊತೆಲಿದ್ದೀರಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮೊನ್ನೆ ನಾನು ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಇಲ್ಲ ಒಂದ್ ಕಡೆ ಮಾತಾಡ್ತಾ ಇದ್ದೆ. ಸೊ ನಮ್ ಬೆಲೆ ಚೇಂಜ್ ಆಗೋದು ಎಲ್ಲಿಗೆ ಅಂತ ನೋಡಿ. ನಾವು ಫುಟ್ಪಾತ್ ಅಲ್ಲಿ ಒಂದು ತಳ್ಳೋ ಗಾಡಿನಲ್ಲಿ ರೈಸ್ ಇದೆಯಲ್ಲ, ಒಂದ್ ಕಡೆ ನಾನು ಆ ರೈಸ್ ಅನ್ಕೊಳ್ಳಿ, ನನ್ ಬೆಲೆ ಎಷ್ಟಿರುತ್ತೆ, ಒಂದ್ ಪ್ಲೇಟ್ಗೆ 30-40 ರೂಪಾಯಿ ಇರುತ್ತೆ. ಅದೇ ರೈಸು 5 ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಬಟ್ಲಲ್ಲಿ ಇದ್ರೆ ಅದ್ರ ಬೆಲೆನೇ 500-600 ರೂಪಾಯಿ ಆಗತ್ತೆ. ಯೋಚನೆ ಮಾಡಿ ನೋಡಿ, ಅದೇ ಅನ್ನ, ಸ್ಥಳ ಬೇರೆ, ಅದ್ರ ವ್ಯಾಲ್ಯೂ ಬೇರೆ ಆಗತ್ತೆ, ರೇಟ್ ಬೇರೆ ಆಗತ್ತೆ, ಅದ್ರ ಪವರ್ ಬೇರೆ ಆಗತ್ತೆ. ಕರೆಕ್ಟ್ ಅಲ್ಲ? ನೀವ್ ಯಾವ ತರ ವ್ಯಕ್ತಿಗಳಾಗ್ಬೇಕು? ಫುಟ್ಪಾತ್ ಅಲ್ಲಿ ಇರುವಂತ ರೈಸ್ ಹಾಕಿ ಇಷ್ಟಪಡ್ತೀರಾ, 5 ಸ್ಟಾರ್ 7 ಸ್ಟಾರ್ ಅಲ್ಲಿ ಇರುವಂತ ಹೋಟ್ಲಲ್ಲಿ ಇರುವಂತ ರೈಸ್ ಹಾಕಿ ಇಷ್ಟಪಡ್ತೀರಾ? ಯೋಚನೆ ಮಾಡಿ. ಅಂದ್ರೆ 7 ಸ್ಟಾರ್ ಸವಾಸ ಮಾಡಿದ್ರೆ ನಮ್ಮ ಬೆಲೆ ಬೇರೆ ಇರುತ್ತೆ. ಸೊ ನಾವು ಸಣ್ಣದು ಗಲ್ಲಿ ಸವಾಸ ಮಾಡಿದ್ರೆ ನಮ್ ಬೆಲೆ ಬೇರೆ ಇರುತ್ತೆ. ಅನ್ನ ಎರಡು, ಅದು ಹೊಟ್ಟೆ ತುಂಬಿಸುತ್ತೆ, ಇದು ಹೊಟ್ಟೆ ತುಂಬಿಸುತ್ತೆ, ಅದ್ರ ಬೆಲೆ ಬೇರೆ ಅಲ್ಲ, ವ್ಯಾಲ್ಯೂ ಬೇರೆ ಅಲ್ವಾ? ಸೊ ಆಲೋಚನೆ ಮಾಡಿ ನೋಡಿ. ಅಂದ್ರೆ ನಾವಿರುವಂತ ಜಾಗದ ಮೇಲೆ ನಮ್ಮ ಬೆಲೆ ಚೇಂಜ್ ಆಗತ್ತೆ. ಇದು ಗೊತ್ತಿರ್ಲಿ ಯಾವಾಗ್ಲೂ ಕೂಡ. ಸೊ ಹಂಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಗೆ ಬೆಲೆ ಇಮಿಡಿಯೇಟ್ ಆಗಿ ಯಾವ ತರ ಕಾಣಿಸುತ್ತೆ, ಹೆಂಗೆ ಜನ ನಮ್ಮನ್ನ ನೋಡ್ತಾರೆ, ಅಥವಾ ನಾವ್ ಯಾವ ತರ ಕಾಣಿಸ್ಕೊಳ್ತೀವಿ ಅಂತ ಹೇಳಿ ವೆರಿ ಸಿಂಪಲ್ ಒಂದು ಟಾಸ್ಕ್ ಅಂತ ತಗೊಳ್ಳಿ. ಈಗ ನಿಮ್ಮನ್ನೆಲ್ಲ ನಾನು ಏನ್ ಮಾಡ್ತೀನಿ, ಒಂದ್ ದೇವಸ್ಥಾನ ಹತ್ರ ಕರ್ಕೊಂಡೋದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದ್ ದೇವಸ್ಥಾನ ಹತ್ರ ಕರ್ಕೊಂಡೋದೆ. ನಿಮ್ಗಳ ಗೊತ್ತಾಗಕ್ಕೆ ಮುಂಚೆ, ನೀವು ಬರಕ್ಕೂ ಮುಂಚೆ ನಾನು ಆಲ್ರೆಡಿ ದೇವಸ್ಥಾನದ ಹೊರಗಡೆ ಒಬ್ಬ ಭಿಕ್ಷುಕ ಇದ್ದ, ದೇವಸ್ಥಾನದ ಒಳಗಡೆ ಒಬ್ರು ಪುರೋಹಿತರು ಇದ್ರು. ಭಿಕ್ಷುಕರು ಇದ್ದಾರೆ, ಪುರೋಹಿತರು ಇದ್ದಾರೆ. ಭಿಕ್ಷುಕರ ಹತ್ರ ಒಂದು ಬಟ್ಲಲ್ಲಿ ನಾನು ಅನ್ನ ಇಟ್ಟು ಬಂದಿದ್ದೀನಿ, ಪುರೋಹಿತರ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಅನ್ನ ಇಟ್ಟು ಬಂದಿದ್ದೀನಿ. ಕರೆಕ್ಟ್ ಅಲ್ಲ? ಸೊ ಇವೆರಡಕ್ಕೂ ಕೂಡ ಎರಡು ಅನ್ನ ನಾನೇ ಇಟ್ಟಿರೋದು. ನಿಮಗೆ ರಿವೀಲ್ ಮಾಡ್ತಾ ಇದೀನಿ. ನೀವು ಮೆಟ್ಲತ್ತಿ ಬಂದ್ರಿ, ಭಿಕ್ಷುಕನ ಪಕ್ಕದಲ್ಲಿ ಒಂದು ಬಟ್ಲ ರೈಸ್ ಇದೆ, ಪುರೋಹಿತರ ಬಟ್ಲಲ್ಲಿ ಒಂದು ರೈಸ್ ಇದೆ. ಕರೆಕ್ಟ್ ಅಲ್ಲ? ನೀವು ಭಿಕ್ಷುಕನ ಹತ್ರ ಇರುವಂತ ಬಟ್ಲಲ್ಲಿರೋ ರೈಸ್ ಅನ್ನ ನೋಡಿದ್ರೆ ದೂರ ನಿಂತ್ಕೊಳ್ತೀರಾ. ಸೊ ಯಾಕೆ ಅಂದ್ರೆ ಅದ್ರ ಬೆಲೆ ಬೇರೆ. ಯಾಕಂದ್ರೆ ಭಿಕ್ಷುಗೆ ಎಲ್ಲೋ ಭಿಕ್ಷೆ ಬೇಡ ತಂದು ಇಟ್ಟಿದ್ದಾನೆ, ಸರಿ ಇರಲ್ಲ ಅನ್ನೋ ಭಾವನೆ ಬಂದೇ ಬಿಡುತ್ತೆ ನಿಮ್ಗೆ ಸಡನ್ ಆಗಿ, ಅಲ್ವಾ? ಆದ್ರೆ ದೇವಸ್ಥಾನದ ಒಳಗಡೆ ಹೋಗಿ ಪುರೋಹಿತರ ಪಕ್ಕದಲ್ಲಿರುವಂತ ಬಟ್ಲದ ರೈಸ್ ಇರುತ್ತಲ್ಲ, ಆ ರೈಸನ್ನ ಪುರೋಹಿತರ ಕೊಟ್ರೆ ಅದನ್ನ ಪ್ರಸಾದ ತರ ಸ್ವೀಕರಿಸಿ ಕಣ್ಣಿಗೆ ಒತ್ಕೊಂಡು ಭಗವಂತ ಕಾಪಾಡು ಅಂತೇಳಿ ಅದಕ್ಕೊಂದು ಒಳ್ಳೆ ಭಾವನೆ ತುಂಬಿಸ್ಬಿಟ್ಟು ನಾವು ಅದನ್ನ ಸೇವಿಸ್ತೀವಿ. ಆದ್ರೆ ನಿಮಗೆ, ನೀವು ಬರಕ್ ಮುಂಚೆ ಎರಡು ಕಡೆ ನಾನೇ ಸುಮ್ನೆ ಇಟ್ಟು ಬಂದಿದ್ದೀನಿ. ಆದ್ರೆ ಎರಡು ಕಡೆ ಜಾಗ ಬದಲಾಗಿರೋದಕ್ಕೆ ನಿಮ್ಮ ಭಾವನೆ ಬದಲಾಯ್ತು, ನೀವು ಸ್ವೀಕರಿಸುವಂತ ರೀತಿ ಬದಲಾಯ್ತು. ನಿಮ್ ಮನಸ್ಸಿನಲ್ಲಿ ಎರಡು ಬಟ್ಲಲ್ಲೂ ಅನ್ನಕ್ಕೆ ಬೇರೆ ಬೇರೆ ಸ್ಥಾನ ಕೊಟ್ರಿ. ಒಂದನ್ನ ಬಹಳ ಕಮ್ಮಿ ಸ್ಥಾನ ಕೊಡ್ತೀರಾ, ಒಂದಕ್ಕೆ ದೊಡ್ಡ ಸ್ಥಾನ ಕೊಡ್ತೀರಾ. ಹೌದಾ ಇಲ್ವಾ? ಎಸ್ ಅಥವಾ ನೋ? ಮೆಸೇಜ್ ಮಾಡ್ಬೋದು, ಎಸ್ ಅಥವಾ ನೋ. ಸೊ ಆ ತರ ಜಸ್ಟ್ ಇಮ್ಯಾಜಿನ್ ಮಾಡಿ, ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿ ಬಿಟ್ಟಿದ ತಕ್ಷಣ ಒಂದ್ ಬಟ್ಲಲ್ಲಿ ಭಿಕ್ಷುಕರ ಪಕ್ಕದಲ್ಲಿರುವಂತ ಬಟ್ಲ ರೈಸು ಜೊತೆ ಪುರೋಹಿತರು ಪಕ್ಕದಲ್ಲಿರುವಂತ ಒಂದು ಬಟ್ಲ ರೈಸು, ಯಾವುದಕ್ಕೆ ವ್ಯಾಲ್ಯೂ ಜಾಸ್ತಿ? ಆದ್ರೆ ಏನು ಅಮ್ಮಮ್ಮ ಅಂದ್ರೆ, ಭಿಕ್ಷುಕರಿಗೂ ಮತ್ತೆ ಪುರೋಹಿತರಿಗೂ ಎಷ್ಟು ಡಿಫ್ರೆನ್ಸ್ ಇದೆ? ಅಮ್ಮಮ್ಮ ಅಂದ್ರೆ ಒಂದು 10 ಅಡಿ ಡಿಸ್ಟೆನ್ಸ್ ಇರ್ಬೋದಾ, 20 ಅಡಿ ಡಿಸ್ಟೆನ್ಸ್ ಇರ್ಬೋದಾ, ಅಷ್ಟೇ. 20 ಅಡಿ ಡಿಸ್ಟೆನ್ಸ್ ಇರೋ ಬಟ್ಲು ಬೆಲೆ ಚೇಂಜ್ ಆಗೋಯ್ತು, ಅದ್ರ ವ್ಯಾಲ್ಯೂ ಚೇಂಜ್ ಆಗೋಯ್ತು. ಕಾರಣ ಯಾರ ಪಕ್ಕ ಇತ್ತು ಅನ್ನೋದ್ರ ಮೇಲೆ ಅದ್ರ ವ್ಯಾಲ್ಯೂ ಚೇಂಜ್ ಆಯ್ತು. ನೀವುನು ಯಾರ ಪಕ್ಕ ಇರ್ತೀರಾ, ಯಾರ ಜೊತೆಗಿರ್ತೀರಾ, ಎಂತ ವ್ಯಕ್ತಿಗಳ ಜೊತೆಗಿರ್ತೀರಾ ಅನ್ನೋರ್ ಜೊತೆಲಿ, ನಿಮ್ಮ ಬೇಡೋರ್ ಜೊತೆಲಿ ಇರ್ತೀರಾ, ಆಶೀರ್ವಾದ ಮಾಡೋರ್ ಜೊತೆಲಿ ಇರ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಬೆಲೆ ಚೇಂಜ್ ಆಗತ್ತೆ. ಹಾಗಾಗಿ ಯಾವಾಗ್ಲೂ ಶ್ರೀಮಂತ ಮನಸ್ಥಿತಿ ಇರುವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಬೆಳೆಯೋರ್ ಜೊತೆನಲ್ಲಿ, ಯಶಸ್ಸಾಗೋರ್ ಜೊತೆನಲ್ಲಿ, ಶ್ರಮ ಪಡೋರ್ ಜೊತೆಲಿ, ದುಡಿಯೋರ್ ಜೊತೆನಲ್ಲಿ, ಸೊ ಎಲ್ಲದಕ್ಕೂ ಸಿದ್ಧವಾಗಿರುವಂತ ಮನಸ್ಥಿತಿ ಇರೋರ್ ಜೊತೆಲಿ ಇರ್ತಾರೆ. ಆದ್ರೆ ಕಳಪೆ ಮನಸ್ಥಿತಿ ಇರುವಂತವ್ರು, ಸಾಮಾನ್ಯ ಮನಸ್ಥಿತಿ ಇರುವವರು ಅವ್ರ ಲೆವೆಲ್ನವ್ರ ಜೊತೆಲೆ ಉಳ್ಕೊಂಡ್ಬಿಡ್ತಾರೆ. ಸಂಜೆ 6 ಗಂಟೆ ಆದ್ರೆ ಎಲ್ಲೋ ಒಂದ್ ಸರ್ಕಲ್ ಸಿಕ್ಕಿ ಬಜ್ಜಿನೋ ಬೋಂಡನೋ ಏನೋ ಚಾಟ್ಸ್ ತಿನ್ಕೊಂಡು ಹೆಂಗೊಟ್ಟು ಹಂಗಂತ ಅದೆಲ್ಲ ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಅದೆಲ್ಲ ನಿಮ್ಮ ಟೈಮ್ ಎಷ್ಟು ಸಮಯ ವೇಸ್ಟ್ ಆಗ್ತಿದೆ, ನಿಮ್ಮ ಉಜ್ವಲವಾದ ಭವಿಷ್ಯಕ್ಕೆ ಎಂತ ಒಂದು ಕೊರತೆ ಬರ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರುವಂತದ್ದು. ಸೊ ಆ ತರ ಎಲ್ಲೋ ಒಂದ್ ಕಡೆ ಟೈಮ್ ಪಾಸ್ ಮಾಡ್ಬಿಡ್ತೀವಿ. ಸಂಜೆ ಹೋಗಿ ಫ್ರೆಂಡ್ಸ್ ಜೊತೆಲಿ 2 ಅವರ್ ಟೈಮ್ ಪಾಸ್ ಮಾಡಿದ್ರೆ ನನಗೆ ಬಹಳ ಖುಷಿ. ಆದ್ರೆ ಆ ಗುಂಪಲ್ಲಿ ಯಾರೋ ಒಬ್ಬ ಫ್ರೆಂಡು ನಮ್ ಜೊತೆ ಸಾಹಸ ಕಮ್ಮಿ ಮಾಡಿ ಏನೋ ಮಾಡ್ದ, ಟ್ಯೂಷನ್ಗೆ ಹೋದ, ಇನ್ನೇನೋ ಮಾಡ್ದ, ಎಕ್ಸ್ಟ್ರಾ ಕೆಲಸ ಮಾಡಿ ಅವ್ನ್ ಮುಂದೆ ಬಂದ್ ಸ್ವಲ್ಪ ಡೆವಲಪ್ಮೆಂಟ್ ಆದ್ರೆ ಅವ್ನಿಗೆ ಏನ್ ಪಟ್ಟ ಕೊಡ್ತೀವಿ ಗೊತ್ತಾ? ನೋಡೋ ಅವ್ನ್ ಫ್ರೆಂಡ್ಶಿಪ್ ಗಿಂತ ದುಡ್ಡು ಜಾಸ್ತಿ ಆಯ್ತು ಕಣೋ, ಅವ್ನ್ ಯಾವಾಗ ನೋಡ್ರು ಅದು ಇದು ಅನ್ಕೊ ಓಡಾಡ್ತಾ ಇರ್ತಾನೆ. ನಮ್ ಜೊತೆಲಿ ಬಂದು ಒಂದಿನ ಪಾನಿಪುರಿ ತಿನ್ನಲ್ಲ, ಒಂದಿನ ಚಾಟ್ ತಿನ್ನಲ್ಲ, ಒಂದ್ ಬಜ್ಜಿ ಬೋಂಡಕ್ ಬರಲ್ಲ. ಅವ್ನು ಯಾವಾಗ್ಲೂ ದುಡಿಬೇಕು ಅನ್ನೋ ಆಸೆ ಜಾಸ್ತಿ. ಮನುಷ್ಯಂಗೆ ಅಷ್ಟು ಆಸೆ ಇರ್ಬಾರ್ದು ಕಣೋ. ಯಾವಾಗ ಸಿಕ್ತಾಗ ಅವ್ರನ್ನ ರೇಗಿಸ್ತೀವಿ. ಯಾಕೆ ಗೊತ್ತಾ ಸ್ನೇಹಿತರೆ, ಈ ಮಾತು ನನಗೂ ಕೂಡ ಬಂದಿದೆ.
ಸೊ ನನ್ನದೇ ಜೊತೆಲಿದ್ದಂತ ಸ್ನೇಹಿತರುಗಳಲ್ಲಿ ನನ್ ಬಿಟ್ಟು ಸಂಡೇ ಸಾಟರ್ಡೆ ಈವ್ನಿಂಗು ಮಾರ್ನಿಂಗು ನಾನು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ತುಂಬಾ ಜನ ಹೇಳಿದ್ದಾರೆ, ಇವನಿಗೆ ಹಣ ಅಂದ್ರೆ ಆಸೆ, ಹಣಕ್ಕೋಸ್ಕರ ಓಡೋಗ್ತಾನೆ, ಹಣಕ್ಕೋಸ್ಕರ ಮಾಡ್ತಾನೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನ, ನಾ ಹಣಕ್ಕೋಸ್ಕರ ಓಡೋಗೋದಲ್ಲ, ಜೀವನ ಕಟ್ಕೊಳ್ಳೋಕೋಸ್ಕರ, ಭವಿಷ್ಯ ಕಟ್ಕೋಸ್ಕರ ಓಡೋದಿದ್ದಿಲ್ಲ. ಸೊ ಯಾರು ಉಜ್ವಲವಾದ ಭವಿಷ್ಯ ರೂಪಿಸ್ಕೋತಿದ್ದಾರೆ ಅಂತವ್ರ ಜೊತೆನಲ್ಲಿ ಇರೋದಿದೆಯಲ್ಲ, ಅದು ಕೂಡ ನಮ್ಮ ಒಂದು ಉಜ್ವಲವಾದಂತ ಭವಿಷ್ಯಕ್ಕೆ ಸೊ ಅದು ಸ್ಪಾರ್ಕಲ್ ಆಗುತ್ತೆ, ದಾರಿ ಆಗುತ್ತೆ, ಕಿಡಿ ಆಗುತ್ತೆ, ಅಥವಾ ಒಂದು ಸಣ್ಣ ಹಣತೆ ಆಗುತ್ತೆ, ಒಂದು ದೀಪ ಆಗತ್ತೆ ಅದು, ಅಲ್ವಾ? ಸೊ ಹಾಗಾಗಿ ನಾನು ಕೂಡ ಅಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ಟಿದ್ರೆ ಸೊ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ಅದೇ ತರ ನಾವು ಯಾರ ಸಹವಾಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಓದಿರ್ಬೋದು, ಚಿಕ್ಕ ವಯಸ್ಸಿನ ಕೂಡ ನಮ್ಮ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ನಮ್ಮ ಟೀಚರ್ಸ್ ಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ನೀವು ಸಾಹಸ ಮಾಡೋದಿದ್ರೆ ಯಾರು ಸಾಹಸ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಬೇಕಾದ್ರೆ ಗಂಧದ ಜೊತೆಲಿ ಜಗಳ ಆಡಿ, ಕಿತ್ತಾಡಿ, ಒಡೆದಾಡಿ, ಫೈಟ್ ಮಾಡಿ, ಇದ್ರ ಜೊತೆಲಿ ಪ್ರೀತಿ ಬೇಡ ಅಂತಾರೆ. ಕರೆಕ್ಟ್ ಅಲ್ಲ? ಯಾಕಂದ್ರೆ ಗಂಧದ ಜೊತೆಲಿ ಒಡೆದಾಡಿದ್ರು ಕೂಡ ಆ ಗಂಧ ನನಗೆ ಸೋಕಿದ್ರೆ ನನ್ನ ಪರಿಮಳ ಇರ್ತದೆ ನನ್ನ ಹತ್ರ, ಗಮ್ ಅಂತ ಒಳ್ಳೆ ಸ್ಮೆಲ್ ಇರುತ್ತೆ, ಒಳ್ಳೆ ಓಡರ್ ಇರುತ್ತೆ, ಕರೆಕ್ಟ್ ಅಲ್ಲ? ಆದ್ರೆ ಇದ್ರ ಜೊತೆಲಿ ಪ್ರೀತಿ ಮಾಡಿದ್ರೆ ಮುಖ ಫೇಸ್ ಎಲ್ಲ ಮಸಿ ಆಗತ್ತೆ. ಅದಕ್ಕೆ ನಾವ್ ಯಾರ ಜೊತೆ ಇರ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ಸ್ವಲ್ಪ ಗಮನಿಸಿ, ಇದು ತುಂಬಾ ಅವಶ್ಯಕತೆ ಇರುವಂತ ವಿಷಯ. ನೀವು ಯಾರೆಲ್ಲ ಬೆಳೀತಿದ್ದಾರೆ ಅವರ ಸಾಹಸಕ್ಕೆ ಹೋಗಿ. ಬೆಳೆಯೋರ ಹತ್ರ ನಿಮ್ಗೆ ಏನ್ ಸಿಗ್ಬೋದು ಅಂದ್ರೆ ದಾರಿ ಸಿಗುತ್ತೆ, ಐಡಿಯಾಸ್ ಗಳು ಸಿಗತ್ತೆ, ಸ್ಪಿರಿಟ್ ಸಿಗತ್ತೆ, ಟೈಮ್ ಪಾಸ್. ಆದ್ರೆ ಸಾಮಾನ್ಯ ಮನಸ್ಥಿತಿಯವ್ರ ಹತ್ರ ಟೈಮ್ ಪಾಸ್ ಸಿಗತ್ತೆ, ಕಾಮಿಡಿ ಸಿಗತ್ತೆ, ಟೆಂಪ್ರವರಿ ಎಂಟರ್ಟೈನ್ಮೆಂಟ್ ಸಿಗತ್ತೆ, ಬಹಳ ಮಜಾ ಕೊಡ್ತಾರೆ, ಬಹಳ ಖುಷಿ ಕೊಡ್ತಾರೆ, ಸಣ್ಣ ಪುಟ್ಟ ಗಲ್ಲಿ ಕ್ರಿಕೆಟ್ ಆಡಿಸ್ತಾರೆ, ಸಣ್ಣ ಪುಟ್ಟ ಟಿವಿ ಗಿವಿ ಜೊತೆಲಿ ಕುತ್ಕೊಂಡು ನೋಡೋದು, ಮೂವಿ ನೋಡೋದು, ಟ್ರಿಪ್ಪಿಗೆ ಕರ್ಕೊಂಡು ಹೋಗುವಂತದ್ದು, ಹೆಂಗೆಲ್ಲ ನಡೀತದೆ. ಸಣ್ಣ ಪುಟ್ಟದಾಗ ಏನ್ ಬೇಕಾದ್ರೂ ನಡೀತದೆ, ಎಲ್ಲ ತಾತ್ಕಾಲಿಕವಾಗಿ. ಆದ್ರೆ ಯಾವ್ದು ಕೂಡ ಭವಿಷ್ಯಕ್ಕೆ ಅದು ಮೆಟ್ಲಾಗಿರೋದಿಲ್ಲ. ಯಾವತ್ತಾರು ಒಂದಿನ ಏಜ್ ಆದಾಗ ನೆನ್ಸ್ಕೋಬೋದೇ, ಯಾವತ್ ಹಂಗ್ ಟೈಮ್ ಪಾಸ್ ಮಾಡಿದ್ದು, ಹಂಗ್ ಟೈಮ್ ಪಾಸ್ ಮಾಡಿದ್ದು ಅಂತ. ಟೈಮ್ ಪಾಸ್ ಆಗಿರುತ್ತೆ, ಟೈಮ್ ಪಾಸ್ ಆಗಿರೋದು ಮೆಮೊರಿ ನಮ್ ತಲೆಯಲ್ಲಿ ಇರುತ್ತೆ, ಲೈಫ್ ಅಲ್ಲಿ ಪಾಸ್ ಆಗಿರಲ್ಲ. ಆ ಲೈಫ್ ಅಲ್ಲಿ ಪಾಸ್ ಆಗದಿರುವಂತದ್ದು, ಆ ಸಂತೃಪ್ತಿ ಇಲ್ದಿರುವಂತ ವಿಚಾರಗಳು ನಮ್ಮನ್ನ ಯಾವತ್ತೂ ಕಾಡ್ತಿರುತ್ತೆ. ಸೊ ಹಾಗಾಗಿ ಯಶಸ್ವಿ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಯಶಸ್ವಿ ವ್ಯಕ್ತಿಗಳ ಜೊತೆಗೆ ಬೆರೀಬೇಕು. ನೆಗೆಟಿವ್ ರೀತಿನಲ್ಲಿ ಬೇಡ, ಕೆಟ್ಟ ರೀತಿನಲ್ಲೋ ಇನ್ಯಾವುದೋ ಇಂಡೈರೆಕ್ಟ್ ಹೋಗಿ ಇನ್ನೆಂಗೋ ಅವ್ರಿಗೆ ಬೇರೆ ತರ ಹೋಗಿ ಅವ್ರ ಜೊತೆ ಸೇರ್ಬೇಕು ಅಂತಲ್ಲ. ಪಾಸಿಟಿವ್ ಆಗಿ ನಿಮ್ಮ ಒಂದು ಗ್ರೇಟ್ ಆಟಿಟ್ಯೂಡ್ ಜೊತೆಗೆ, ಒಳ್ಳೆ ಶ್ರಮದ ಜೊತೆಗೆ, ನಿಮ್ಮ ಆ ಒಂದು ಪಾಸಿಟಿವ್ ಗುಣದ ಜೊತೆಗೆ ನೀವು ದೊಡ್ಡ ವ್ಯಕ್ತಿಗಳ ಜೊತೆಗೆ, ಬೆಳೆಯುವ ವ್ಯಕ್ತಿಗಳ ಜೊತೆಗೆ, ಯಾರು ಲೈಫ್ ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಯಾರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವರು ಸಹವಾಸ ಮಾಡಿ, ಅಲ್ವಾ? ಎಕ್ಸಾಂಪಲ್ ನೀವೊಂದು ಜಿಮ್ ಜಾಯ್ನ್ ಆಗ್ತೀರಾ ಉದಾಹರಣೆಗೆ, ಆ ಜಿಮ್ ನಿಮ್ಗೆ ಏನ್ ಆಸೆ ಇದೆ ಅಂತ ಹೇಳಿದ್ರೆ, ಸೊ ಮಸಲ್ ಬಿಲ್ಡ್ ಮಾಡ್ಬೇಕು, ಸಿಕ್ಕಾಪಟ್ಟೆ ಫಿಟ್ ಆಗಿರ್ಬೇಕು, ಸ್ಪಿಕ್ಸ್ ಪ್ಯಾಕ್ ಬರ್ಬೇಕು, ನಾನು ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಫಿಟ್ ಆಗಿರ್ಬೇಕು ಅನ್ನೋ ಆಸೆ ಇದೆ. ಆ ಜಿಮ್ ಅಲ್ಲೂ ಕೂಡ ಸೀರಿಯಸ್ ಆಗಿ ವರ್ಕೌಟ್ ಮಾಡೋರು ಇರ್ತಾರೆ, 100% ಮಾಸ್ಟರ್, ಅಲ್ಲಿ ಕೋಚ್ ಮೆಂಟರ್ ಏನಿರ್ತಾರೆ ಅವ್ರನ್ನ ಫಾಲೋ ಮಾಡಿರ್ತಾರೆ. ಅಲ್ಲಿ ಇನ್ನೊಂದು 10 ಜನ ಇರ್ತಾರೆ ಸಾಧ್ಯ ಆದಷ್ಟು ಮಾಡುವಂತದ್ದು, ಏನೋ ಒಂದು ಖುಷಿಗೋಸ್ಕರ ಬರುವಂತದ್ದು, ಸ್ವಲ್ಪ ಇಲ್ಲ ಟೈಮ್ ಪಾಸ್ ಮಾಡುವಂತದ್ದು, ಅಲ್ಲೇ ಗುಂಪು ಸೇರ್ಕೊಂಡು ಟೀಗೆ ಹೋಗೋದು, ಕಾಫಿಗೆ ಹೋಗೋದು, ಟೈಮ್ ಪಾಸ್, ಇವರಿಬ್ರು ಇರ್ತಾರೆ. ಬಟ್ ನಿಮ್ಮ ಒಂದು ನಿರ್ಧಾರ ಏನು? ಸೀರಿಯಸ್ ಪೀಪಲ್ ಸಿನ್ಸಿಯರ್ ಪೀಪಲ್ ಇಲ್ಲ ಅಂತ ಹೇಳಿದ್ರೆ ಜಿಮ್ ನ ಟೈಮ್ ಪಾಸ್ಗೆ ಏನೋ ಒಂದು ಸಣ್ಣ ಒಂದು ಪ್ರಯತ್ನಕ್ಕೋಸ್ಕರ ಬಂದವ್ರ ಜೊತೆಲಿ ಇರ್ತೀರಾ. ಯಾರ ಜೊತೆಲಿ ಇರ್ತೀರಾ ಅಂದ್ರ ಮೇಲೆ ನಿಮ್ ಮಸಲ್ ಬಿಲ್ಡ್ ಆಗತ್ತೆ, ನಿಮ್ ಫಿಟ್ನೆಸ್ ಚೇಂಜ್ ಆಗತ್ತೆ. ಹಾಗಾಗಿ ಜೀವನನು ಕೂಡ ಹಾಗೆ ಸ್ನೇಹಿತರೆ. ಸೊ ಇದನ್ನ ನಾವು ಬಹಳ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಒಂದು ವಿಷಯ ಮಾಡೋಣ. ಅದೇ ಸಾಹಸ ಅಂತ ಬಂದಾಗ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಅರ್ಜುನ ಮತ್ತೆ ಕರ್ಣ ಅವ್ರದ್ದು. ಸೊ ಕೃಷ್ಣ ಪರಮಾತ್ಮನ ಜೊತೆ ಕರ್ಣಂದು ಮತ್ತೆ ಕೃಷ್ಣ ಪರಮಾತ್ಮಂದು ಡಿಸ್ಕಷನ್ ಆದಾಗ ಕೃಷ್ಣ ಹೇಳಿದ್ದು, ನಿನ್ನುಟ್ಟು ಹಂಗೆ ಇತ್ತು, ನನ್ನುಟ್ಟು ಹಂಗೆ ಇತ್ತು, ಅಟ್ಲೀಸ್ಟ್ ನೀನ್ ಕೊನೆ ಪಕ್ಷ ವಿದ್ಯೆನಾದ್ರೂ ಕಲ್ತಿದ್ಯಾ, ನೀನು ಬಿಲ್ ವಿದ್ಯೆನಾದ್ರೂ ಕಲ್ತೆ, ನೀ ಅದ್ರಲ್ಲಿ ಪರಿಣಿತ ಆದ್ರೆ ನನ್ಗೆ ಅದೇನೇನು ಮಾಡಕ್ಕೆ ಆಗಿಲ್ಲ, ನಾನೇನು ಮಾಡಕ್ಕಾಗಿಲ್ಲ. ಆದ್ರೆ ನಿನ್ಗೆ ಯಾಕೆ ಈ ತರ ಇದೆ, ನಿನ್ ಪಟ್ಟೆ ಹಾಕಿದೆ, ನನ್ ಪಟ್ಟೆ ಹಾಕಿದೆ, ನೀನು ಕರ್ಣ ಒಳ್ಳೆಯವನೇ, ಕರ್ಣ ನೀನ್ ಸೂಪರ್. ಆದ್ರೆ ಯಾಕೆ ನೀನ್ ಈ ತರ ಆದೆ ಅಂತ ಹೇಳಿದ್ರೆ, ನೀನು ಬಯಸಿ ಬಯಸಿ ಯಾರು ಸಹವಾಸ ಮಾಡದೆ ನೋಡಿ, ನಾನು ಬಯಸಿ ಬಯಸಿ ಯಾರು ಸಹವಾಸ ಮಾಡದೆ, ನಾನು ಬಯಸಿ ಬಯಸಿ ಪಾಂಡವರು ಸಹವಾಸ ಮಾಡದೆ, ಆದ್ರೆ ನೀನು ಬಯಸಿ ಬಯಸಿ ಕೌರವರು ಸಹವಾಸ ಮಾಡದೆ. ಸೊ ಯಾರ ಸಹವಾಸ ಇರುತ್ತೆ ಅನ್ನೋದ್ರ ಮೇಲೆ ನಿನ್ನ ಒಂದು ಪರಿಸ್ಥಿತಿ ಬದಲಾಗತ್ತೆ ಅಂತೇಳಿ, ಕರೆಕ್ಟ್ ಅಲ್ಲ? ಹಾಗಾಗಿ ಕೃಷ್ಣ ಎಷ್ಟೇ ಒಂದು ಹೆಸರು ಮಾಡಿದ್ರು ಕೂಡ ಕೌರವರ ಜೊತೆ ಇದ್ದ ಅನ್ನುವಂಥದ್ದನ್ನ ಅಳ್ಸಾಕೋದಕ್ಕೆ ಆಗೋದೇ ಇಲ್ಲ ಅದು. ಹಾಗಾಗಿ ನಮ್ಮ ಸಹವಾಸ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಸ್ನೇಹಿತರೆ. ಸೊ ಎಷ್ಟೊಂದು ತಿಳ್ಕೊಳ್ತಾ ಬರ್ಬೋದು, ಬಟ್ ಗೊತ್ತಿರುತ್ತೆ ನಮ್ಗೆ, ಗೊತ್ತಿದ್ರು ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಕಂಫರ್ಟ್ಗೋಸ್ಕರ ನಾವು ನಮ್ಮಂತವ್ರ ಜೊತೆ ಉಳ್ಕೊಂಡ್ಬಿಡ್ತೀವಿ. ಗ್ರೇಟ್ ಆಗಿರೋ ಜೊತೆಲಿ, ಚೆನ್ನಾಗಿ ಡೆವಲಪ್ಮೆಂಟ್ ಆಗೋರ್ ಜೊತೆ ಹೋಗಲ್ಲ. ನಮ್ ಕಂಫರ್ಟ್ಗೋಸ್ಕರ ನಮ್ಮಂತವ್ರ ಜೊತೆ ಬೇಕಾದ್ರೆ ನಮಗಿಂತ ಹಿಂದೆ ಉಳಿದವ್ರ ಜೊತೆ ಬೇಕಾದ್ರೆ ಇಷ್ಟಪಡ್ತೀವಿ, ಅವ್ರಿಗೇನೋ ಗೈಡ್ ಮಾಡ್ಕೊಂಡು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ಕೊಂಡು ಇದ್ಬಿಡ್ತೀವಿ. ನಮ್ಗೆ ಅದು ಖುಷಿ ಕೊಡ್ತಿರುತ್ತೆ, ಯಾಕಂದ್ರೆ ಅವ್ರಿಗಿಂತ ಬೆಟ್ರ್ ಇದೀನಿ ನಾನು ಅಂತೇಳಿ. ಸ್ನೇಹಿತರೆ, ಅವ್ರಿಗಿಂತ ನಾನು ಬೆಟ್ರ್ ಇದ್ದೀನಿ, ಆದ್ರೆ ಸುತ್ತಮುತ್ತ ಇರೋರ್ಗಿಂತಲ್ಲ, ಸುತ್ತಮುತ್ತ ಇರೋ ತುಂಬಾ ಮೇಲೋಗಿರ್ತಾರೆ, ನಾವ್ ಇನ್ನೂ ಮೇಲೋಗ್ಬೇಕು ಅನ್ನುವಂತ ಆ ಒಂದು ಆಕಾಂಕ್ಷೆ ಇರ್ಬೇಕಾಗತ್ತೆ. ಸೊ ಹಾಗಾಗಿ
ಆ ತರ ಒಂದು ಸಾಹಸ ಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ, ಶ್ರೀಮಂತ ಮನಸ್ಥಿತಿ ವ್ಯಕ್ತಿಗಳು ಭಯದ ನಡುವೆಯೂ ಹೋರಾಡ್ತಾರೆ. ಸೊ ಇದು ಒಂದು ಬಹಳ ಮುಖ್ಯವಾದಂತ ವಿಚಾರ ಸ್ನೇಹಿತರೆ. ಮತ್ತೆ ಕಳಪೆ ಅಥವಾ ಸಾಮಾನ್ಯ ಮನಸ್ಥಿತಿ ವ್ಯಕ್ತಿಗಳು ಏನ್ ಮಾಡ್ತಾರೆ, ಭಯ ಅವ್ರನ್ನ ತಡೆದು ನಿಲ್ಸುತ್ತೆ. ಯೋಚನೆ ಮಾಡಿ, ಇಲ್ಲಿ ನಮ್ಮ ಸಂಸ್ಥೆಯಲ್ಲೂ ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ನೆಗೆಟಿವ್ ಬರ್ತಿರುತ್ತೆ, ಸಿಕ್ಕಾಪಟ್ಟೆ ಜನ ನೆಗೆಟಿವ್ ಮಾಡ್ತಿರ್ತಾರೆ, ಫ್ಯಾಮಿಲಿ ನೆಗೆಟಿವ್ ಮಾಡ್ತಿರ್ತಾರೆ, ಫ್ರೆಂಡ್ಸ್ ನೆಗೆಟಿವ್ ಮಾಡ್ತಿರ್ತಾರೆ, ಸಂಬಂಧಿಕರ ನೆಗೆಟಿವ್ ಮಾಡ್ತಿರ್ತಾರೆ, ಎಷ್ಟೊಂದು ನೆಗೆಟಿವ್ಸ್ ಗಳಿರ್ತದೆ. ಈ ಫೀಲ್ಡ್ ಗೊತ್ತಿಲ್ಲ, ಈ ಬಿಸ್ನೆಸ್ ಬಗ್ಗೆ ಡೆಪ್ತ್ ಗೊತ್ತಿಲ್ಲ, ಬಟ್ ಏನೋ ಒಂದು ಛಲ ಮಾಡ್ಬೇಕು ಅನ್ನೋ ಹಠ ಇರುತ್ತೆ. ಅದ್ರ ಮಧ್ಯದಲ್ಲಿ ಈ ಫೀಲ್ಡ್ ಗೊತ್ತಿಲ್ಲ, ಭಯ ಇರುತ್ತೆ, ಸಂಬಂಧಿಕರು ಬೇಡ ಅಂತಾರೆ, ಭಯ ಇರುತ್ತೆ, ಸುತ್ತಮುತ್ತ ಇರೋರು ಬೇಡ ಅಂತಿರ್ತಾರೆ, ಭಯ ಇರುತ್ತೆ. ಆ ಎಲ್ಲಾ ಭಯದ ನಡುವೆಲೂ ಕೂಡ ಹೋರಾಡ್ದವ್ರು ನಮ್ಮ ಸಂಸ್ಥೆಯಲ್ಲಿ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿದ್ದಾರೆ. ಅದೆಲ್ಲ ನಿಮ್ಗೆ ಎಲ್ಲರೂ ತುಂಬಾ ಜನರಿಗೆ ಗೊತ್ತು. ಎಷ್ಟು ದೊಡ್ಡ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ, ಮಿರಾಕಲ್ ನಂತೆ ಬೆಳೆದ್ ನಿಂತಿದ್ದಾರೆ. ದೊಡ್ಡ ಒಂದು ಇನ್ಸ್ಪಿರೇಷನ್ ಸ್ಟೋರಿ, ಅವರು ಒಂದು ಜೀವಂತ ನಿದರ್ಶನಗಳಾಗಿ ನಿಂತಿದ್ದಾರೆ. ಸೊ ಆ ರೀತಿ ಅವ್ರು ಬೇಕಿದ್ದಂಗೆ ಹೆಂಗೆ ಒಬ್ಬ ಶಿಲ್ಪಿ ಶಿಲನ ಕೆತ್ತಿ ಸೊ ಅದು ಗೌರವ ತರ್ತಾರೋ, ಆ ತರ ಎಷ್ಟೋ ಜನ ಅವ್ರನ್ನ ಅವರೇ ಕೆತ್ಕೊಂಡು ಅತ್ಯದ್ಭುತವಾದ ಅಮೃತ ಶಿಲೆ ತರ ಬೆಳೆದ್ ನಿಂತಿದ್ದಾರೆ. ಸೊ ಆ ತರ ಸಾಧನೆಗಳು ಮಾಡ್ಕೊಂಡಿದ್ದಾರೆ. ಆದ್ರೆ ಎಷ್ಟೋ ಜನ ಅಡೆತಡೆಗಳು ಬಂದ ತಕ್ಷಣ ಆ ಭಯ ಅನ್ನುವಂಥದ್ದೇ ಅವ್ರನ್ನ ತಡೆದು ನಿಲ್ಸಿದೆ. ಇನ್ ಯಾರೋ ಇದೆ, ಇದು ಹುರ್ಕಾಗಲ್ಲ ಕಣೋ, ಇದು ಅಲಕ್ಷಿ, ಇದು ಮಾಡ್ರೆ ಹೆಚ್ಚು ಕಮ್ಮಿ ಆದ್ರೆ ಹೆಂಗೆ ನೀನು ಅಂದ ತಕ್ಷಣ ಆ ಭಯ ನಿಲ್ಸ್ಬಿಟ್ಟಿದೆ ಎಷ್ಟೋ ಜನ. ಒಬ್ಬರಲ್ಲಿಬ್ರು ಲಕ್ಷಾಂತರ ಜನ ನಿಂತು ಬಿಟ್ಟಿದ್ದಾರೆ ಆ ತರ. ಬರೀ ನಮ್ ಸಂಸ್ಥೆಲಲ್ಲ, ತುಂಬಾ ಜಾಗಗಳಲ್ಲಿ ಏನೋ ಒಂದ್ ಮಾಡಕ್ ಹೋಗ್ತಾರೆ. ಇದೆಲ್ಲ ಹುಷಾರಾಗಿರ್ಬೇಕು ನೀನು, ಭಯ, ನಿನ್ಗ ಅದಾಗತ್ತಾ ನೋಡು, ಭಯ, ಇದಾಗತ್ತ ನೋಡು. ಈ ತರ ಎಷ್ಟೊಂದು ಭಯಗಳು ಎಷ್ಟೋ ಜನಗಳ ಪ್ರತಿಭೆನ ತಡೆ ನಿಲ್ಸ್ಬಿಟ್ಟಿದೆ. ಹಾಗಾಗಿ ಕಳಪೆ ಮನಸ್ಥಿತಿ ಅಥವಾ ಸಾಮಾನ್ಯವಾದಂತ ಮನಸ್ಥಿತಿ ಏನಕ್ಕೆ ಆದ್ಯತೆ ಕೊಡ್ತಾರೆ ಅಂದ್ರೆ, ಭಯಕ್ಕೆ ಆದ್ಯತೆ ಕೊಡ್ತಾರೆ. ಭಯ ಅವ್ರನ್ನ ನಿಲ್ಸುತ್ತೆ, ಆದ್ರೆ ಭಯ ಜೊತೆಗೆ ಹೋರಾಡಲ್ಲ. ಭಯ ಜೊತೆಗೆ ಹೋರಾಡಬೇಕು. ಭಯ ಯಾರಿಗೂ ಇಲ್ಲ ಅಂತಲ್ಲ, ಎಲ್ರಿಗೂ ಜೀವನದಲ್ಲಿ ದೇವ್ರು ಸೃಷ್ಟಿಯಿಂದಲೇ ಕಳಿಸ್ಬಿಟ್ಟಿದ್ದಾನೆ. ನಮ್ಮೊಳಗಡೆ ಅನ್ಲಿಮಿಟೆಡ್ ಆಗಿ ಪ್ರೀತಿನೂ ಇದೆ, ಅನ್ಲಿಮಿಟೆಡ್ ಆಗಿ ಭಯನೂ ಇದೆ, ಅನ್ಲಿಮಿಟೆಡ್ ಆಗಿ ಗೊಂದಲನೂ ಇದೆ, ಅನ್ಲಿಮಿಟೆಡ್ ಆಗಿ ಸ್ಪಷ್ಟತೆನೂ ಇದೆ. ಯಾವುದಕ್ಕೆ ಆದ್ಯತೆ ಕೊಡ್ತೀವಿ ಅನ್ನೋದ್ರ ಮೇಲೆ ನಡೀತದೆ. ಕರೆಕ್ಟ್ ಅಲ್ವಾ? ಸಿಂಪಲ್ ಆಗಿ ಜಮೀನಲ್ಲಿ ಹೆಂಗೆ ಬಿತ್ತಿದ್ರೆ ಬೆಳೆ ಬರುತ್ತೆ, ಸುಮ್ನಿದ್ರೆ ಕಳೆ ಬರುತ್ತೆ. ವೆರಿ ಸಿಂಪಲ್. ಹಾಗಾಗಿ ನಾವು ಬಿತ್ತಿದ್ರೆ, ನಮ್ಮ ಮನ್ಸಿಗೆ ಬಿತ್ತಿದ್ರೆ ಬೆಳೆ ಮಾತ್ರ ಬರುತ್ತೆ, ಬಿತ್ತಲಿಲ್ಲ ಅಂದ್ರೆ ಕಳೆ ಮಾತ್ರ ಉಳ್ಕೊಳ್ಳುತ್ತೆ. ಕಳೆ ಬೆಳಿತಾನೆ ಇರುತ್ತೆ, ಕಳೆಗೆ ಕೊನೆ ಇಲ್ಲ ಅಲ್ವಾ? ಬೆಳೆಗಾದ್ರೆ ಏನು ಪೋಷಣೆ ಬೇಕು, ಕಳೆಗೆ ಪೋಷಣೆ ಬೇಕಿಲ್ಲ. ಸುಮ್ನಿದ್ರೆ ಕಳೆ ಅದಾಗೆ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ. ಸೊ ನಾವು ಭಯದ ಜೊತೆಗೆ ಹೋರಾಡೋದನ್ನ ಕಲ್ತ್ಕೊಂಡ್ರೆ ಅಂದ್ರೆ, ಭಯನ ತೆಗೆದು ಬಿಡಕ್ಕಾಗಲ್ಲ, ಭಯನ ಮೆಟ್ಟಿ ನಿಲ್ಲಕ್ಕಾಗಲ್ಲ, ಭಯನ ಸಂಪೂರ್ಣ ತೆಗ್ದಕ್ಕಾಗಲ್ಲ. ಒಂದಲ್ಲ ಒಂದು ವಿಚಾರದಲ್ಲಿ ಒಂದಲ್ಲ ಒಂದು ಭಯಗಳು ಬರ್ತಾನೆ. ಭಯ ಅಂದ್ರೆ ವಿಷಯ ಇಷ್ಟೇ, ಅನ್ನೋನ್, ಗೊತ್ತಿಲ್ದಿರೋ ವಿಚಾರಕ್ಕೆ ಭಯ ಬಂದೇ ಬರುತ್ತೆ. ನಿಮ್ಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ, ಏನಪ್ಪ ಮಾಡೋದು ಅಂತ ಗೊಂದಲಕ್ಕೆ ಹೋಗ್ತೀರಾ. ಸಿಂಪಲ್. ಗೊತ್ತಾದ್ರೆ ಕ್ಲಾರಿಟಿ ಸಿಕ್ತು ಅಲ್ವಾ? ಯಾವುದೇ ಒಂದು ಹೊಸ ಜಾಗಕ್ಕೆ ಹೋದಾಗ ನಮ್ಮವ್ರು ಯಾರು ಇಲ್ಲ, ಸ್ವಲ್ಪ ಗೊಂದಲ, ಭಯ. ಗೊತ್ತಾದ್ಮೇಲೆ ಅವರೆಲ್ಲ ಪರಿಚಯ ಆದ್ಮೇಲೆ ಭಯ ಹೋಯ್ತು. ಹಂಗಾಗಿ ಯಾವ ವಿಷಯ ಅನ್ನೋನು ನಮ್ ಭಾವನೆ ಅಷ್ಟೇ, ಅದು ಗೊತ್ತಿಲ್ಲ ಅನ್ನೋ ಭಾವನೆ ನಮ್ಗೆ ಭಯ ತರಿಸುತ್ತೆ ಹೊರತು ಇನ್ನೇನು ಇಲ್ಲ. ಬಟ್ ಭಯದ ಮಧ್ಯದಲ್ಲಿ ಹೋರಾಡೋ ವ್ಯಕ್ತಿಗಳು ಜಯಿಸಿದ್ದಾರೆ ಎಷ್ಟೊಂದು ಜನ. ಸೊ ಗೊತ್ತಿಲ್ದಿರೋ ಜಾಗ, ಈಗ ಮೊನ್ನೆ ನಾವು ನೋಡಿದ್ವಿ, ಒಂದು ಟೆಸ್ಟ್ ಮ್ಯಾಚ್ ಆಯ್ತು ಕ್ರಿಕೆಟ್, ಏನು ಜೈಸ್ವಾಲ್ ಅವ್ರದ್ದು ಒಂದು ಸೂಪರ್ ಎಕ್ಸ್ಟ್ರಾ ಸ್ಟೋರಿ. ಇವತ್ತು ಇಷ್ಟು ಚಿಕ್ಕ ಏಜ್ಗೆ ಇವತ್ತು ದೊಡ್ಡ ಮಟ್ಟದ ಒಂದು ಹೆಸರು ಮಾಡದಂತ ಒಬ್ಬ ವ್ಯಕ್ತಿ, ಇವತ್ತು ಹೋರಾಟದ ಒಂದು ಮನೋಭಾವ ಇಟ್ಕೊಂಡಂತ ಒಬ್ಬ ವ್ಯಕ್ತಿ. ಸೊ ಮನೆ ಬಿಟ್ಟು 11 ವರ್ಷಕ್ಕೆ ಬಾಂಬೆಗೆ ಹೋಗಿ, ಸೊ ಅಲ್ಲಿ ಪ್ರಾಕ್ಟೀಸ್ ಹೋಗಿದ್ದಾರೆ. ಗೊತ್ತಿಲ್ಲ, ಜನ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದ ಜಾಗದಲ್ಲಿ ಅವ್ರ ಹುಡುಗನ್ನ ಒಂದು ಪ್ರತಿಭೆ ನೋಡಿ, ಟ್ಯಾಲೆಂಟ್ ನೋಡಿ, ಅಲ್ಲಿ ಆ ಮೈದಾನ ಕ್ಲೀನ್ ಮಾಡಕ್ ಬರ್ತಂತ ಒಬ್ಬ ವ್ಯಕ್ತಿ ಅವ್ರನ್ನ ಕರ್ಕೊಂಡು ಒಂದು ಸೆಡ್ ತರ ಇದ್ದಂತ ಜಾಗದಲ್ಲಿ ಇಸ್ಕೊಂಡಿದ್ದಾರೆ. ಆಮೇಲೆ ಜೀವನ ಮಾಡೋಕ್ಕೋಸ್ಕರ, ಬದುಕು ನಡ್ಸ್ಕೊಳ್ಳೋಕೋಸ್ಕರ, ಊಟಕ್ಕೋಸ್ಕರ ಗೋಲ್ಗುಪ್ಪ ಪಾನಿಪುರಿ ಅಂಗಡಿ ಇಟ್ಕೊಂಡು ಆ ಗೋಲ್ಗುಪ್ಪ ಮಾರ್ತಂತ ಒಬ್ಬ ವ್ಯಕ್ತಿ. ಎಷ್ಟೊಂದ್ಸರಿ ಅವಮಾನ ಆಗಿದೆ, ಬದುಕಕ್ ದಾರಿ ಇಲ್ಲ, ಊಟಕ್ಕಿಲ್ಲ, ಭಯ ಆಗಿದೆ ಅವ್ರಿಗೆ. ಬಟ್ ಆದ್ರೆ ಅದ್ರ ಮಧ್ಯದಲ್ಲಿ ಗೋಲ್ಗುಪ್ಪ ಪಾನಿಪುರಿ ಮಾರ್ಕೊಂಡು ಅಲ್ಲೇ ಅವ್ರ ಜೊತೆಲೇ ಪ್ರಾಕ್ಟೀಸಿಗೆ ಬರ್ತಿದ್ದಂತ ಫ್ರೆಂಡ್ಸ್ ಗಳನ್ನ ನೋಡಿದಾಗ ಸ್ವಲ್ಪ ಅವಮಾನಗಳು ಆಗಿದ್ದಾವೆ. ಯಾವುದನ್ನು ತಲೆಗೆಡ್ಸ್ಕೊಂಡೆ ನಿಂತು, ಆಮೇಲೆ ಆ ವ್ಯಕ್ತಿಯ ಆಸಕ್ತಿ ನೋಡಿ ಅದ್ರ ನೆಕ್ಸ್ಟ್ ಲೆವೆಲ್ ಇನ್ನೊಬ್ಬರ ಮೆಂಟರ್ ಪರಿಚಯ ಆಗಿ, ಆ ಮೆಂಟರ್ ಅವ್ರಿಗೆ ಗೈಡ್ ಮಾಡಿ, ಸಪೋರ್ಟ್ ಮಾಡಿ, ಇವತ್ತು ಕೋಟಿಗೆ ಬೆಲೆ ಬಾಳುವಂತ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಇವತ್ತು ಅವ್ರನ್ನ IPL ಇರ್ಬೋದು, ಮ್ಯಾಚ್ ಅಲ್ಲಿ ಇರ್ಬೋದು, ಇಂಡಿಯನ್ ಕ್ರಿಕೆಟ್ ಇರ್ಬೋದು, ಇವತ್ತು ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಸಂಪಾದನೆ ಕೊಡ್ತಾ ಇದೆ. ಇವತ್ತು ಹೊರಗಡೆನೂ ಕೂಡ ಕೋಟಿಗಟ್ಟಲೆ ಬೆಲೆ ಬಾಳ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ. ಅಂದ್ರೆ ಆ ಭಯದ ನಡುವೆ ಹೊಸ ಜಾಗ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಸಂಬಂಧಿಕರಿಲ್ಲ, ಯಾರು ಇಲ್ಲ, ಆದ್ರೆ ಬದುಕ್ಬೇಕು, ಹೋರಾಡ್ಬೇಕು ಅನ್ನೋ
ಒಂದು ಭಾವನೆ ಇದ್ದಿದ್ದಕ್ಕೆ ಬಾಯಿ ಮಧ್ಯದಲ್ಲಿ ಹೋರಾಡಿ ಇವತ್ತು ಜೀವನ ಕಟ್ಕೊಂಡ್ರು ಅಲ್ವಾ? ಸೊ ಹಂಗಾಗಿ ನಿಮ್ಗಳನ್ನ ಭಯ ತಡೆದ್ ನಿಲ್ಸ್ಬೇಕಾ, ನೀವು ಹೋರಾಡ್ಬೇಕಾ ಯೋಚನೆ ಮಾಡಿ. ಸೊ ಇವೆಲ್ಲವೂ ಕೂಡ ತುಂಬಾ 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 ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಬಹಳಷ್ಟು ಜನಗಳಿಗೆ ಎದುರಿಸುವಂತ ಜನಗಳು ತುಂಬಾ ಇದಾರೆ. ಅವರು ಎದುರಿಸೋದಕ್ಕೆ ಅಂತ ಇರಲ್ಲ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ನಿಮ್ಮನ್ನ ಎದುರಿಸ್ತಿದ್ದೀನಿ, ಇವ್ರನ್ನ ಎದುರಿಸ್ತಿದ್ದೀನಿ ಅಂತ ತುಂಬಾ ಜನಗಳಿಗೆ ಗೊತ್ತೇ ಇಲ್ಲ. ಬಟ್ ಆದ್ರೂ ಕೂಡ ಎದುರಿಸ್ತಾ ಇರ್ತಾರೆ. ಅವ್ರು ಆಡೋ ಮಾತುಗಳು, ಅವ್ರು ಹೇಳೋ ವಿಷಯಗಳು ನಮಗ್ ಭಯ ಹುಟ್ಟಾಗ್ತಾ ಇರತ್ತೆ. ಮತ್ತೆ ಎಲ್ಲೂ ಹೋಗ್ಬೇಡಿ, ನಿಮ್ ಮನೇಲಿ ಇರ್ತಾರೆ ಎಷ್ಟೋ ಜನ ಪೇರೆಂಟ್ಸ್ ಗಳು, ತಂದೆ ತಾಯಿಗಳು, ಇಲ್ಲಿ ಯಾರು ಇರ್ಬೋದು ತಂದೆ ತಾಯಿಗಳು, ಏನಾದ್ರೂ ಮಕ್ಳು ಪ್ರಯತ್ನ ಪಡ್ತಾರೆ ಅಂದ ತಕ್ಷಣ ಇಲ್ಲ ಏನ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯಾ, ನನಗೆ ಅನುಭವ ಆಗಿದೆ, ಇವೆಲ್ಲ ಮಾಡಕ್ ಹೋಗ್ಬೇಡಿ, ಅಟ್ಲೀಸ್ಟ್ ನೀವೇನ್ ಮಾಡ್ತೀರಿ ನಾನ್ ಜೊತೆಗೆ ಬರ್ತೀನಿ ನಡ್ರಿ, ಆ ತರ ಹೇಳೋದು ತುಂಬಾ ಕಮ್ಮಿ ಇದಾರೆ. ಬಟ್ ಧೈರ್ಯ ತುಂಬಬೇಕಾದವರು ತುಂಬಾ ಜನ ಕಮ್ಮಿ ಇದಾರೆ. ಪೇರೆಂಟ್ಸ್ ಆಗ್ಬೋದು, ಅಷ್ಟೇ ಅಲ್ಲ ಫ್ರೆಂಡ್ಸ್ ಗಳಿದ್ದಾರೆ, ಮತ್ತೆ ಅಣ್ಣ ತಮ್ಮ ಅಕ್ಕ ತಂಗಿಯರು ಕೂಡ ಇದ್ದಾರೆ, ಸುತ್ತಮುತ್ತ ಇರೋರು ಕೂಡ ಇದ್ದಾರೆ. ಸೊ ಆ ಮಧ್ಯದಲ್ಲಿ ನಾವು ನಿರ್ಧಾರ ತಗೋಬೇಕು. ನಮ್ಗೊಂದು ಸ್ಪಷ್ಟತೆ ಬೇಕು. ನಾನು ಭಯದ ನಡುವೆನು ಹೋರಾಡ್ಬೇಕಾ ಅಥವಾ ಭಯ ಪಟ್ಕೋಬೇಕಾ? ಸೊ ಇದು ಅಥವಾ ಭಯ ನನ್ನ ತಡಿಬೇಕಾ? ಯೋಚನೆ ಮಾಡಿ. ನಿಮ್ ಕೈಲಿದೆ, ಭಯ ನಿಮ್ಮನ್ ತುಳಿಯೋದು, ಭಯನ ನೀವು ತುಳಿಯೋದು, ಯಾವುದು ಅಂತ ಗಮನಿಸಿ ನೋಡಿ. ನೀವು ಭಯನ್ ತುಳಿದ್ರೆ ಹೊಸ ಜೀವನ, ಭಯ ನಿಮ್ಮನ್ ತುಳಿದ್ರೆ ಹಳೆ ಜೀವನ. ಸೊ ಇಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಸೊ ಅದನ್ನ ನಾವು ಗಮನಿಸ್ಬೇಕಾಗತ್ತೆ, ರೈಟ್? ಸೊ ನೆಕ್ಸ್ಟ್ ನೋಡೋಣ, ಶ್ರೀಮಂತವಂತ ಮನಸ್ಥಿತಿ ಯಾವ ತರ ಇರ್ತಾರೆ, ಹೆಂಗ್ ಯೋಚನೆ ಮಾಡ್ತಿರ್ತಾರೆ ಅಂತೇಳಿ. ಅಂದ್ರೆ ಈ ಒಂದ್ ಶ್ರೀಮಂತಿಕೆ ಅನ್ನುವಂಥದ್ದು ಎಷ್ಟು ಅವಶ್ಯಕತೆ ಇದೆ, ಅಥವಾ ಸಾಧ್ಯ ಅನ್ನುವಂಥದ್ದು ಎಷ್ಟು ಅವಶ್ಯಕತೆ ಇದೆ, ಹಿಂಗಿದ್ದಾಗ ನಾವ್ ಏನೆಲ್ಲ ಮಾಡ್ಬೇಕಾಗತ್ತೆ ಅನ್ನುವಂಥ ವಿಚಾರದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಸೊ ಬಹಳ ಲಾಸ್ಟ್ ಟೈಮ್ ಮಾತಾಡಿದ್ರಿಂದ ಆ ವಿಷಯಗಳು ಇಟ್ಕೊಂಡು ಇನ್ನೇನ್ ಮಾಡ್ಬೋದು ಅನ್ನೋದ್ರ ಮೇಲೆ, ಅಥವಾ ಇನ್ನು ಏನೇನ್ ತಿಳ್ಕೊಬಹುದು ಅನ್ನೋದ್ರ ಮೇಲೆ. ಸೊ ಅದಾದ್ಮೇಲೆ ನೋಡ್ಬೋದು, ಶ್ರೀಮಂತ ಮನಸ್ಥಿತಿಯ ವ್ಯಕ್ತಿಗಳು ಫಲಿತಾಂಶಗಳ ಆಧಾರದ ಮೇಲೆ ಪ್ರಯತ್ನಿಸಲು ಆಯ್ಕೆ ಮಾಡ್ತಾರೆ. ಕಳಪೆ ಮನಸ್ಥಿತಿಯ ವ್ಯಕ್ತಿಗಳು ಸಮಯದ ಆಧಾರದ ಮೇಲೆ ಅವಲಂಬಿತರಾಗ್ತಾರೆ. ಇದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಸೊ ಫಲಿತಾಂಶ ಅಂದ್ರೆ ಏನು, ರಿಸಲ್ಟ್ ಅಂದ್ರೆ ಏನು ಗೊತ್ತು ನಮ್ಗೆ. ಅಂದ್ರೆ ಶ್ರೀಮಂತ ಮನಸ್ಥಿತಿ ವ್ಯಕ್ತಿಗಳು, ಯಾರಿಗೆ ರಿಚ್ ಮೆಂಟಾಲಿಟಿ ಮೈಂಡ್ ಸೆಟ್ ಇರುತ್ತೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಏನ್ ರಿಸಲ್ಟ್ ಬೇಕೋ ಆ ರಿಸಲ್ಟ್ಗೋಸ್ಕರ, ಆ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿ ಅದಕ್ಕೋಸ್ಕರ ಎಷ್ಟು ಬೇಕಾದ್ರೂ ಎಫರ್ಟ್ ಹಾಕಕ್ ರೆಡಿ ಇರ್ತಾರೆ. ಅದಕ್ಕೋಸ್ಕರ ಎಷ್ಟು ಪೇಯ್ಡ್ ಆದ್ರೂ ಪರವಾಗಿಲ್ಲ, ಎಷ್ಟು ರಿಸ್ಕ್ ಆದ್ರೂ ಪರವಾಗಿಲ್ಲ, ಎಷ್ಟು ನಷ್ಟ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಅದನ್ನ ಪಡಿಬೇಕು ಅನ್ನೋದಿರ್ತಾರೆ. ಯಾಕಂದ್ರೆ ಆ ರಿಸಲ್ಟ್ ನೋಡ್ತಿರ್ತಾರೆ. ಆದ್ರೆ ಸಾಕಷ್ಟು ಸಾಮಾನ್ಯ ಜನಗಳು ಸಮಯದ ಆಧಾರದ ಮೇಲೆ, ಅಂದ್ರೆ ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ಆಗುತ್ತೇನೋ, ಅಷ್ಟ್ ದಿನ ಆದ್ರೆ ಆಗಲ್ಲಪ್ಪ, ಇಷ್ಟ್ ದಿನ ಆದ್ರೆ ಆಗಲ್ಲಪ್ಪ, ನಮ್ಗೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬೇಕಪ್ಪ. ಸೊ ಈ ತರ ತುಂಬಾ ಜನಗಳು ನೋಡಿರ್ಬೋದು. ಮತ್ತೆ ಶ್ರೀಮಂತರುಗಳೆಲ್ಲರೂ ಕೂಡ ಮಂತ್ಲಿ ವೇಟ್ ಮಾಡಿದವರಲ್ಲ, ಮಂತ್ಲಿ ಇನ್ಕಮ್ಗೋಸ್ಕರ ಕಾಯ್ದವರಲ್ಲ. ಹಂಗಂದ್ರೆ ಮಂತ್ಲಿ ಇನ್ಕಮ್ ತಪ್ಪು ಅಂತ ಹೇಳ್ತಿಲ್ಲ, ಅದು ಕೂಡ ಒಂದು ಆದಾಯನೇ. ಆದ್ರೆ ಯಾರೆಲ್ಲ ಯಶಸ್ವಿ ಅವರು ದುಡ್ಡು ಡೆವಲಪ್ಮೆಂಟ್ ಆಗೋದಕ್ಕೆ ಬೇಕಾದಂತ, ಶ್ರೀಮಂತಿಕೆ ಮಲ್ಟಿಪಲ್ ಆಗೋದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಆ ರಿಸಲ್ಟ್ಗೋಸ್ಕರ ಫೈಟ್ ಮಾಡ್ತಿರ್ತಾರೆ. ಆದ್ರೆ ಬಹಳಷ್ಟು ಜನಗಳು ಸಾಮಾನ್ಯ ಪರಿಸ್ಥಿತಿ ಇರೋದ್ರೆ ಅವ್ರು ಅನ್ಕೊಂಡಷ್ಟು ಒಂದಷ್ಟು ಇನ್ಕಮ್ ಬಂದ್ರೆ ಸಾಕು, ಒಂದಷ್ಟು ಸ್ಯಾಲ್ರಿ ಬಂದ್ರೆ ಸಾಕು, ಅಪ್ಪ ಸದ್ಯಕ್ಕೆ ಒಂದ್ ತಿಂಗಳಿಗೆ ಇಷ್ಟು ಬಂದ್ರೆ ಸಾಕಪ್ಪ, 2 ತಿಂಗಳಿಗೆ ಇಷ್ಟು ಬಂದ್ರೆ ಸಾಕಪ್ಪ, ನಾನು ಇಷ್ಟು ದುಡ್ಡು ಎತ್ತಿಟ್ಕೊಂಡ್ರೆ ಸಾಕಪ್ಪ, ಈ ತರ ಕಂಫರ್ಟ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ಕೂಡ. ಅವ್ರಿಗೆ ಆ ಸಮಯ ಅನ್ನುವಂಥದ್ದು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇರ್ತದೆ. ಬಟ್ ಆದ್ರೆ ಬೆಳೆಯುವಂತವ್ರು ರಿಚ್ ಪೀಪಲ್ ಹೆಂಗಿರ್ತಾರೆ ಅಂತ ಹೇಳಿದ್ರೆ, ರಿಸಲ್ಟ್ ಮಾತ್ರ ಬಿಡು ಅವ್ರಿಗೆ, ಅಂಟಿಲ್ ರಿಸಲ್ಟ್ ಇಂಪಾರ್ಟೆಂಟ್. ಅದೇ ಎಷ್ಟ್ ದಿನ ಆಯ್ತು, ಎಷ್ಟ್ ಟೈಮ್ ತಗೊಳ್ತು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ರಿಸಲ್ಟಿಗೋಸ್ಕರ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಟಿಲ್ ಅವರು ಶ್ರೀಮಂತರಾಗಬೇಕು, ಅಂಟಿಲ್ ಅವ್ರು ರಿಚ್ ಆಗ್ಬೇಕು, ಅಂಟಿಲ್ ಸಾಧನೆ ಮಾಡ್ಬೇಕು, ಅದಕ್ಕೋಸ್ಕರ ಏನೆಲ್ಲ ಮಾಡ್ಬೇಕು ಅಂತ. ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ನೀವು ಸ್ಟಡಿ ಮಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಎಷ್ಟೋ ಜನಗಳು 20 ವರ್ಷಗಳಿಂದ ಪ್ಲಾನ್ ಮಾಡಿರ್ತಾರೆ, ಇನ್ 20 ವರ್ಷಕ್ಕೆ ಹೆಂಗಾಗ್ಬೇಕು ಅಂತೇಳಿ. ಆ 20-25 ವರ್ಷಗಳ ನಂತರ ಅವ್ರು ಶ್ರೀಮಂತರಾಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಆದ್ರೆ ಅವ್ರು 20 ವರ್ಷಕ್ಕೆ ಮುಂಚೆನೆ ಪ್ಲಾನ್ ಮಾಡಿರ್ತಾರೆ. ಎಷ್ಟೋ ಜನಗಳಿಗೆ 20 ವರ್ಷ ಆಗ್ಲಿ, 20 ವರ್ಷ ಅಲ್ಲ, ನೆಕ್ಸ್ಟ್ 2 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಗಮನಿಸಿ ನೋಡಿ ಬೇಕಾದ್ರೆ, ಇಲ್ಲೇ ನೀವೇ ಒಂದ್ಸರಿ ಜಸ್ಟ್ ಹಾಗೆ ಥಿಂಕ್ ಮಾಡಿ ನೋಡಿ. ಇನ್ 2 ವರ್ಷಕ್ಕೆ ನೀವೇನ್ ಆಗ್ಬೇಕು, ಇನ್ 2 ವರ್ಷಕ್ಕೆ ಎಲ್ಲಿಗೆ ಹೋಗಿ ತಲುಪಬೇಕು, ಇನ್ 2 ವರ್ಷಕ್ಕೆ ನಿಮ್ಮ ಆದಾಯ ಹೆಂಗಿರ್ಬೇಕು, ಇನ್ 2 ವರ್ಷಕ್ಕೆ ನಿಮ್ಮ ಕುಟುಂಬ ಯಾವ ಹಂತಕ್ಕೆ ಬರ್ಬೇಕು, ಇದು ಯಾವ್ದಾದ್ರು ಪ್ಲಾನ್ ಆಗಿರುತ್ತಾ? ಇರೋದೇ ಇಲ್ಲ. ನಮ್ಗೆ ಅದೇನು ಇರೋದಿಲ್ಲ. ಬಟ್ ನಮ್ಗೆ ಏನಂದ್ರೆ ಇಲ್ರೆ, ಒಟ್ಟಾರೆ ಹೋಗ್ತಿರ್ಬೇಕು, ಸ್ಯಾಲ್ರಿ ಬರ್ತಿರ್ಬೇಕು, ಜೀವನ ನಡೀತಾ ಇರ್ಬೇಕು, ಒಂದಷ್ಟು ಸಂಪಾದನೆ ಬರ್ತಿರ್ಬೇಕು, ಜೀವನ ನಡೀತಿರ್ಬೇಕು, ಇನ್ಕಮ್ ಬಂದು ಜೀವನ ನಡೆದ್ರೆ ಸಾಕಷ್ಟೇ, ಕರೆಕ್ಟ್ ಅಲ್ಲ? ಆದ್ರೆ ನನ್ನ ಕರಿಯರ್ ಎಲ್ಲಿಗೆ ಹೋಗಿ ನಿಲ್ಬೇಕು, ನನಗೆ ಫೈನಲ್ ಏನ್ ರಿಸಲ್ಟ್ ಬೇಕು, ಯಾವ ರಿಸಲ್ಟಿಗೋಸ್ಕರ ನಾನು ಪ್ರಯತ್ನಿಸ್ಬೇಕು, ಯಾವ್ದು ನನಗೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಗಮನಿಸಲ್ಲ ಸ್ನೇಹಿತರೆ. ತುಂಬಾ ಜನಗಳಿಗೆ ಫಲಿತಾಂಶದ ಬಗ್ಗೆ, ರಿಸಲ್ಟ್ ಬಗ್ಗೆ ಏನಂದ್ರೆ ಏನೂ ಗೊತ್ತಿರೋದಿಲ್ಲ. ಏನೋ ನಡಿಬೇಕು, ನಡೀತಾ ಇರತ್ತೆ, ಸಾಮಾನ್ಯವಾಗಿ ಹೋಗ್ತಾ ಇರ್ತದೆ. ಬಟ್ ಹೆಂಗೋ ಜೀವನದಲ್ಲಿ ಸಾಲ ಮಾಡದೇ ಇದ್ರೆ ಸಾಕಪ್ಪ, ನನಗೆ ಯಾರು ನಮ್ಮ ಹತ್ರ ಕೇಳದೇ ಇದ್ರೆ ಸಾಕಪ್ಪ, ಆಮೇಲೆ ಸಾಲ ಇಲ್ಲದೆ ಬದುಕು ನಡೆಸ್ಬಿಟ್ರೆ ಸಾಕಪ್ಪ. ಎಷ್ಟೋ ಜನಗಳ ಸಾಧನೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾನು ಮುಂಚೆ ಹಂಗೆ ಇದ್ದವನು, ನಾನು ಹಂಗೆ ಯೋಚನೆ ಮಾಡ್ತಿದ್ದೆ ಅವಾಗೆಲ್ಲ. ಅಪ್ಪ ಸಾಲ ಒಂದಿಲ್ಲ ಅಂದ್ರೆ ಅದಕ್ಕಿಂತ ಅದ್ಭುತವಾದ ಜೀವನ ಇನ್ಯಾವುದೂ ಇಲ್ಲ ಅಂತ. ಸಾಲ ಇಲ್ಲ ಅಂದ ತಕ್ಷಣ ಅದ್ಭುತವಾದ ಜೀವನನ
ತಗೊಂಡಿಲ್ಲ, ಫಾರ್ವರ್ಡ್ ಆಗ್ಲಿಲ್ಲ, ಗ್ರೋತ್ ಆಗ್ಲಿಲ್ಲ, ಏನು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಕರೆಕ್ಟ್ ಅಲ್ವಾ? ಹಾಗಾಗಿ ಬಹಳಷ್ಟು ಸಾಮಾನ್ಯ ಮನಸ್ಥಿತಿಯಿಂದ ನಾವು ಅಪ್ಗ್ರೇಡ್ ಆಗ್ಬೇಕಾಗಿದೆ. ಸೊ ರಿಸಲ್ಟಿಗೋಸ್ಕರ, ಆ ಒಳ್ಳೆ ಫಲಿತಾಂಶಕ್ಕೋಸ್ಕರ ನಾವು ಫೈಟ್ ಮಾಡ್ಬೇಕಾಗಿದೆ ಹೊರತು ಸೊ 1 ತಿಂಗಳಿಗೋ 2 ತಿಂಗಳಿಗೋ ಒಂದಷ್ಟು ಇನ್ಕಮ್ಗೋ ಸದ್ಯಕ್ಕೆ ನಾವು ಬಂದ್ರೆ ಸಾಕು ಅನ್ನೋಂಥ ಮನಸ್ಥಿತಿಯಿಂದ ಹೊರಗಡೆ ಬರ್ಬೇಕಾಗತ್ತೆ. ಸೊ ಅಂದ್ರೆ ಆ ಅನ್ಲಿಮಿಟೆಡ್ ಆಗಿ ಪ್ಲಾನ್ ಮಾಡ್ತಾ ರಿಸಲ್ಟಿಗೋಸ್ಕರ ವರ್ಕ್ ಮಾಡ್ತಾ ನಾನ್ ಬೆಟರ್ ಮಾಡ್ತಾನೆ ಹೋಗ್ತೀನಿ. ನಾನು ಬೆಟರ್ ಮಾಡ್ತಾನೆ ಹೋಗ್ತೀನಿ. ಸೊ ಅದು ರಿಸಲ್ಟ್ ಆಡ್ ಆನ್ ಆಗ್ತದೆ. ಉದಾಹರಣೆಗೆ ಅದನ್ನ ತಗೋಬಹುದು. ಸಚಿನ್ ಇವತ್ತು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ, ಯಾಕೆ ಅವ್ರು ದೇವರಾದ್ರು ಅಂತ ಹೇಳಿದ್ರೆ, ಅವ್ರು 2-3 ಸೆಂಚುರಿ ಮಾಡಿದ ತಕ್ಷಣ ಒಬ್ಬ ಹೆಂಗು ಸೆಂಚುರಿ ಮಾಡಿದೆ, ಎಲ್ಲ ನನ್ನ ಆಗಲ್ಲ ಅಂತಿದ್ರು, ಇಷ್ಟ ಹೈಟ್ ಇದಾರೆ ಇವ್ರಿನ್ ಸಾಧ್ಯನಾ ಅಂತಿದ್ರು. ಬಟ್ ಸದ್ಯ ಅಂತವ್ರಿಗೆಲ್ಲ ಆನ್ಸರ್ ಮಾಡಿದೆ, ನನ್ನ ಕೈಲಿ 100 ಹೊಡಿಯಕ್ ಆಗತ್ತೆ ಅಂತ ತೋರಿಸ್ದೆ, ಅಬ್ಬಾ ಸಾರ್ಥಕ ಆಯ್ತಪ್ಪ ಅಂತ ಸುಮ್ನಾದ್ರ? ಇಲ್ಲ, ಅವರು ಸೆಂಚುರಿ ಹೊಡೆಯೋದು ನನ್ನ ಜೀವನದ ಒಂದು ಕರ್ತವ್ಯ, ಹಕ್ಕು ಅನ್ನೋ ರೀತಿಲಿ ತಗೊಂಡ್ಬಿಟ್ರೆ ನನ್ ಕೆಲ್ಸ ಅದು. ನಾನು ಯಾರಿಗೋ ತೋರ್ಸಕ್ಕೋಸ್ಕರ ಬಂದಿಲ್ಲ, ಇನ್ ಯಾರಿಗೋಸ್ಕರ ಪ್ರೂವ್ ಮಾಡಕ್ ಬರಲ್ಲ, ಇನ್ ಯಾರಿಗೋ ಆನ್ಸರ್ ಕೊಡ್ಬೇಕು, ಅದಕ್ಕೊಂದು ಅಷ್ಟು ಸೆಂಚುರಿ ಹೊಡ್ಬಿಟ್ಟು ಸುಮ್ಮನೆ ಆಗ್ಬೇಕು ಅಂತ ಬಂದಿಲ್ಲ ಅವರು. ನಾನು ಪ್ರತಿದಿನ ಸ್ಕೋರ್ ಮಾಡೋದು, ಸೆಂಚುರಿಗಳು ಮಾಡೋದು, 50s ಮಾಡುವಂಥದ್ದು, 6 ಹೊಡಿಯುವಂಥದ್ದು, 4 ಹೊಡಿಯುವಂಥದ್ದು, 4 ಗಂಟೆಗೆ ಪ್ರಾಕ್ಟೀಸ್ ಮಾಡುವಂಥದ್ದು ನನ್ನ ಧರ್ಮ ಮತ್ತೆ ನನ್ನ ಕರ್ತವ್ಯ. ಸೊ ನನ್ನ ಕಾರ್ಯನಿಷ್ಠೆ ಅದು, ನನ್ನ ಪಾಡು ನಾನು ಮಾಡ್ತಾ ಇರ್ತೀನಿ ಅಂತೇಳಿ ಅವರು ಸೊ ರೆಗ್ಯುಲರ್ ಮಾಡ್ತಾ 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 ಹೋದ್ರು. ಎಂಡ್ ರಿಸಲ್ಟ್ ಅವ್ರನ್ನ ದೇವರಾಗಿ ತಂದಿದೆ. ಇವತ್ತು ಕ್ರಿಕೆಟ್ ದಿಗ್ಗಜ, ಕ್ರಿಕೆಟ್ ಜಗತ್ತಿನ ದೇವರಾಗಿ ನಿಂತಿದ್ದಾರೆ. ಕರೆಕ್ಟ್ ಅಲ್ಲ? ಸೊ 100 ಸೆಂಚುರಿಗಳನ್ನ ಮುಟ್ಟಿ ನಿಂತಿರುವಂತ ಒಬ್ಬ ವ್ಯಕ್ತಿ. ಸೊ ಗಮನಿಸಿ ನೋಡಿ. ಸೊ ಇವತ್ತು ಎಂತ ದೊಡ್ಡ ದಾಖಲೆ, ಎಂತ ಒಂದು ರಿಸಲ್ಟ್ ಇವತ್ತು ಯಾವ ರೀತಿಲಿ ಅವರು ಎಂತ ಎಕ್ಸಾಂಪಲ್ ಆಗಿದ್ದಾರೆ ಅಲ್ವಾ? ಆದ್ರೆ ಅವ್ರು ಯಾವತ್ತಾರು ಕೂಡ ಸೊ ಶುರು ಮಾಡಿದಾಗ ನನ್ ಬಗ್ಗೆ ಜನ ಮಾತಾಡ್ಲಿ, ಅದಕ್ಕೋಸ್ಕರ 1 ಸೆಂಚುರಿ ಮಾಡ್ತೀನಿ, ಅದಕ್ಕೋಸ್ಕರ 2 ಸೆಂಚುರಿ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲ. ಅವ್ರಿಗೊಂದು ರಿಸಲ್ಟ್ ಬೇಕಿತ್ತು. ಆ ರಿಸಲ್ಟ್ ನೋಡ್ತಾ 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 ಹೋದ್ರು. ಅಂದ್ರೆ ನನ್ಗೆ ಏನ್ ಬೇಕೋ ಅದ್ ಮಾಡ್ಬೇಕಷ್ಟೇ ಅಲ್ವಾ? ಸೊ ಅದು 1ಕ್ಕೋಸ್ಕರ 2ಕ್ಕೋಸ್ಕರ 3ಕ್ಕೋಸ್ಕರ ಇದ್ದವರಲ್ಲ, ಸಮಯ ನೋಡ್ಕೊಂಡು ಆಟ ಆಡ್ದವ್ರಲ್ಲ. ಕೆಲ್ಸ ಆಟ ಆಡೋದೇ ನನ್ ಕೆಲ್ಸ, ಕ್ರಿಕೆಟ್ ಆಡೋದೇ ನನ್ ಕೆಲ್ಸ, ನನ್ ಧರ್ಮ ನಾನು ಅದು ಮಾಡ್ತೀನಿ ಅಂತೇಳಿ. ಸೊ ಈ ರೀತಿ ನಾವು ಬೆಳೆಯುವಂತ ಮನಸ್ಥಿತಿಯವರು ದೊಡ್ಡ ಮಟ್ಟದ ರಿಸಲ್ಟಿಗೋಸ್ಕರ, ಒಂದು ಬಿಗ್ ರಿಸಲ್ಟಿಗೋಸ್ಕರ, ಬಿಗ್ ಡ್ರೀಮಿಗೋಸ್ಕರ ನಾವು ನಿಲ್ಬೇಕಾಗತ್ತೆ. ಯಾರು ಆ ತರ ನಿಲ್ತಾರೆ ಅವಾಗ ಮಾತ್ರ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ ಸಾಧ್ಯ ಆಗತ್ತೆ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಾವು ಬೆಳೆಯಕ್ ಸಾಧ್ಯ ಆಗಲ್ಲ. ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಕೂಡ ಯಾವ್ದು ಬೇಕು, ಯಾವ್ದು ಇಟ್ಕೊಳ್ತೀವಿ ಅದ್ರ ಮೇಲೆ ನಾವು ಮೇಲ್ ಬರ್ತೀವಿ, ಅದೆಲ್ಲ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ಒಂದು ಸಣ್ಣ ಸ್ಟೋರಿ ಹೇಳಕ್ ಇಷ್ಟಪಡ್ತೇನೆ. ಸೊ ಇದೇ ತರ ಒಂದು ಮಕ್ಕಳಿಗೆ ಈ ಕೋಪ, ಮುನ್ಸು, ಬೇಜಾರು, ಹತಾಸೆ, ದ್ವೇಷ, ಅಸೂಯೆ ಇಂಥವ್ನ ಇಟ್ಕೊಂಡ್ರೆ ಏನಾಗತ್ತೆ, ಒಳ್ಳೇದನ್ನ ಇಟ್ಕೊಂಡ್ರೆ ಏನಾಗತ್ತೆ ಅಂತೇಳಿ ತೋರ್ಸಕ್ಕೋಸ್ಕರ ಒಂದು ಟಾಸ್ಕ್ ಮಾಡಿದ್ರಂತೆ ಟೀಚರ್. ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಅವ್ರ ಕೈಲಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಬರ್ಬೇಕಾದ್ರೆ ನೀವು ಟೊಮೊಟೊ ತಗೊಂಡ್ ಬನ್ನಿ, ಜೊತೆಗೇನಪ್ಪಾ ಅಂತ ಹೇಳಿದ್ರೆ ಆ ಸ್ವಲ್ಪ ನಿಮ್ಗೆ ಇಷ್ಟವಾಗಿರೋ ಹೂವ ತಗೊಬನ್ನಿ ಅಂತ ಹೇಳಿದ್ರೆ, ಫ್ಲವರ್ಸ್. ಸೊ ತನ್ನಿ ಅಂತ ಹೇಳಿದ್ರಂತೆ. ಆಯ್ತು ಅಂತೇಳಿ ಎಲ್ಲ ಸ್ವಲ್ಪ ಸ್ವಲ್ಪ ಫ್ಲವರ್ಸ್ ಒಂದೆಲ್ಲ ಟೊಮೊಟೊಗಳು ತಂದಿದ್ದಾರೆ. ಸೊ ಈಗ ಅವ್ರೇನ್ ಮಾಡ್ರಂತೆ, ನಿಮ್ಗೆ ಯಾರ್ಯಾರ ಮೇಲೆ ಕೋಪ ಇದೆ, ಯಾರ ಮೇಲೆ ನೋವಿದೆ, ಯಾರಿಂದ ನೋವಾಗಿದೆ, ಯಾರಿಂದ ಬೇಜಾರಾಗಿದೆ, ಯಾರಿಂದ ತೊಂದರೆ ಆಗಿದೆ ಅಂತ ಅನ್ಸುತ್ತೋ ಅವ್ರ ಹೆಸರುಗಳನ್ನೆಲ್ಲ ಟೊಮೊಟೊ ಮೇಲೆ ಬರೀರಿ ಅಂತ ಹೇಳಿದ್ರಂತೆ. ಸೊ ಚಿಕ್ಕದಾಗ ಹಾಗೆ ಬರೀರಿ ಅಂತ ಹೇಳಿದ್ರಂತೆ. ಅದಕ್ಕೆಲ್ಲ ಬರೆದು ಒಂದು ಸ್ಟಿಕ್ಕರ್ ತರ ಅಂಟಿಸ್ಬಿಟ್ಟು ಮಕ್ಳು ಒಬ್ರು 3 ಟೊಮೊಟೊ ಬರ್ದಿದ್ದಾರೆ, ಒಬ್ರು 5 ಟೊಮೊಟೊ ಬರ್ದಿದ್ದಾರೆ, ಒಬ್ರು 7-8 ಟೊಮೊಟೊ ಬರ್ದಿದ್ದಾರೆ, ಒಬ್ರು 10 ಟೊಮೊಟೊ ಬರ್ದಿದ್ದಾರೆ ಮಕ್ಳು. ಅದನ್ನೆಲ್ಲ ಕಟ್ಟಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಳಕ್ ಹೇಳಿದಂತೆ. ಹೂವ ಇತ್ತಂತಲ್ವಾ? ಸೊ ಹೂವನ ಏನ್ ಮಾಡೋರಂತೆ, ಹೂವನ ತೆಗಿರಿ, ಒಂದ್ ಕೆಲಸ ಮಾಡಿ, ನಿಮ್ ಹತ್ರ ಇರುವಂತ 2-3 ನೋಟ್ ಬುಕ್ಗೆ ಆ ಹೂಗಳನ್ನ ಸೊ ಜಸ್ಟ್ ಅದನ್ನ ಇರುವಂತ 2-3 ಹೂವನೇ ಬಿಡಿಸಿ ಎಲ್ಲೆಲ್ಲೆಲ್ಲಿ ಸಾಧ್ಯ ಆಗತ್ತೆ ಅಲ್ಲೆಲ್ಲ ಹಾಕಿ ಅಂತ ಹೇಳಿದಂತೆ. ಓಕೆ. ಸೊ ಅವ್ರು ಏನ್ ಮಾಡಿದ್ರೆ ಅದನ್ನ ಫೋಲ್ಡ್ ಮಾಡಿ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಹೇಳೋ ತನಕ ತೆಗಿಬೇಡಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳಿ ಮಕ್ಳು ಅದೆರಡು ಡೈರಿಲಿ ನೋಟ್ಬುಕ್ ಅದು ಇಟ್ಕೊಂಡಿದ್ದಾರೆ. ಸೊ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು. 3 ಟೊಮೊಟೊ ಇದ್ದವ್ರಿಗೆ 1 ವಾರ ಆದ್ರೆ 5 ಟೊಮೊಟೊ ಇದ್ದವ್ರಿಗೆ ಇನ್ ಸ್ವಲ್ಪ ಭಾರ, 10 ಟೊಮೊಟೊ ಇದ್ದವ್ರಿಗೆ ಇನ್ನೂ ಭಾರ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ, 4 ದಿನ, 5 ದಿನ ಆಗ್ತಾ ಟೊಮೊಟೊ ಭಾರ ತಡಿದು ಒಂದ್ ಕಡೆ. ಯಾವಾಗ 2 ದಿನ 3 ದಿನ ಆಗಕ್ ಸ್ಟಾರ್ಟ್ ಆಯ್ತು, ಸ್ವಲ್ಪ ಟೊಮೊಟೊ ವಾಸನೆ ಬರಕ್ಕೆ, ಕೆಟ್ಟ ಸ್ಮೆಲ್ ಬರಕ್ ಸ್ಟಾರ್ಟ್ ಆಯ್ತು. ಇನ್ನೂ 1-2 ದಿನ ಆಯ್ತು, ಇನ್ನೂ ಕೆಟ್ಟ ಸ್ಮೆಲ್. ಇನ್ನೂ 1-2 ದಿನ ಆಯ್ತು, ಕೆಟ್ಟ ಸ್ಮೆಲ್ ಜೊತೆಗೆ ನೀರು ಸೋರ್ತಾ ಇದೆ, ಆ ಕಟ್ಟಿರೋ ಕವರ್ ಎಲ್ಲ ನೀರ್ ಕಾಣಿಸ್ತಾ ಇದೆ, ಕಪ್ಪಾಗ್ತಾ ಇದೆ, ಕೆಟ್ಟ ಭಯಾನಕ ಸ್ಮೆಲ್ ಬರ್ತಾ ಇದೆ. ಸೊ ಬ್ಯಾಗ್ ತೆಗಿಯಕ್ಕೆ ಅವ್ರಿಗೆ ಹಿಂಸೆ ಆಗ್ತಿದೆ. ಸೊ ತರ ಆಯ್ತು. ಬಟ್ ತಡ್ಕೊಳಕ್ ಆಗದೆ ಕೊನೆಗೆ ನಮ್ ಟೀಚರ್ ಇನ್ನು ಹೇಳ್ತಾನೆ ಇಲ್ವಲ್ಲ, ಅವ್ರು ಹೇಳಿಲ್ಲ ಅಂದ್ರೆ ಸುಮ್ಮನಿದ್ರೆ ಆಗಲ್ಲ, ನಾವೇ ಕೇಳ್ಬೋಣ ಅಂತ ಹೇಳ್ಬಿಟ್ಟು ಮಿತಿ ಮೀರಿ ಸಮಸ್ಯೆ ಬಂದಾಗ ಕೇಳಂತ, ಇಲ್ಲ ನಮ್ ಕೈಲಿ ಇದನ್ನ ತಡ್ಕೊಳಕ್ ಆಗ್ತಿಲ್ಲ,
ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ, ಈ ಟೊಮೊಟೊ ಭಾರನು ಕೂಡ ಆಗ್ತಿದೆ, ನಮ್ಗೆ ಇದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎರಡನ್ನು ನೀವು ಬರ್ದಂತ ಫೋಲ್ಡ್ ಮಾಡಿಟ್ಟಂತ ಡೈರಿನೂ ಈಚೆಗೆ ತೆಗೀರಿ, ಮತ್ತೆ ಆ ಟೊಮೊಟೊ ಕವರ್ ಈಚೆಗೆ ತೆಗೀರಿ ಅಂತ ಹೇಳಿ ಹೇಳ್ತಾರಂತೆ. ಟೊಮೊಟೊ ಕವರ್ ಇದು ಏನಿಸ್ತಾ ಇದೆ ಅಂತ ಹೇಳಿದ್ರೆ ಅದ್ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಅವ್ರಿಗೆ ಅದ್ರ ಮೇಲೆ ಅಸಹ್ಯ ಅನಿಸ್ತಾ ಐತೆ, ಬೇಡ ಅನಿಸ್ತಿದೆ, ಎಷ್ಟೊತ್ತಿಗೆ ಬಿಸಾಕ್ಬಿಟ್ಟು ಕೈ ತೊಳ್ಕೊಂಡ್ರೆ ಸಾಕು ಅನಿಸ್ತಿದೆ. ಆತ ಫೋಲ್ಡ್ ಮಾಡಿಟ್ಟು ಹೂವುಗಳನ್ನ ತೆಗೀರಿ ಅಂತ, ಒಣಗಿದೆ ಸ್ಮೆಲ್ ಮಾಡಿ, ಒಣಗಿದ್ರು ಕೂಡ ಅದ್ರೆಲ್ಲ ಸ್ಮೆಲ್ ಇತ್ತಂತೆ. ಸೊ ಲೈಫ್ ಇಷ್ಟೇನೆ, ನೀವು ಹಗುರವಾಗಿರೋ ವಿಚಾರ, ಪಾಸಿಟಿವ್ ವಿಚಾರ, ಒಳ್ಳೆ ವಿಚಾರ, ಒಳ್ಳೆ ಸಹವಾಸ ಮಾಡಿದ್ರೆ ಎಷ್ಟು ದಿನ ಆದ್ರೂ ಕೂಡ ನಿಮ್ಗೆ ಅವ್ರು ಭಾರ ಆಗಲ್ಲ, ಹೂವಿನ ತರ ಹಾಗೆ ಇರ್ತಾರೆ. ಜೊತೆಗೇನಪ್ಪಾ ಅಂದ್ರೆ ಎಂತ ಪರಿಸ್ಥಿತಿ ಕೂಡ ಅಟ್ಲೀಸ್ಟ್ ಆ ಪರಿಮಳ ಬೀರ್ತಾನೆ ಇರ್ತಾರೆ. ಆದ್ರೆ ನೀವು ಕೋಪ, ದ್ವೇಷ, ಅಸೂಯೆ, ಬೇಡದಿರೋದು, ಸೊ ಈ ವಿಚಾರಗಳನ್ನೆಲ್ಲ ಇಟ್ಕೊಂಡಿದ್ರೆ ಈ ಟೊಮೊಟೊ ತರ ಎಷ್ಟು ಹೊತ್ತು ಇಟ್ಕೋತಿರೋ ಅಷ್ಟು ವಾಸನೆ, ಎಷ್ಟು ನೀವು ದಿನ ಕ್ಯಾರಿ ಮಾಡ್ತಿರೋ ಅಷ್ಟು ದಿನ ಭಾರ ಆಗತ್ತೆ ನಿಮ್ಗೆ. ಸೊ ನೀವು ನಿರ್ಧಾರ ತಗೊಳ್ಳಿ ನಿಮ್ ಜೀವನದಲ್ಲಿ, ನಿಮ್ಮ ಮನಸ್ಸು ಅನ್ನೋ ಜಾಗದಲ್ಲಿ, ನಿಮ್ಮ ಮನಸ್ಸು ಅನ್ನೋ ಬ್ಯಾಗ್ ಅಲ್ಲಿ ಯಾವ್ದಕ್ಕೆ ನೀವು ಆದ್ಯತೆ ಕೊಡ್ತೀರಾ, ಯಾವ್ದನ್ನ ನೀವು ಇಟ್ಕೊಳ್ತೀರಾ. ಸೊ ಕೊಳೆಯುವಂತ ಟೊಮೊಟೊನ ಅಥವಾ ಯಾವತ್ತೇ ತೆಗೆದ್ರು ಕೂಡ ನೋಡಕ್ ಚೆನ್ನಾಗಿ ಕಾಣಿಸುವಂತ, ಸುಂದರ ಕಾಣಿಸುವಂತ, ಅಥವಾ ಅದ್ರ ಪರಿಮಳ ಬೀರುವಂತ ಹೂವನ್ನ ಇಟ್ಕೋತೀರಾ ಅಂತ ಹೇಳಿ. ಮಕ್ಳಿಗೆ ಅದ್ರ ಮುಖಾಂತರ ಒಳ್ಳೆ ಒಂದು ನಾಲೆಡ್ಜ್ ಸಿಕ್ತಂತೆ ಆ ಟಾಸ್ಕ್ ಇಂತ. ಹೌದು, ಯಾವತ್ತಿಗೂ ಕೂಡ ನಾವು ಸೊ ಅಸೂಯೆ, ಹಗೆತನ, ದ್ವೇಷ ಇವನ್ನೆಲ್ಲ ಇಟ್ಕೋಬಾರದು ಅಂತ. ಸೊ ಇದನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ನಮ್ ಜೀವನದಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ. ಇದುವರೆಗೂ ಏನ್ ಹೇಳ್ಕೊಂಡ್ ಬಂದಿದೀವಿ, ಸೊ ನಮ್ಮಲ್ಲಿ ಸಾಮಾನ್ಯವಾದಂತ ಮನಸ್ಥಿತಿ ವಿಚಾರಗಳನ್ನೆಲ್ಲ ನಾವ್ ಇಟ್ಕೊಂಡಿದ್ರೆ ಅವೇ ನಮ್ಗೆ ಭಾರ, ಅವೇ ನಮ್ಮನ್ನ ಮುಂದೆ ತಗೊಂಡೋಗ್ ಬಿಡ್ತಿಲ್ಲ, ಓಡಕ್ ಆಗ್ತಿಲ್ಲ, ಅವೇ ಭಾರ ಆಗಿದೆ, ನನ್ಗೆ ಸ್ಪೀಡಾಗಿ ಹೋಗಕ್ ಆಗ್ತಿಲ್ಲ, ನಡಿಯಕ್ ಆಗ್ತಿಲ್ಲ. ಯಾಕೆ? ಅವನ್ನೆಲ್ಲ ಒತ್ಕೊಂಡಿದೀನಿ, ಆ ತರದ ಒಂದು ಮೆಂಟಾಲಿಟಿ ಒತ್ಕೊಂಡಿದೀನಿ, ಅವು ನಮ್ಮನ್ನ ಎಳಿತಾ ಇಲ್ಲ, ಸೊ ಹಿಂದಕ್ಕೆ ಎಳಿತಿದ್ದಾವೆ. ಅವನ್ನೆಲ್ಲ ಒಂದೊಂದೇ 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 ಕಟ್ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ ಸೊ ನಾನು ಮುಂದೆ ಸ್ಪೀಡಾಗಿ ಮುಂದೆ ಹೋಗಕ್ ಅನುಕೂಲ ಆಗತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಸೊ ಆ ತರದೊಂದು ಮನಸ್ಥಿತಿ, ಅಂದ್ರೆ ಆ ಮೇಲ್ ಬರ್ಬೇಕು ಅನ್ನೋ ಶ್ರೀಮಂತ ಮನಸ್ಥಿತಿ ಬೇಕಾಗತ್ತೆ. ನಾನು ಭಯದ ಬಗ್ಗೆ, ಸೊ ಆತಂಕದ ಬಗ್ಗೆನೂ ಕೂಡ ಮಾತಾಡ್ತಿದ್ದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬಹುದು, ಸೊ ಮೊನ್ನೆ ಒಂದು ವಿಡಿಯೋ ನೋಡ್ತಾ ಸಿಕ್ಕಿದ್ದೇನಪ್ಪ ಅಂತ ಹೇಳಿದ್ರೆ, ಜಿಂಕೆ ಗಂಟೆಗೆ 90 ಕಿಲೋಮೀಟರ್ ಸ್ಪೀಡ್ ತನಕ ಓಡುತ್ತಂತೆ. ಬಟ್ ಎಷ್ಟು ಸರಿನೋ ಗೊತ್ತಿಲ್ಲ ನನಗೇನ್ ನೋಡಿದೀನಿ ಅದನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಜಿಂಕೆ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಂತೆ. ಸಿಂಹ 58ರಿಂದ 60 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತಂತೆ. ಸಿಂಹ ಅಂದ್ರೆ ಸಿಂಹಕ್ಕಿಂತ 30% ವೇಗ ಜಾಸ್ತಿ ಜಿಂಕೆದು. ಸಿಂಹ 7 ಹೆಜ್ಜೆ ಇಟ್ರೆ ಜಿಂಕೆ 10 ಹೆಜ್ಜೆ ಮುಂದಕ್ಕೆ ಹೋಗುತ್ತಂತೆ. ಅಂದ್ರೆ ಅದಕ್ಕಿಂತ 3ರಿಂದ 4 ಹೆಜ್ಜೆ ಬೇಗ ಮುಂದಕ್ಕೆ ಹೋಗುತ್ತೆ ಅಂತ. ಆದ್ರೂ ಕೂಡ ಸಿಂಹಕ್ ಬಾಯಿ ಸಿಕ್ಕಿ ಸಾಯುತ್ತೆ ಜಿಂಕೆ. ಯಾಕೆ? ಯಾಕೆ ಅಂತ ಹೇಳಿದ್ರೆ ಸಿಂಹ ಅಟ್ಯಾಕ್ ಮಾಡಕ್ ಬಂದಾಗ ಜಿಂಕೆ ಅದ್ರ ವೇಗನ ಅರ್ಥ ಮಾಡ್ಕೊಂಡು ಅದ್ರ ಬದುಕಿಗೋಸ್ಕರ ಓಡಿದ್ರೆ ಖಂಡಿತ ಸಿಂಹದ ಕೈಗೆ ಸಿಗಲ್ಲ ಅದು. ಆದ್ರೆ ಜಿಂಕೆ ಏನ್ ಮಾಡತ್ತೆ ಗೊತ್ತಾ? ಸಿಂಹ ಬಂದ್ಬಿಡ್ತಾ, ನನ್ ಹಿಡ್ಕೊಂಡ್ಬಿಡ್ತಾ, ನನ್ ತಿಂದ್ಬಿಡುತ್ತಾ ಅನ್ನೋ ಭಯದಲ್ಲಿ ಹಿಂದಕ್ ತಿರುಗಿ ನೋಡ್ಕೊಂಡೇ ಸಾಕ್ತಿರತ್ತೆ. ಯಾವ ಜಿಂಕೆ ಹಿಂದಕ್ ತಿರುಗಿ ನೋಡ್ತಿರುತ್ತೆ, ಯಾವ ಜಿಂಕೆ ಭಯ ಪಡ್ತಿರುತ್ತೆ, ಯಾವ ಜಿಂಕೆ ಎದುರಿ ಸಿಂಹನ ನೋಡ್ಕೊಂಡು ಓಡಕ್ ಹೋಗುತ್ತೋ ಆ ಜಿಂಕೆ ಸಿಗಾಕೊಳ್ಳುತ್ತೆ. ಆದ್ರೆ ಯಾವ ಜಿಂಕೆ ಸಿಂಹದ ಬಗ್ಗೆ ಗಮನ ಕೊಡದೆ, ಸಿಂಹದ ಬಗ್ಗೆ ಯೋಚನೆ ಮಾಡದೆ, ಸಿಂಹ ಅನ್ನೋದು ನೆಗೆಟಿವ್, ಸಿಂಹ ಅನ್ನುವಂಥದ್ದು ಸಾಮರ್ಥ್ಯ ಅದ್ರ ಮೇಲೆ ಅವಲಂಬಿತರಾಗಿ ಓಡಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಯಾವ ಜಿಂಕೆನೂ ಸಿಂಹದ ಕೈಗೆ ಸಿಗಲ್ಲ. ಕರೆಕ್ಟ್ ಅಲ್ಲ? ಹಾಗಾಗಿ ನಾವು ಇಲ್ಲಿ ನನ್ನ ಮನಸ್ಸಲ್ಲಿ ಸಿಂಹನೂ ಇದಾರೆ, ಜಿಂಕೆನೂ ಇದೆ. ಸೊ ಅಂದ್ರೆ ವೇಗನೂ ಇದೆ, ಬೇಡದರೂ ಇದೆ. ಎಕ್ಸಾಂಪಲ್ ವಿಚಾರದಲ್ಲಿ ನಾನು ಹೇಳ್ತಾ ಇರುವಂತದ್ದು. ಹಂಗಂದ್ರೆ ಸಿಂಹ ಆಗ್ಬಾರ್ದ ಸರ್ ಅಂತ ನೀವು ಬೇರೆದಕ್ಕೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಬೇರೆದಕ್ಕೆ ಹೇಳ್ತಿಲ್ಲ, ಈ ಒಂದು ವಿಚಾರ ಸಿಂಹ ಮತ್ತೆ ಜಿಂಕೆ ಕಥೆನಲ್ಲಿ ಕಂಪೇರ್ ಮಾಡಿ ನಿಮ್ಗೆ ಹೇಳ್ತಾ ಇರುವಂತದ್ದು, ಅಥವಾ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು. ಸೊ ಇಲ್ಲಿ ನಾವು ಹಂಗಿರ್ಬೇಕಾಗತ್ತೆ. ಹಾಗಾಗಿ ನಾವು ಭಯದ ಕೈಗೆ, ಗೊಂದಲದ ಕೈಗೆ, ಅಸ್ಪಷ್ಟತೆ ಕೈಗೆ ನಾವೇನಾದ್ರೂ ನಮ್ಮ ಬುದ್ಧಿನ, ತಿಳುವಳಿಕೆ, ನಮ್ಮ ಮನಸ್ಥಿತಿನ ಕೊಟ್ವಿ ಅಂದ್ರೆ ಕೂಡ ಗುರಿನ್ ತಲುಪಕ್ ಆಗೋದಿಲ್ಲ, ಶ್ರೀಮಂತರಾಗಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಶ್ರೀಮಂತರಾಗ್ಬೇಕು, ಸಂಪಾದನೆ ಮಾಡ್ಬೇಕು, ರಿಚ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಸಾಮರ್ಥ್ಯದ ಮೇಲೆ ನಾವು ಗಮನ ಇಡ್ಬೇಕಾಗತ್ತೆ, ನಮ್ಮ ವೇಗದ ಮೇಲೆ ಗಮನ ಇಡ್ಬೇಕಾಗತ್ತೆ. ಸೊ ನಾವು ಮುಂದೆ ಮಾತ್ರ ನೋಡ್ಕೊಂಡು ಓಡ್ಬೇಕಾಗತ್ತೆ. ಯಾವಾಗ ಮುಂದೆ ಮಾತ್ರ ನೋಡಿ ನಾವು ಹೋಗ್ತಿರ್ತೀವೋ, ಮುಂದೆ ಮಾತ್ರ ಫೋಕಸ್ ಮಾಡ್ತೀವೋ, ಬೇಕಿರೋದ್ರ ಕಡೆ ಗಮನ ಕೊಡ್ತಿರ್ತೀವೋ, ಅವಾಗ ಖಂಡಿತ ನಾವು ಅನ್ಕೊಂಡಿದ್ದೆಲ್ಲ ಸಿಕ್ಕೇ ಸಿಗತ್ತೆ. ರೈಟ್? ಸೊ ಹಾಗಾಗಿ ನಮ್ಮ ಒಂದು ಶ್ರೀಮಂತ ಮನಸ್ಥಿತಿ ಹೇಗಿರ್ಬೇಕು ಅಂತೇಳಿ ಲಾಸ್ಟ್ ಟೈಮ್ ನಾವು ಕೊಟ್ಟಂತದ್ರಲ್ಲಿ ಉಳಿದಂತ ಭಾಗ ನಾನು ಇವತ್ತು ಕಂಪ್ಲೀಟ್ ಮಾಡಕ್ ಇಷ್ಟಪಟ್ಟೆ. ಸೊ ಹಾಗಾಗಿ ಐ ಥಿಂಕ್ ಇದು ಇಷ್ಟು ವಿಷಯ ಇವತ್ತಿಂದು ನನ್ನ ಪ್ರಕಾರ. ಸೊ ಎಷ್ಟೊಂದು ವಿಚಾರ ಇದೆ, ನಾವು ಶ್ರೀಮಂತರಾಗ್ಬೇಕು, ತಿಳ್ಕೋಬೇಕು, ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿ ಬಂದಾಗ ಸೊ ನಮ್ಗೆ ಗೊತ್ತಿಲ್ದೇನೆ ನಮ್ ಬಗ್ಗೆ ನಾವೇ ಅರಿವು ತಗೊಂಡ್ರೆ ಗೊತ್ತಾಗ್ಬಿಡತ್ತೆ. ನಮ್ ಬಗ್ಗೆ ನಮಗೆ ಒಂದಷ್ಟು ವಿಷಯ ಸಿಕ್ಬಿಟ್ರೆ ಎಷ್ಟೊಂದು ಗೊತ್ತಾಗ್ಬಿಡತ್ತೆ. ಗೊತ್ತಿದೆ ನಮಗೆ, ಬಟ್ ಆದ್ರೆ ನಾವು ಸುತ್ತಮುತ್ತ ಎಲ್ರ ಬಗ್ಗೆ ಯೋಚನೆ ಮಾಡ್ತೀವಿ.
ನೋಡ್ತೀವಿ, ನಮ್ಮ ಅಣ್ಣ ಹೆಂಗಿದ್ದಾರೆ, ನಮ್ಮ ತಂದೆ ಹೆಂಗಿದ್ದಾರೆ, ನಮ್ಮ ಅಮ್ಮ ಹೆಂಗಿದ್ದಾರೆ, ನಮ್ಮ ಚಿಕ್ಕಪ್ಪ ಹೆಂಗಿದ್ದಾರೆ, ದೊಡ್ಡಪ್ಪ ಹೆಂಗಿದ್ದಾರೆ, ಅವರೆಲ್ಲ ಏನ್ ಮಾಡಿದ್ದಾರೆ, ಇವ್ರು ಏನ್ ಮಾಡಿದ್ದಾರೆ, ಅವ್ರೇನ್ ಮಾಡಿದ್ದಾರೆ, ತುಂಬಾ ನೋಡ್ತಿದೀವಿ. ಆದ್ರೆ ನಾನ್ ಯಾಕೆ ಬೆಳೀತಿಲ್ಲ, ನಾನ್ ಯಾಕೆ ಡೆವಲಪ್ಮೆಂಟ್ ಆಗ್ತಿಲ್ಲ, ನನ್ನ ಗ್ರೋತ್ ಎಲ್ಲಿ ತಡೀತಿದೆ, ಸೊ ನಾನ್ ಯಾಕೆ ಮುಂದಕ್ಕೆ ಹೋಗಕ್ ಆಗ್ತಿಲ್ಲ ಅಂತ ನಮ್ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಆಗಿದೆ. ಯಾವಾಗ ಮನುಷ್ಯ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಅವರ ಕುಂದುಕೊರತೆಗಳನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾರೆ, ಡೆಫಿನೆಟ್ ಆಗಿ ಬೆಳೀತಾರೆ. ಅದು ಯಾರಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಯಶಸ್ಸು ಅನ್ನುವಂಥದ್ದು ನಿಮ್ಮ ಬ್ಯಾಕ್ಗ್ರೌಂಡ್ ಮೇಲೋ ಅಥವಾ ನಿಮ್ಮ ಪ್ರತಿಭೆ ಮೇಲೋ, ಕೇವಲ ಪ್ರತಿಭೆ ಮೇಲೋ ಅಥವಾ ನಿಮ್ಮ ಬಣ್ಣದ ಮೇಲೋ ಅಥವಾ ಯಾವ್ದೋ ಒಂದು ಸರ್ಟಿಫಿಕೇಟ್, ಎಜುಕೇಶನ್, ಕ್ಯಾಸ್ಟ್ ಯಾವ್ದ್ರ ಮೇಲೂ ಇಲ್ಲ. ಸೊ ನಿಮ್ ಒಳಗಡೆ ಏನ್ ಪವರ್ ಇದೆ ಅನ್ನೋದ್ರ ಮೇಲೆನೆ ಇರುವಂತದ್ದು. ಕರೆಕ್ಟಾ? ಅದು ಆಲ್ರೆಡಿ ನಿಮ್ ಬಹಳಷ್ಟು ಕೇಳಿದಿರ ಬಲೂನ್ ಸ್ಟೋರಿನೂ ಕೂಡ ಅಲ್ವಾ? ಸೊ ಇಲ್ಲಿ ಕಲರ್ ಬಲೂನ್ಗಳೆಲ್ಲ ಊದ್ಬಿಟ್ಟು ಗಾಳಿ ಬಿಟ್ರೆ ಎಲ್ಲವೂ ಕೂಡ ಮೇಲೆ ಹೋಗ್ತಿರತ್ತೆ ಅಲ್ವಾ? ಆದ್ರೆ ಆ ಬಲೂನ್ ಮೇಲ್ ಹೋಗೋದು ಯಾವ ಕಲರ್ ಅನ್ನೋದ್ರ ಮೇಲೆ ಹೋಗಲ್ಲ. ಬಲೂನ್ ಮೇಲ್ ಹೋಗೋದಕ್ಕೆ ಬಲೂನ್ ಒಳಗಡೆ ಇರುವಂತ ಉಸಿರು ಕಾರಣ ಆಗತ್ತೆ. ಕರೆಕ್ಟ್ ಅಲ್ವಾ? ಕಪ್ಪು ಬಲೂನ ಅಥವಾ ವೈಟ್ ಬಲೂನ, ರೆಡ್ ಬಲೂನ, ಗ್ರೀನ್ ಬಲೂನ್ ಅಂತಲ್ಲ, ಕಲರ್ ಯಾವ್ದಾದ್ರು ಆಗಿರ್ಲಿ ಬಲೂನ್ದು, ಬಟ್ ಅದ್ರೊಳಗಡೆ ಏನ್ ಹೇರ್ ತುಂಬ್ತೀವಲ್ಲ, ಆ ತುಂಬಿರೋ ಹೇರ್ ಮುಖಾಂತರ ಅದು ಮೇಲ್ ಹೋಗುತ್ತೆ ಹೊರತು ಬಣ್ಣದ ಮೇಲಲ್ಲ. ಹಾಗೇನೆ ನಮ್ಮಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಆಫ್ ಬಣ್ಣ ಅಂತ ಹೇಳಿದ್ರೆ ವ್ಯಕ್ತಿತ್ವ ಅನ್ಕೊಳ್ಳಿ, ಅಥವಾ ಏನೋ ಒಂದು ಕ್ಯಾಸ್ಟ್ ಆಗ್ಬೋದು ಅನ್ಕೊಳ್ಳಿ, ಅಥವಾ ಏಜ್ ಅನ್ಕೊಳ್ಳಿ, ಅಥವಾ ಸರ್ಟಿಫಿಕೇಟ್ ಓದಿರೋದು ಎಲ್ಲ ಅನ್ಕೊಳ್ಳಿ, ಅದ್ಯಾವುದು ಮ್ಯಾಟರ್ ಆಗಲ್ಲ. ನಿಮಗೆ ಒಳಗಡೆಯಿಂದ ಎಂತ ಇಚ್ಛಾಶಕ್ತಿ ಇದೆ, ಎಷ್ಟು ಇಚ್ಛಾಶಕ್ತಿ ಇದೆ ಅನ್ನೋದ್ರ ಮೇಲೆ ಮ್ಯಾಟರ್ ಆಗತ್ತೆ. ಸೊ ಹಾಗಾಗಿ ನಮ್ಮ ಶ್ರೀಮಂತಿಗೆ, ನಮ್ಮ ಬದುಕು, ನಮ್ಮ ಒಂದು ಉಜ್ವಲವಾದಂತ ಭವಿಷ್ಯ ನಮ್ಮ ಕೈಲಲ್ಲದೆ ಇನ್ಯಾರ ಕೈಲೂ ಇಲ್ಲ. ಸೊ ನಮ್ಮ ಕೈನಲ್ಲಿದೆ, ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ, ನಮ್ಮ ಮೆಂಟಾಲಿಟಿಲೇ ಇದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಖಂಡಿತ ಅಚೀವ್ ಮಾಡ್ಬೋದು. ಸೊ ಇದು ನನ್ನ ಕಡೆಯಿಂದ ಇವತ್ತಿನ ಈ ಒಂದು ಶಾರ್ಟ್ ಇನ್ಫಾರ್ಮೇಶನ್ಸ್, ನಮ್ಮ ಶ್ರೀಮಂತ ಮನಸ್ಥಿತಿ ಹೇಗಿರ್ಬೇಕು ಅಂತೇಳಿ. ಐ ಥಿಂಕ್ ನೀವೆಲ್ಲರೂ ಕೂಡ ಆ ಶ್ರೀಮಂತರಾಗೋದಕ್ಕೆ ಬಯಸಿರುವಂತ ವ್ಯಕ್ತಿಗಳು, ಅದಕ್ಕೋಸ್ಕರ ಕನೆಕ್ಟ್ ಆಗ್ತಿದ್ದೀರಾ, ತಿಳ್ಕೊಳಕ್ ಇಷ್ಟಪಡ್ತಿದ್ದೀರಾ. ಸೊ ನಾವೇನೋ ಸಾಧಿಸ್ಬೇಕು ಅನ್ನುವಂತ ಮನಸ್ಥಿತಿ ಇರೋದಕ್ಕೋಸ್ಕರ ಎಷ್ಟೊಂದು ವಿಷಯಗಳನ್ನ ಕಲಿತಿದ್ದೀವಿ. ಸೊ ಇನ್ನು ನಾನು ತುಂಬಾ ತಿಳ್ಕೊಳ್ಳೋದಿದೆ, ತುಂಬಾ ಕಲಿದಿದೆ. ಸೊ ಹೊಸ ವಿಷಯಗಳನ್ನ ನಾನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಒಳ್ಳೊಳ್ಳೆ ಬುಕ್ಸ್ಗಳು ಇವೆಲ್ಲ ತುಂಬಾ ಇದಾವೆ. ಸೊ ಸಾಧ್ಯ ಆದ್ರೆ ಯಶಸ್ವಿ ವ್ಯಕ್ತಿಗಳಿಗೂ ಕೂಡ ಅಥವಾ ಅವರೇಜ್ ಪೀಪಲ್ಗೂ ಕೂಡ ಇನ್ನೂ ಡಿಫ್ರೆನ್ಸ್ ನಾವು ನೋಡ್ತಾ ಬರ್ತೀವಿ ಅಂತ ಹೇಳಿದ್ರೆ ಏನೇನ್ ನೋಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾರ್ಮಲ್ ವ್ಯಕ್ತಿಗಳು ಟೈಮ್ ಪಾಸ್ಗೆ ಆದ್ಯತೆ ಕೊಟ್ರೆ, ಅದೇ ಯಶಸ್ವಿ ವ್ಯಕ್ತಿಗಳು ಬುಕ್ಸ್ ಗಳಿಗೆ ಆದ್ಯತೆ ಕೊಡ್ತಾರೆ, ಇನ್ಫಾರ್ಮೇಶನ್ಸ್ಗೆ ಆದ್ಯತೆ ಕೊಡ್ತಾರೆ. ನೀವು ಪ್ರತಿದಿನ ಯಾವ್ದಾದ್ರು ಬುಕ್ಸ್ ಓದ್ತಾ ಇದ್ದೀರಾ ಗಮನಿಸಿ. ಸರ್ ಇದುವರೆಗೂ ನಾವು ಬುಕ್ಸ್ ಓದಿಲ್ಲ ಅಂದ್ರೆ ನಮ್ಗೆ ಶ್ರೀಮಂತ ಮೆಂಟಾಲಿಟಿ ಎಲ್ಲೋ ಒಂದ್ ಕಡೆ ಕಮ್ಮಿ ಇದೆ. ಈಗ ಗೊತ್ತಾದ ಮೇಲೂ ಕೂಡ ನಾನು ಮತ್ತೆ ಅದನ್ನ ಮುಂದುವರಿಸ್ತೀನಿ, ನಾನು ಓದ್ತೀನಿ, ಬುಕ್ಸ್ ಗಳು ಓದ್ತೀನಿ, ತಿಳ್ಕೊಳ್ತೀನಿ, ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಬಂದ್ರೆ ನೀವು ಶ್ರೀಮಂತರಾಗೋದಕ್ಕೆ ಬೇಕಾದಂತ ಪ್ರಿಪ್ರೇಷನ್, ಸಿದ್ಧತೆಗಳನ್ನ ಮಾಡ್ಕೊಂಡಂಗೆ. ಗೊತ್ತಾದ್ಮೇಲೂ ಕೂಡ ನಾವು ಬುಕ್ಸ್ ಓದಲ್ಲ, ಅಟ್ಲೀಸ್ಟ್ ಒಂದು 2 to 3 ಪೇಜ್ ಬುಕ್ ಓದಲ್ಲ, ಹೊಸ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಲ್ಲ, ಹೊಸ ವ್ಯಕ್ತಿತ್ವನ ಬೆಳೆಸ್ಕೊಳಕ್ ನಾ ಪ್ರಯತ್ನ ಪಡಲ್ಲ ಅನ್ನೋದೇ ಆಯ್ತು ಅಂತ ಹೇಳಿದ್ರೆ, ನಾನು ಇರುವಂತ ವ್ಯವಸ್ಥೆನ ಅಥವಾ ಇರುವಂತ ಏನೀಗ ಸದ್ಯಕ್ಕಿದ್ದೀನಿ ಆ ಒಂದು ವ್ಯವಸ್ಥೆನ, ಆ ಕಂಫರ್ಟ್ ಝೋನ್ ಇಷ್ಟಪಡ್ತಾ ಇದ್ದೀನಿ ಅಂತೇಳಿ. ಸ್ನೇಹಿತರೆ, ಕಂಫರ್ಟ್ ಝೋನ್ ಇರೋ ಕಡೆ ಗ್ರೋತ್ ಇರಲ್ಲ, ಗ್ರೋತ್ ಇರೋ ಕಡೆ ಕಂಫರ್ಟ್ ಝೋನ್ ಇರಲ್ಲ. ಸರಿನಾ? ನೀವೇನಾದ್ರೂ ಕಂಫರ್ಟಬಲ್ ಆಗಿ ಇರಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನೀವ್ ಯಾವತ್ತೂ ಗ್ರೋತ್ ಆಗಕ್ಕಾಗಲ್ಲ. ಬಟ್ ಗ್ರೋತ್ ಇರೋರು ಯಾವತ್ತೂ ಕೂಡ ಕಂಫರ್ಟಬಲ್ ಇರಲ್ಲ. ಹುಡುಕಿ ಏನಾರು ಮಾಡ್ತಿರ್ತಾರೆ, ಹುಡ್ಕೊಂಡು ಓದ್ತಿರ್ತಾರೆ, ಹುಡ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ, ಹುಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಹುಡುಕಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಶ್ರೀಮಂತಿಕೆ ಮೆಂಟಾಲಿಟಿ ಇದೆ ಅಂತ. ಇಲ್ಲ ನಾವು ಹಂಗೆ ಇದೀವಿ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ಹಾಗಾಗಿ ಬುಕ್ಸ್ಗಳು ತುಂಬಾ ಒಳ್ಳೊಳ್ಳೆ ಬುಕ್ಸ್ಗಳಿದಾವೆ. ಸಿರಿತನಕ್ಕೆ 13 ಹೆಜ್ಜೆ, ಆಮೇಲೆ ಥಿಂಕ್ ಅಂಡ್ ಗ್ರೋ ರಿಚ್ ಅದೇ ಬುಕ್ ಬರುತ್ತೆ. ಯಶಸ್ವಿ ಬದುಕಿಗೆ ರಾಜಮಾರ್ಗ, ಪಾಸಿಟಿವ್ ಬುಕ್ಕು, ನೀವು ಗೆಲ್ಲಬಲ್ಲರಿ, ಸೊ ಪಾಸಿಟಿವ್ ಥಿಂಕಿಂಗು, ಯಶಸ್ವಿ ಬದುಕಿಗೆ ರಾಜಮಾರ್ಗ ಆದ್ಮೇಲೆ 102 ಮೆಟ್ಟಿಲುಗಳು, ಸೊ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಬುಕ್ಸ್ಗಳಿದಾವೆ. ಎಷ್ಟೊಂದು ಬುಕ್ಸ್ಗಳು ಇವತ್ತು ಸಿಗ್ತವೆ. ಮತ್ತೆ ರಾಬಿನ್ ಶರ್ಮಾ ಅವ್ರದ್ದಿರ್ಬೋದು, ಆಮೇಲೆ ನೆಪೋಲಿಯನ್ ಹಿಲ್ ಬರ್ದಿರುವಂತ ಬುಕ್ಸ್ ಗಳಿರ್ಬೋದು, ಮತ್ತೆ ಫೆರಾರಿ ಮಾರಿದ ಫಕೀರ, ಎಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಬುಕ್ಸ್ ಗಳಿದಾವೆ. ಸೊ ಖಂಡಿತ ಆ ಬುಕ್ಸ್ ಗಳನ್ನ ನೀವು ಓದೋದ್ರ ಮುಖಾಂತರ ನೀವು ಡೆವಲಪ್ಮೆಂಟ್ ಆಗ್ಬೋದು. ಬುಕ್ಸ್ ಯಾಕೆ ಓದ್ಬೇಕು ಅಂತ ಹೇಳಿದ್ರೆ, ಬುಕ್ಸ್ ನ ಓದ್ಬೇಕಾರೆ ಒಂದೇ ಸರಿಗೆ ಅರ್ಥ ಆಗಲ್ಲ, ಲೈನು ಅರ್ಥ ಮಾಡ್ಕೊಳ್ಳೋಕೋಸ್ಕರ ಮತ್ತೆ ರಿಪೀಟ್ ಅರ್ಥ ಮಾಡ್ಕೊಂಡು ಓದ್ತೀವಿ. ಓದ್ಬಿಟ್ಟು ಅರ್ಥ ಮಾಡ್ಕೊಳ್ತೀವಲ್ಲ, ಅದು ನಮ್ಗೆ ಸ್ವಲ್ಪ ಮೈಂಡ್ ಉಳ್ಕೊಳ್ಳುತ್ತೆ. ನಾವು ನೋಡಿದ್ದು ಕೇಳಿಸ್ಕೊಂಡಿದ್ದು ಜಾಸ್ತಿ ಓದ್ತಿರಲ್ಲ. ನೋಡಿ ಕೇಳಿಸ್ಕೊಂಡ್ರೆ ಪರವಾಗಿಲ್ಲ, ಆದ್ರೆ ನೋಡಿ ಓದಿ ಅಭ್ಯಾಸ ಮಾಡ್ಕೊಳ್ತಾರೆ, ಅದು ಜಾಸ್ತಿ ಮನ್ಸಲ್ಲಿರುತ್ತೆ. ಅದನ್ನ ಟಿಕ್ ಮಾಡ್ಕೊಳ್ಳಿ. ಸೊ ಬುಕ್ಸ್ ಗಳು ಓದಂತ ಅಭ್ಯಾಸಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಮತ್ತೆ ಬುಕ್ಸ್ ಅಲ್ಲಿ ಓದಿದ್ರಲ್ಲಿ ಯಾವ ವಿಷಯ ನಿಮ್ಗೆ ಬಹಳ ಬೇಕಿತ್ತು ಅನ್ಸುತ್ತ ಅದನ್ನ ನೋಟ್ ಮಾಡಿ. ಸೊ ನೋಟ್ ಮಾಡಿ ಇಟ್ಕೊಂಡು ಸಾಧ್ಯ ಆದಾಗೆಲ್ಲ ಅದನ್ನ ನೋಡ್ತಾ ಬನ್ನಿ. ಸೊ ಯಾಕಂತ ಹೇಳಿದ್ರೆ ನಾವು ಯಾವ ವಿಚಾರಗಳನ್ನ ಜಾಸ್ತಿ ನೋಡ್ತೀವೋ, ಯಾವ ವಿಚಾರಗಳನ್ನ ಜಾಸ್ತಿ ಗಮನಿಸ್ತೀವೋ, ಅದೇ ನಮ್ಮ ಜೀವನದಲ್ಲಿ ನಡೀತದೆ. ಕರೆಕ್ಟ್ ಅಲ್ವಾ? ಸೊ ಏನಂತ ಹೇಳಿದ್ರೆ
ನಿಮ್ಗೇನಾದ್ರೂ ಬೇಕು, ನೀವೇನಾದ್ರು ತಗೋಬೇಕು, ಏನಾದ್ರು ಮಾಡ್ಬೇಕು ಅಂತ ಬಂದ್ರೆ ಆಲ್ರೆಡಿ ಅದಿದೆ, ನಮ್ಮ ಹತ್ರ ಇದೆ ಅನ್ನುವಂಥದ್ದನ್ನ ನೀವು ಭಾವನೆ ಪಡ್ಕೊಳ್ಳೋದಿದೆಯಲ್ಲ, ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಸೊ ಎಕ್ಸಾಂಪಲ್ಗೆ ಏನು, ನೀವೊಂದು ಕಾರ್ ತಗೋಬೇಕು ಅಂತೇಳಿ ನಮ್ಗೆಲ್ಲ ಹೇಳ್ತಾರೆ, ನೀವು ಒಂದು ಕಾರ್ ತಗೋಬೇಕಾ, ಫಸ್ಟ್ ಕಾರ್ ಚಿತ್ರ ತಗೊಂಡ್ ಬನ್ನಿ, ಅಂಟಿಸಿ ಅದನ್ನ ನೋಡಿ, ಯಾವಾಗ್ಲೂ ಕೂಡ ಹೇಳಿ, ಕಾರ್ ಜೊತೆ ಮಾತಾಡಿ, ನಾನು ತಗೊಂಡಿದ್ದೀನಿ, ನಿಮ್ ಮನೆ ಪಾರ್ಕಿಂಗ್ ಅಲ್ಲಿ ಕಾರ್ ನಿಂತಿದೆ, ಕಾರ್ ಜಾಗ ಬಿಟ್ಟೆ ಅಕ್ಕಪಕ್ಕ ಓಡಾಡ್ತೀರಾ ಅಂತ ಫೀಲ್ ಮಾಡಿ ನೀವು. ಸೊ ನೀವು ಕಾರ್ ಓಡಾಡ್ತಿದ್ದೀರಾ, ಕಾರ್ ಹೋಗ್ತಿದ್ದೀರಾ, ಕಾರಲ್ಲಿ ಸ್ಟೇರಿಂಗ್ ತಿರ್ಸ್ತಿದ್ದೀರಾ, ಗೇರ್ ಹಾಕ್ತಾ ಇದ್ದೀರಾ, ಬ್ರೇಕ್ ಹಿಡಿತಿದ್ದೀರಾ. ಸೊ ಮನೇಲಿ ಇವ್ರು ಇಲ್ಲಿ ಕೂತವ್ರೆ, ಇವ್ರು ಇಲ್ಲಿ ಕಿತ್ತವ್ರೆ, ನಾನು ಇಲ್ಲಿ ಹೋಗ್ತಿದೀವಿ, ಇಲ್ಲೋದ್ವಿ, ಅಲ್ಲೋಗ್ ಬಂದ್ವಿ. ಇಮ್ಯಾಜಿನೇಷನ್, ನಿಮ್ಗೆ ಏನ್ ಬೇಕು ಅಂತಿರೋ ಅದು ಆಲ್ರೆಡಿ ಇದೆ ಅನ್ನೋ ಭಾವನೆಯಿಂದ ಇಮ್ಯಾಜಿನೇಷನ್ ಮಾಡಿ, ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಅಂತವನ್ನೆಲ್ಲವೂ ಕೂಡ ನಾವು ಮಾಡ್ತಾ 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 ಟೈಟ್ಲ್ ಬಗ್ಗೆ ಇರ್ಬೋದು, ಸಕ್ಸಸ್ ಬಗ್ಗೆ ಇರ್ಬೋದು, ಇನ್ಕಮ್ ಬಗ್ಗೆ ಇರ್ಬೋದು, ಡ್ರೀಮ್ ಕಾರ್ ಇರ್ಬೋದು, ಡ್ರೀಮ್ ವೆಕೇಶನ್ ಇರ್ಬೋದು, ಏನೇ ಆಗಿರ್ಬೋದು, ಸೊ ಆಲ್ರೆಡಿ ಇದೆ ನನ್ನ ಹತ್ರ, ಸಿಕ್ಕಿದೆ ನನ್ನ ಹತ್ರ ಅಂತ ಹೇಳಿ ನೀವು ನಿಂತ್ಕೊಂಡ್ರೆ, ಅದನ್ನ ವಿಜುವಲೈಸ್ ಮಾಡಿದ್ರೆ, ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ಅದಕ್ಕೋಸ್ಕರ ಯೂನಿವರ್ಸ್ಗೆ, ದೇವರಿಗೆ ಸಪೋರ್ಟ್ ಮಾಡಿದ್ರೆ, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಬಂದ್ರೆ ಖಂಡಿತ ಆದಷ್ಟು ಬೇಗ ನಿಮ್ಗೆ ಅದು ಸಿಗುತ್ತೆ. ಸೊ ಯಶಸ್ವಿ ವ್ಯಕ್ತಿಗಳು ಎಲ್ಲರೂ ಕೂಡ ಅಷ್ಟೇ, ಗೋಲ್ ಸೆಟ್ ಮಾಡ್ತಾರೆ, ಮೈಂಡ್ ಸೆಟ್ ಮಾಡ್ತಾರೆ, ಬೇಕಿರೋದು ಮಾತ್ರ ಫೋಕಸ್ ಮಾಡ್ತಾರೆ, ಪ್ರತಿ ಡಿಫಿಕಲ್ಟೀಸ್ ನಲ್ಲೂ ಕೂಡ ಆಪರ್ಚುನಿಟಿನಸ್ ನೋಡ್ತಾರೆ. ಹಾಗಾಗಿ ಯಾರು ಕೂಡ ಕುಗ್ಗೋದಿಲ್ಲ, ಎದರಲ್ಲ, ಭಯ ಜೊತೆ ಹೋರಾಡ್ತಾರೆ, ಏನೇ ಬಂದ್ರು ಸ್ಪಷ್ಟತೆ ತಗೊಂಡು ಮುಂದೆ ಹೋಗ್ತಾರೆ. ಸೊ ಹಂಗಾಗಿ ಅವರ ನಿರ್ಧಾರಗಳು ಕೂಡ ಸ್ಟ್ರಾಂಗ್ ಇರ್ತವೆ. ಸೊ ಈ ತರದೊಂದು ಮನಸ್ಥಿತಿಗಳನ್ನ ನಾವು ಬೆಳೆಸ್ಕೊಳ್ತಾ ಹೋದ್ರೆ ನಾವು ನೀವು ಗ್ಯಾರಂಟಿ ಶ್ರೀಮಂತರಾಗ್ತೀವಿ, ರೈಟ್? ಸೊ ಇದು ನನ್ನ ಇವತ್ತಿನ ವಿಷಯ ಆಗಿತ್ತು. ಸೊ ಈ ತರದೊಂದು ಇನ್ಫಾರ್ಮೇಶನ್ಸ್ ಕೊಡೋದಕ್ಕೆ, ನನಗೆ ಕಾರಣ ಆಗ್ತಿರೋದಕ್ಕೆ ಸಾಕಷ್ಟು ಸಪೋರ್ಟಿಂಗ್ ಇದೆ, ವಿಡಿಯೋಸ್ಗಳು, ಫೋಟೋಸ್ಗಳು, ಬುಕ್ಸ್ಗಳು, ಬೇರೆ ಬೇರೆ ಆಥರ್ಗಳಲ್ಲಿ ಸಿಕ್ಕಿರುವಂತ ಒಂದಷ್ಟು ವಿಷಯಗಳು, ಮತ್ತೆ ನಮ್ಮ ಲೀಡರ್ಸ್ ಗಳ ಕಡೆಯಿಂದ ಕಲ್ತಿರುವಂತದ್ದು, ಇವೆಲ್ಲವೂ ಕೂಡ ಸೊ ನಾನು ಇಷ್ಟೊಂದು ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಅಥವಾ ಸ್ವಲ್ಪ ತಿಳ್ಕೊಂಡು ಕೊಡೋದಕ್ಕೆ ಸಾಧ್ಯತೆ ಆಗಿದೆ. ಸೊ ಹಾಗಾಗಿ ಈ ಏನೆಲ್ಲ ನನ್ಗೆ ಸಿಕ್ಕಿದೆ ಅದೆಲ್ಲದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಗ್ರಾಟ್ಯೂಡ್ ಹೇಳ್ತೀನಿ. ಸೊ ಜೊತೆಗೆ ಇವತ್ತಿನ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಷ್ಟೇ ಹೇಳ್ತಾ ಇವತ್ತಿನ MC ಆಫ್ ದ ಡೇ ನಾನು ಮೆಹಬೂಬ್ ಸರ್ ಅವ್ರಿಗೆ ಈ ಪ್ರೋಗ್ರಾಮ್ ನ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ, ಒಳ್ಳೇದಾಗ್ಲಿ. ಸೊ ನೀವೆಲ್ಲರೂ ಕೂಡ ಯಶಸ್ವಿ ವ್ಯಕ್ತಿಗಳಾಗ್ಲಿ. ಸೊ ಜಗತ್ತಿಗೆ ಅಥವಾ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರೂ ಕೂಡ ಇನ್ಸ್ಪೈರ್ ಮಾಡುವಂತ ಒಂದು ವ್ಯಕ್ತಿತ್ವ, ಇನ್ಸ್ಪೈರ್ ಮಾಡುವಂತ ವ್ಯಕ್ತಿಗಳು ನೀವಾಗ್ಲಿ, ನಿಮ್ಮೆಲ್ಲ ಕನಸುಗಳು ಕೂಡ ಫುಲ್ಫಿಲ್ ಆಗ್ಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ, ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾನೇ ಅದ್ಭುತವಾದಂತಹ ಒಂದು ವಿಷಯಗಳನ್ನ ಸೊ ನಾನು ಕೂಡ